मयो भवे च नमः शङ्कराय च मयस्कराय च नमः शिवाय च शिवतराय च नमः। हरिः ॐ। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಹಿಂದಿನ ಒಂದು ಪ್ರವಚನದಲ್ಲಿ ನಾವು 8ನೇ ಅನುವಾಕಿನಲ್ಲಿ 18 ನಾಮಗಳನ್ನು ನಾವು ಅಧ್ಯಯನ ಮಾಡಿಕೊಂಡಿದ್ವಿ. ಈ ದಿನ 8ನೇ ಅನುವಾಕಿನಲ್ಲಿ 19ನೇ ಒಂದು ನಾಮದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಈ ನಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುವಾಕಿದು 8ನೇ ಅನುವಾಕು ಅಂತಕ್ಕಂಥದ್ದು ಇಡೀ ರುದ್ರಕ್ಕೆ ಹೃದಯ ಸ್ಥಾನದಲ್ಲಿರ್ತಕ್ಕಂಥದ್ದು. ನಾಮಜಪದ ಮಹಿಮೆ, ತಾರಕ ಮಂತ್ರದ ಮಹಿಮೆ ಮತ್ತು ಪರಮಾತ್ಮನ ಒಂದು ಔನ್ನತ್ಯ ಇದೆಲ್ಲ ಕೂಡ ಅದರಲ್ಲಿ ಕೀರ್ತಿಸಲ್ಪಟ್ಟಿದೆ. ಹಾಗಾಗಿ ಈಗ ಒಂದ್ಸಲಿ ಈ 8ನೇ ಅನುವಾಕನ್ನು ನಾವು ಅಧ್ಯಯನ ಮಾಡ್ಕೊಂಬಿಡೋಣ. ಪೇಜ್ ನಂಬರ್ 14 ದೊಡ್ಡ ಪುಸ್ತಕದಲ್ಲಿ ಪೇಜ್ ನಂಬರ್ 14 ನಮಃ ಸೋಮಾಯ ಅಲ್ಲಿಂದ. ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಮಯೋ ಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ನಮಸ್ತೀರ್ಥ್ಯಾಯ ಚ ಕೂಲ್ಯಾಯ ಚ ನಮಃ ಪಾರ್ಯಾಯ ಚ ವಾರ್ಯಾಯ ಚ ನಮಃ ಪ್ರತರಣಾಯ ಚೋತ್ತರಣಾಯ ಚ ನಮಃ ಆತಾರ್ಯಾಯ ಚ ರಾಧ್ಯಾಯ ಚ ನಮಃ ಷಷ್ಪ್ಯಾಯ ಚ ಫೇನ್ಯಾಯ ಚ ನಮಃ ಸಿಕತ್ಯಾಯ ಚ ಪ್ರವಾಹ್ಯಾಯ ಚ
ಹಿಂದೆ ಹೇಳ್ದಂಗೆ ಈ ಅರುಂಧತಿ ವಸಿಷ್ಠ ನ್ಯಾಯ, ಈ ಶಾಖಾಚಂದ್ರ ನ್ಯಾಯದಂತೆ ನಮಗೆ ಋಷಿಗಳು ನಮ್ಗೆ ಏನು ಮಾಡ್ತಾ ಇದ್ದಾರೆ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಥೂಲವನ್ನು ನಮಗೆ ಉದಾಹರಣೆಯಾಗಿ ಕೊಡ್ತಾರೆ. ಸ್ಥೂಲ ಅನ್ನ ಫಸ್ಟು ತೋರಿಸ್ತಾರೆ, ಇದು ಪರಮೇಶ್ವರನ ಸ್ವರೂಪ, ವಿಭೂತಿ, ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಮಗೆ ಮನದಟ್ಟು ಮಾಡಿಕೊಡ್ತಾರೆ. ಆಮೇಲೆ ಅದರ ಒಳಗಡೆ ಇರತಕ್ಕಂಥ ಅಂತರಾರ್ಥ, ಅದರ ಸೂಕ್ಷ್ಮತ್ವ, ಅಲ್ಲಿ ಪರಮೇಶ್ವರ ಹೇಗಿದ್ದಾನೆ ಅಂತಕ್ಕಂಥದ್ದನ್ನೆಲ್ಲ ನಮಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗ 18ನೇ ಒಂದು ಮಂತ್ರ ಶಿವತರಾಯಚ ವರೆಗೂ ನಾವು ಅಧ್ಯಯನ ಮಾಡ್ಕೊಂಡಿದ್ವಿ. ಈಗ 19ನೇ ಮಂತ್ರ ನಮಃ ತೀರ್ಥ್ಯಾಯಚ. ತೀರ್ಥ ಅಂತಂದರೆ ನಮ್ಮನ್ನು ತರಿಸ್ತಕ್ಕಂಥದ್ದು ಅಂತ, ಅಂದರೆ ನಮ್ಮನ್ನು ದಾಟಿಸ್ತಕ್ಕಂಥದ್ದು, ನಮ್ಮನ್ನು ಉದ್ಧರಿಸ್ತಕ್ಕಂಥದ್ದು, ನಮ್ಮನ್ನು ಪಾರು ಮಾಡ್ತಕ್ಕಂಥದ್ದು ಯಾವುದಿದೆಯೋ ಅದನ್ನು ತೀರ್ಥ ಅಂತ ಕರೀತಾರೆ. ಹಾಗಾಗಿ ನಮಃ ತೀರ್ಥ್ಯಾಯಚ, ತೀರ್ಥ ರೂಪದಲ್ಲಿರುವವನು, ಗಂಗೆಯ ಸ್ವರೂಪನು ಆಗಿರ್ತಕ್ಕಂಥವನು, ಪವಿತ್ರಗೊಳಿಸುವವನು ಅಂತ ಕೂಡ ಅರ್ಥ ಇದೆ. ನೋಡಿ, ನಾವು ಯಾವುದೇ ನೀರನ್ನು ತೊಗೊಂಡ್ರೂ ಕೂಡ ಗಂಗೆ ಅಂತಲೇ ಕರಿತೀವಿ. ಗಂಗೆ ಅಂತಂದಾಕ್ಷಣಕ್ಕೆ ನಮ್ಗೆ ಗಂಗಾ ನದಿಗೆ ಹೋಗಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ಶಾಸ್ತ್ರಗಳು ಏನು ಹೇಳುತ್ತೆ ಅಂದರೆ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಅಂತೇಳ್ಬಿಟ್ಟು, ಗಂಗಾ ಗಂಗಾ ಅಂತ ಹೇಳ್ಬಿಟ್ಟು ಯೋಜನೆಗಳ ದೂರದಲ್ಲಿದ್ದರೂ ಕೂಡ ಯಾರು ಗಂಗಾ ಗಂಗಾ ಅಂತ ಸ್ಮರಣೆ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದಾರೋ ಅವರು ಇದ್ದ ಜಾಗದಲ್ಲೇ ಗಂಗೆಯ ಆವಿರ್ಭಾವ ಆಗುತ್ತೆ, ಇದ್ದ ಜಾಗದಲ್ಲೇ ಆ ಒಂದು ನಮಗೆ ಪವಿತ್ರತೆ ಅಂತಕ್ಕಂಥದ್ದು ಉಂಟಾಗುತ್ತೆ, ನಮ್ಮನ್ನು ಉದ್ಧರಿಸ್ತಕ್ಕಂಥ ಕೆಲಸ ಗಂಗೆ ಮಾಡ್ತಾಳೆ. ಹಾಗಾಗಿ ಗಂಗಾ ಅಂತ ಹೇಳಿದ್ರೆ ಸಾಕಂತೆ. ವಿಷ್ಣುಪಾದೋದ್ಭವೇ ಗಂಗಾ ಅಂತ ಹೇಳ್ಬಿಟ್ಟು ಅಂತ, ಗಂಗೆ ಎಲ್ಲಿಂದ ಹುಟ್ಟಿದ್ಲು ಅಂತಂದರೆ ವಿಷ್ಣುಪಾದದಿಂದ ಹುಟ್ಟಿ ಬಂದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ವಿರಜಾ ನದಿ ಏನು ಗಂಗಾ ನದಿ ವಿಷ್ಣುಪಾದದಲ್ಲಿ ಹುಟ್ಟುತ್ತಾಳೆ, ಅಲ್ಲಿಂದ ಬ್ರಹ್ಮನ ಕಮಂಡಲಕ್ಕೆ ಬಂದು ಸೇರ್ಕೊಂಡ್ಲಂತೆ. ಬ್ರಹ್ಮನ ಕಮಂಡಲದಲ್ಲಿ ಆಕೆ ವಾಸ ಇರುತ್ತೆ. ಆಮೇಲೆ ಈ ಇಕ್ಷ್ವಾಕು ವಂಶದಲ್ಲಿ ಬಂದಿರತಕ್ಕಂಥ ಭಗೀರಥ ಏನು ಮಾಡ್ತಾನೆ, ತಪಸ್ಸು ಮಾಡ್ತಾನೆ. ಸಗರನ ಮಕ್ಕಳಿಗೆ ಮೋಕ್ಷವನ್ನು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ತಪಸ್ಸನ್ನು ಮಾಡ್ತಾನೆ. ಆವಾಗ ಗಂಗೆ ಪ್ರತ್ಯಕ್ಷ ಆಗ್ತಾಳೆ. ಆಯಿತು, ನಾನು ಭೂಮಿಗೆ ಬರೋದಕ್ಕೆ ರೆಡಿ ಇದ್ದೀನಿ, ಆದರೆ ನನ್ನನ್ನು ಭರಿಸ್ತಕ್ಕಂಥವ್ರು ಯಾರು? ಯಾಕೆಂದರೆ ಭೂಮಿ ಛಿದ್ರ ಆಗಿಬಿಡುತ್ತೆ ನಾನು ಬರೋ ಫೋರ್ಸ್ಗೆ. ಯಾಕೆಂದರೆ ಆಕಾಶ ಗಂಗೆ ಧುಮ್ಮಿಕ್ಕಿ ಬರ್ತೀನಿ, ಆ ಭೂಮಿ ಅಂತಕ್ಕಂಥದ್ದು ಛಿದ್ರ ಆಗಿಬಿಡುತ್ತೆ, ನನ್ನನ್ನು ಭರಿಸ್ತಕ್ಕಂಥವ್ರು ಯಾರು ಅಂತ ಗಂಗೆ ಕೇಳ್ತಾಳೆ. ಆವಾಗ ಕೇಳಿದಾಗ ಮತ್ತೆ ಭಗೀರಥ ಏನು ಮಾಡ್ತಾನೆ, ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ನೀನೇ ದಿಕ್ಕಪ್ಪ ಅಂತ ಹೇಳ್ಬಿಟ್ಟು, ವ್ಯೋಮಕೇಶ ಅಂತ ಶಿವನಿಗೆ ಹೆಸರು, ವ್ಯೋಮಕೇಶ. ನಾವೇನು ಅನ್ಕೊತೀವಿ ಅಂದರೆ ಶಿವ ಅಂದರೆ ನಮ್ಮ ಥರನೇ ಒಂದು ಶರೀರ ಇದೆ, ಅವನಿಗೆ ಕೂದಲಿದೆ, ಅವನಿಗೆ ನಮ್ಮ ಥರನೇ ಮೂಗಿದೆ, ಕಿವಿ ಇದೆ ಅಂತ ಅನ್ಕೊತೀವಿ. ಭಗವಂತ ವಿರಾಟ್ ಸ್ವರೂಪ, ವಿರಾಟ್ ಪುರುಷ ಅವನು. ಹಾಗಾಗಿ ವ್ಯೋಮಕೇಶ ಅವನು ಅಂದರೆ ಈ ಆಕಾಶನೇ ಅವನಿಗೆ, ಆ ಮೋಡಗಳು, ಆ ಆಕಾಶ ಎಲ್ಲ ಕೂಡ ಅವನಿಗೆ ಜಟಾಜೂಟಗಳಂತೆ. ನೀ ಬಾ, ನಾನು ಹಿಡ್ಕೊತೀನಿ ಅಂತ ಹೇಳ್ತಾನೆ ಗಂಗೆಗೆ. ಗಂಗೆ ಏನು ಮಾಡ್ತಾಳೆ, ಅಹಂಕಾರ ಇರುತ್ತೆ, ಧುಮ್ಮಿಕ್ಕಿ ಬರ್ತಾಳೆ. ಬರೋ ಅಷ್ಟೊತ್ತಿಗೆ ತನ್ನ ಜಟಾಜೂಟಗಳಲ್ಲಿ ಏನು ಮಾಡ್ತಾನೆ, ಗಂಗೆಯನ್ನು ಬಂಧಿಸ್ಬಿಡ್ತಾನೆ. ಬಂಧಿಸ್ಬಿಡೋ ಅಷ್ಟೊತ್ತಿಗೆ ಗಂಗೆಗೆ ಅಹಂಕಾರ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ಆವಾಗ ಆಕೆ ಪ್ರಾರ್ಥನೆ ಮಾಡ್ಕೊತಾಳೆ, ನನ್ನನ್ನು ಬಿಟ್ಬಿಡಪ್ಪ, ನನ್ನನ್ನು ಈ ಬಂಧನದಿಂದ ಬಿಡುಗಡೆಗೊಳಿಸು ಅಂತ. ಅಷ್ಟೊತ್ತಿಗೆ ಭಗೀರಥನೂ ಕೂಡ ಪ್ರಾರ್ಥನೆ ಮಾಡ್ಕೊತಾನೆ. ಆವಾಗ ಶಿವ ಏನು ಮಾಡ್ತಾನೆ, 3 ಟಿಸಿಲಾಗಿ ಹೊಡಿತಾನೆ. ಅಂದರೆ ಈ ಕೂದಲಲ್ಲಿ 3 ಜಾಗವನ್ನು ಬಿಟ್ಟುಕೊಡ್ತಾನೆ ಗಂಗೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಒಂದು ಪಾಯಿ ಅಂದರೆ ಒಂದು ಎಳೆ ಏನಾಯ್ತಂತೆ, ಸ್ವರ್ಗಕ್ಕೆ ಹೋಯ್ತಂತೆ. ಯಾಕೆಂದರೆ ಸ್ವರ್ಗದಲ್ಲಿರ್ತಕ್ಕಂಥವ್ರನ್ನು ಉದ್ಧಾರ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿ ಹರಿಯೋಕ್ಕೆ ಶುರು ಮಾಡಿದಂತೆ. ಆ ಸ್ವರ್ಗದಲ್ಲಿ ಹರಿತಾ ಇರ್ತಕ್ಕಂಥ ಗಂಗಾ ನದಿನ ವಿರಜಾ ನದಿ ಅಂತ ಕರೀತಾರೆ. ನರಕಕ್ಕೂ ಒಂದು ಎಳೆ ಹೋಯ್ತಂತೆ ಈ ಗಂಗಾ ಜಲ. ಯಾಕೆಂದರೆ ಅಲ್ಲಿರ್ತಕ್ಕಂಥವ್ರನ್ನು ಉದ್ಧಾರ ಮಾಡಬೇಕು ಅಂತ ಬಿಟ್ಟು ಅಲ್ಲಿ ವೈತರಣಿ ಅಂತಕ್ಕಂಥ ಹೆಸರಿನಲ್ಲಿ ಹರಿತಾಳೆ ಗಂಗೆ. ಅದೇ ಥರನೇ ಭೂಮಿಗೆ ಹರಿದು ಬರ್ತಾಳೆ ಗಂಗೆ, ಗಂಗಾ ಅಂತಕ್ಕಂಥ ಹೆಸರಿನಲ್ಲೇ ಬರ್ತಾಳೆ. ಇದು ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ ಗಂಗಾವತರಣ ಅಂತ ಹೇಳ್ಬಿಟ್ಟು ಅಂತ. ಆಕೆ ಬಂದಾಗ ಆ ಮುಂದೆ ಭಗೀರಥ ಶಂಖ ಊದ್ಕೊಂಡು ಹೋಗ್ತಾ ಇರ್ತಾನೆ, ಬಾ ಅಂತ ಹೇಳ್ಬಿಟ್ಟು. ಯಾಕೆಂದರೆ ದಾರಿ ತೋರಿಸ್ಬೇಕಲ್ಲ ಗಂಗೆಗೆ, ಎಲ್ಲಿದ್ದಾನೆ ಸಗರನ ಮಕ್ಕಳ ಭಸ್ಮ ರಾಶಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಕಪಿಲ ಮಹರ್ಷಿಗಳು ಏನು ಮಾಡಿರ್ತಾರೆ, ಕುದುರೆಯನ್ನು ಕದ್ದಿರ್ತಕ್ಕಂಥದ್ದು ಕಪಿಲ ಮಹರ್ಷಿ ಅಂತ ಅಪಾರ್ಥ ಮಾಡಿಕೊಂಡು ಸಗರನ ಮಕ್ಕಳು ಕಪಿಲ ಮಹರ್ಷಿಗಳ ಮೇಲೆ ಯುದ್ಧಕ್ಕೆ ಹೊರಟ್ಬಿಟ್ಟಿರ್ತಾರೆ. ಕಪಿಲ ಮಹರ್ಷಿಗಳು ಪಾತಾಳದಲ್ಲಿ ತಪಸ್ಸು ಮಾಡ್ಕೊತಾ ಇರ್ತಾರೆ. ಇವ್ರು ಯಾವಾಗ ಅವರು ಯುದ್ಧಕ್ಕೆ ಅಂತ ಬಂದರೂ ಇವ್ರ ತಪಸ್ಸಿಗೆ ಭಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಕಪಿಲ ಮಹರ್ಷಿಗಳು ಏನು ಮಾಡ್ತಾರೆ, ತನ್ನ ತಪಶಕ್ತಿಯಿಂದ ಆ ಸಗರನ ಮಕ್ಕಳನ್ನೆಲ್ಲ ಕೂಡ ಭಸ್ಮೀಭೂತರನ್ನಾಗಿ ಮಾಡಾಕ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಸದ್ಗತಿ ಸಿಗಬೇಕು ಅಂದರೆ ಗಂಗಾ ನದಿನಲ್ಲಿ ಅವರ ಅಸ್ಥಿಕೆಗಳು ತೋಯ್ಬೇಕು. ಯಾವದಸ್ತಿ ಪರ್ಯಂತಂ ಗಂಗಾ ತೋಯೇಶು ತಿಷ್ಠತಿ ತಾವದ್ವರ್ಷ ಪರ್ಯಂತಾಣಿ ಬ್ರಹ್ಮಲೋಕೆ ಮಹೀಯತೆ, ವಿಷ್ಣುಲೋಕೆ ಮಹೀಯತೆ, ರುದ್ರಲೋಕೆ ಮಹೀಯತೆ, ಸ್ವರ್ಗಲೋಕೆ ಮಹೀಯತೆ ಅಂತ ಹೇಳ್ಬಿಟ್ಟು ಮಂತ್ರ ಹೇಳುತ್ತೆ. ಅಂದರೆ ಎಲ್ಲಿಯವರೆಗೂ ಕೂಡ ಸತ್ತಿರ್ತಕ್ಕಂಥ ಅವರ ಅಸ್ಥಿಕೆಗಳು ಗಂಗಾ ನದಿಯಲ್ಲಿ ಇರುತ್ತೆ,
ಅಷ್ಟು ವರ್ಷಗಳ ಕಾಲ ಅವರು ಬ್ರಹ್ಮಲೋಕದಲ್ಲಿ, ಸ್ವರ್ಗಲೋಕದಲ್ಲಿ, ವಿಷ್ಣು ಲೋಕದಲ್ಲಿ, ದೇವಲೋಕದಲ್ಲಿ ಓಡಾಡ್ಕೊಂಡಿರ್ತಾರಂತೆ. ಅವ್ರಿಗೆ ಪುನರ್ಜನ್ಮ ಅಂತಕ್ಕಂಥದ್ದಿಲ್ಲ. ಅಂದರೆ ಆರಾಮಾಗಿರ್ತಾರೆ. ಯಾವಾಗ ಅದು ಹೊರಗೆ ಬೀಳುತ್ತೆ ಆವಾಗ ಅವ್ರು ಮತ್ತೆ ಪುನರ್ಜನ್ಮ ತಾಳ್ತಾರೆ ಅಂತ. ಇದು ಗರುಡ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಮಂತ್ರ. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಶಂಖ ಊದ್ಕೊಂಡು ಹೋಗ್ತಾ ಇದ್ದಂತೆ ಯಾರು? ಭಗೀರಥ. ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ ಗಂಗೆ. ಆ ಅದ್ಭುತವಾಗಿರತಕ್ಕಂಥ ವರ್ಣನೆಗೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ದೇವತೆಗಳು, ಋಷಿಗಳು, ಮುನಿಗಳು, ಸಿದ್ಧರು, ಸಾಧ್ಯರು, ಇದೇ ನಮಗೆ ಭಾಗ್ಯ ಅಂತ ಹೇಳಿಬಿಟ್ಟು ಅದರೊಳಗೆ ಮುಣುಗಿ ಹೇಳ್ತಾ ಇರ್ತಾರೆ, ಮಿಂದು ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಗಂಗೆ ಹೋಗ್ತಾ ಇರ್ತಾಳೆ. ಜಹುನು ಅಂತಕ್ಕಂಥ ಒಬ್ಬ ಮಹರ್ಷಿ ಇರ್ತಾನೆ. ಆತ ಏನು ಮಾಡ್ತಾರೆ ಅಂದರೆ ತಪಸ್ ಮಾಡ್ಕೊತಾ ಇರ್ತಾರೆ. ಈ ಜಹುನು ಆಶ್ರಮನ್ನೆಲ್ಲ ಕೂಡ ಈಕೆ ಕೊಚ್ಕೊಂಡು ಹೋಗ್ತಾಳೆ. ಹೋಗೋ ದಾರಿನಲ್ಲಿ ಎಲ್ಲ ಸವ್ಕೊಂಡು ಹೋಗ್ತಾಳೆ. ಜಹುನಿಗೆ ಬಹಳ ಕೋಪ ಬಂದುಬಿಡುತ್ತೆ. ಮಹಾ ತಪಸ್ವಿ. ಇಡೀ ಗಂಗಾ ಜಲನ್ನೆಲ್ಲ ಒಂದು ಇದರಲ್ಲಿ ಆಪೋಷಣೆ ತೊಗೊಂಡ್ಬಿಡ್ತಾನೆ. ಕೇಶವಾಯ ಸ್ವಾಹ ಅಂತ ಹೇಳ್ಬಿಟ್ಟು ಒಂದು ಉದ್ಧರಣೆ ತೀರ್ಥದ ಥರ ಆಪೋಷಣೆ ತೊಗೊಂಡ್ಬಿಡ್ತಾನೆ ಇಡೀ ಗಂಗಾ ಜಲನ್ನ. ಈಗ ಮತ್ತೆ ಭಗೀರಥನಿಗೆ ತಲೆನೋವು ಬಂದ್ಬಿಡುತ್ತೆ. ಯಾಕೆಂದರೆ ಮಹಾ ತಪಸ್ವಿ. ಅವರ ತಂದೆ ತಾತ ಮುತ್ತಾತಂದ್ರುಗಳು ಮಾಡದೇ ಇರೋವಂಥ ಕೆಲಸ ಭಗೀರಥ ಮಾಡಿರ್ತಾನೆ. ಗಂಗಾವತರಣ ಮಾಡ್ಕೊಂಡು ಬಂದಿರ್ತಾನೆ. ಆದರೆ ತನ್ನ ಉದ್ದೇಶ ಪೂರ್ಣ ಆಗಲಿಲ್ವಲ್ಲ, ಪಾಪ ಸಗರನ ಮಕ್ಕಳಿಗೆ ಇದಾಗಲಿಲ್ವಲ್ಲ, ಮೋಕ್ಷ ಆಗಲಿಲ್ವಲ್ಲ ಅಂತ ಬಿಟ್ಟು ಮತ್ತೆ ಜಹುನು ಮಹರ್ಷಿಗಳನ್ನು ಬೇಡ್ಕೊತಾರೆ. ಅಪ್ಪ, ಏನೋ ಆಗಿದ್ದಾಗೋಯ್ತು, ತಪ್ಪಾಗೋಗ್ಬಿಟ್ಟಿದೆ, ಕ್ಷಮಿಸ್ಬಿಟ್ಟು ಈ ಒಂದು ಲೋಕ ಕಲ್ಯಾಣ ಕಾರ್ಯಕ್ಕೆ ನೀನು ದಾರಿ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಬಲಗಿವಿನಲ್ಲಿ ಬಿಟ್ಕೊಡ್ತಾರೆ. ಯಾರು? ಜಹುನು ಮಹರ್ಷಿಗಳು ಬಲಗಿವಿನಲ್ಲಿ ಆ ಗಂಗಾ ಜಲವನ್ನು ಬಿಟ್ಕೊಡ್ತಾರೆ. ಹಾಗಾಗಿ ಜಾಹ್ನವಿ ಅಂತ ನಾವೆಲ್ಲ ಕೇಳಿರ್ತೀವಿ. ಗಂಗಾ, ಭಾಗೀರಥಿ, ಜಾಹ್ನವಿ ಹಿಂಗೆಲ್ಲ ಕೇಳ್ತೀವಿ. ಯಾಕೆ ಭಾಗೀರಥಿ ಅಂತ ಕರೀತಾರೆ ಅಂದರೆ ಭಗೀರಥನಿಂದ ಭೂಮಿಗೆ ಇಳಿದವಳು. ಯಾಕೆ ಜಾಹ್ನವಿ ಅಂತ ಕರಿತೀವಿ ಅಂದರೆ ಜಹುನು ಮಹರ್ಷಿಗಳ ಬಲಗಿವಿಯಿಂದ ಬಂದವಳು. ಆವಾಗ ಈ ಯಾರೋ ಈ ಭಗೀರಥ ಕೇಳ್ಕೊತಾನಂತೆ, ಅಲ್ಲ ಸ್ವಾಮಿ, ಇದು ಈ ಲೀಲೆಗೆ ಅರ್ಥ ಏನು ಅಂತ ಹೇಳ್ಬಿಟ್ಟು. ಆವಾಗ ಆತ ಹೇಳ್ತಾನೆ, ಇದರ ಒಂದು ಸಂಕೇತಿಕವಾಗಿ ಪ್ರತಿ ಮನುಷ್ಯನ ಬಲಗಿವಿನಲ್ಲಿ ಗಂಗೆ ಇರ್ತಾಳೆ. ಅದಕ್ಕೆ ನೋಡಿ, ನಾವೇನ ಉಪದೇಶ ಪಡ್ಕೋಬೇಕಾಗಿದ್ರೆ ಎಡಗಿವಿನಲ್ಲಿ ಉಪದೇಶ ಕೊಡಲ್ಲ. ಮಂತ್ರೋಪದೇಶ ಅಂಥವೇನ ಇದು ಮಾಡ್ಬೇಕಾದ್ರೆ ಎಡಗಿವಿನಲ್ಲಿ ಕೊಡಲ್ಲ, ಬಲಗಿವಿನ ತೋರಿಸು ಅಂತ ಹೇಳ್ಬಿಟ್ಟು ಬಲಗಿವಿನಲ್ಲಿ ಉಪದೇಶನ ಕೊಡ್ತಾರೆ. ಯಾಕೆಂದರೆ ಬಲಗಿವಿನಲ್ಲಿ ಗಂಗೆ ಇರ್ತಾಳೆ ಅಂತ ಹೇಳ್ಬಿಟ್ಟು. ಇವತ್ತಿಗೂ ಸಂಪ್ರದಾಯವಾದಿಗಳು ಸೀನಿದ್ರೆ, ಕೆಮ್ಮಿದ್ರೆ ಕೈ ಹಿಂಗೆ ಅಡ್ಡ ಇಟ್ಕೊಂಡ್ರೆ ಬಲಗಿವಿನ ಹಿಂಗೆ ಮುಟ್ಕೊತಾ ಇರ್ತಾರೆ. ಯಾಕೆಂದರೆ ಬಲಗಿವಿನ ಮುಟ್ಕೊಂಡ್ರೆ ದೋಷ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಬಲಗಿವಿನಲ್ಲಿ ಗಂಗೆ ಇರ್ತಾಳೆ ಅಂತ. ಯಜ್ಞೋಪವೀತಗಳನ್ನು ಏನು ಮಾಡ್ತಾರೆ? ಶೌಚಾಚಾರ್ಯಗಳಿಗೆ ಹೋಗಬೇಕಾಗಿದ್ದರೆ ಯಜ್ಞೋಪವೀತಗಳನ್ನು ಬಲಗಿವಿಗೆ ಸುತ್ಕೊತಾರೆ. ಯಾಕೆಂದರೆ ಆ ಯಜ್ಞೋಪವೀತ ಪವಿತ್ರವಾಗಿರುತ್ತೆ, ಗಂಗಾ ಸ್ಥಾನ ಅಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಗಂಗೆ ಅಂತಂದರೆ ನಾವೆಲ್ಲೂ ದೂರ ಹುಡುಕ್ಬೇಕಾದಿಲ್ಲ. ಗಂಗಾ ಅಂತ ನಮ್ಗೆ ಯಾವಾಗ ಸ್ಮರಣೆ ಬಂತೋ, ಗಂಗೆಯನ್ನು ಸ್ಪರ್ಶಿಸಬೇಕು ಅಂತ ಯಾವಾಗ ಅಂದ್ಕೊಂತೀವೋ ಆವಾಗ ನಮ್ಮ ಬಲಗಿವಿ ನಿಂಗೆ ಮುಟ್ಕೊಂಡ್ರೆ ಸಾಕು, ಗಂಗೆ ಸ್ಪರ್ಶ ಮಾಡ್ದಂಗೆ ನಾವು ಲೆಕ್ಕ. ಗಂಗಾ ಗಂಗಾ ಅಂತ ಸ್ಮರಣೆ ಮಾಡಿದ್ರೆ ಗಂಗೆ ಹತ್ರನೇ ನಾವು ಇದ್ದಂಗೆ ಲೆಕ್ಕ. ಆಮೇಲೆ ನಾವು ಸ್ನಾನ ಮಾಡ್ತಾ ಇರ್ತಕ್ಕಂಥ ನೀರನ್ನು ಗಂಗೆ ಗಂಗೆ ಅಂತ ಏನನ್ನ ಸ್ಮರಣೆ ಮಾಡ್ತಾ ನಾವು ಮಾಡಿದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಫಲನೇ ಸಿಗುತ್ತೆ, ಬೇರೆ ಏನೂ ಸಿಗೋದಿಲ್ಲ. ಹಾಗಾಗಿ ಆಮೇಲೆ ಕುಡಿಯೋದು ಅಷ್ಟೇ. ಗಂಗೆ ಚೇಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಬಿಟ್ಟಂತ ಅದನ್ನು ಕುಡಿಬೇಕು. ಇದನ್ನೇ ಶಿರಡಿ ಸಾಯಿನಾಥರು ಏನು ಮಾಡ್ತಾರೆ ಅಂದರೆ ತಮ್ಮ ಜೀವನದಲ್ಲೂ ಒಂದು ಲೀಲೆಯನ್ನು ತೋರಿಸ್ತಾರೆ. ಆತ ಒಬ್ಬ ಇರ್ತಾರೆ, ಅವರು ದಾಸಗಣು ಏನು ಮಾಡ್ತಾರೆ, ಬಂದು ಕೇಳ್ತಾರೆ ಶಿರಡಿ ಸಾಯಿನಾಥರನ್ನು, ನಾನು ಈ ಥರ ಗಂಗಾ ಯಮುನಾ ಸರಸ್ವತಿ ಸಂಗಮ ಸ್ನಾನಕ್ಕೆ ಹೋಗಬೇಕು ಅನ್ಕೊತಾ ಇದ್ದೀನಿ, ದಯವಿಟ್ಟು ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ. ಅವಾಗ ಶಿರಡಿ ಸಾಯಿನಾಥರು ಅದನ್ನೇ ಹೇಳ್ತಾರೆ, ಭಗವಂತ ಸೃಷ್ಟಿಸಿರ್ತಕ್ಕಂಥ ಪ್ರತಿ ನೀರಿನ ಹನಿನೂ ಕೂಡ ಗಂಗೆನೇನಪ್ಪ, ಅದು ಬೇರೆ ಯಾರೂ ಅಲ್ಲ, ತೀರ್ಥನೇ, ತೀರ್ಥ ಸ್ವರೂಪ. ನಮ್ಮ ಭಾವನೆ ಹೆಂಗಿದ್ರೆ ಅದು ಹಂಗಿರುತ್ತೆ. ನಾವು ನೀರು ನೀರು ಅಂದ್ಕೊಂಡು ಸ್ನಾನ ಮಾಡಿದ್ರೆ ಅದು ನೀರಾಗಿರುತ್ತೆ. ನಾವು ತೀರ್ಥ ಅಂದ್ಕೊಂಡು ಸ್ನಾನ ಮಾಡಿದ್ರೆ ಅಥವಾ ಕುಡಿದ್ರೆ ಅದು ತೀರ್ಥವಾಗಿ ಇರುತ್ತೆ. ಹಾಗಾಗಿ ಇಲ್ಲೇ ಅದಿದೆ, ಹೋಗಬೇಡ್ರಿ ಅಂತ ಹೇಳ್ತಾರೆ. ಇಲ್ಲ, ನಾನು ಅದನ್ನು ದರ್ಶಿಸಬೇಕು, ಸ್ಪರ್ಶಿಸಬೇಕು, ನಾನು ಅದರಲ್ಲಿ ಮೀಬೇಕು, ಆ ಥರದ್ದು ನನ್ನ ಇಚ್ಛೆ ಇದೆ ಅಂತ ಹೇಳ್ಬಿಟ್ಟು ದಾಸಗಣು ಹೇಳ್ತಾರೆ. ಆವಾಗ ಆ ಶಿರಡಿ ಸಾಯಿನಾಥರ 2 ಪಾದಗಳಲ್ಲೂ ಕೂಡ ಆ ಗಂಗಾ ಯಮುನಾ ಸರಸ್ವತಿ ಅಂದರೆ ಅವರೇ ಸಾಕ್ಷಾತ್ತು ಶಿರಡಿ ಸಾಯಿನಾಥರೇ ಸರಸ್ವತಿ. ಈ ಗಂಗಾ ಯಮುನಾ ಅಂತಕ್ಕಂಥದ್ದು 2 ಪಾದಗಳಲ್ಲೂ ಬರುತ್ತೆ. ಅಲ್ಲೇ ಸಂಗಮ ಅಂತಕ್ಕಂಥದ್ದು ಅಲ್ಲೇ ಆಗೋಯ್ತು. ಅಲ್ಲೇ ಅವರು ಮೀತಾರೆ, ಅಲ್ಲೇ ದರ್ಶನ ಮಾಡ್ತಾರೆ, ಅಲ್ಲೇ ಅವರು ಪುನೀತರಾಗ್ತಾರೆ ಅಂತ ಹೇಳ್ಬಿಟ್ಟು ಅವರ ಲೀಲೆಯಲ್ಲಿ ಯಾವುದರಲ್ಲಿ ಸಾಯಿ ಸಚ್ಚರಿತ್ರೆಯಲ್ಲಿ ಬರುತ್ತೆ. ಹಾಗಾಗಿ ಪ್ರತಿ ಹನಿನೂ, ನೀರಿನ ಪ್ರತಿ ಹನಿನೂ ಗಂಗೆನೇ, ಅದೇನು ದಿವ್ಯವಾಗಿರ್ತಕ್ಕಂಥ ಜಲ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ನೀರು ಹೆಂಗೆ ಉತ್ಪತ್ತಿ ಆಯ್ತಂತೆ ಅಂದರೆ H2O, 2 ಹೈಡ್ರೋಜನ್ ಮಾಲಿಕ್ಯೂಲು, 1 ಆಕ್ಸಿಜನ್ ಮಾಲಿಕ್ಯೂಲು ಸೇರಿದ್ರೆ ನೀರು ಅಂತಕ್ಕಂಥದ್ದು ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಹೆಂಗೆ ಅಂದರೆ ನೋಡಿ, ಇವೆಲ್ಲ ಅನಿಲಗಳು ಅದು ಬೆರೆತು ಈ ಸಲಿಲದ ರೂಪ ತಾಳಬೇಕು ಅಂತಂದರೆ ಅದಕ್ಕೆ ರಸೋಹಮಪ್ಸು ಕೌಂತೇಯ ಅಂತ ಹೇಳ್ತಾನೆ. ಆ ಸಲಿಲತ್ವ,
ಅಂದರೆ ಆ ಲಿಕ್ವಿಡಿಟಿ ಇದೆಯಲ್ಲ ಅದೇ ನಾನಾಗಿದ್ದೀನಿ, ನೀರಿನೊಳಗೆ ನಾನು ರಸ ಆಗಿದ್ದೀನಿ ಅಂತೇಳ್ಬಿಟ್ಟು ಭಗವಂತ ಹೇಳ್ಕೊತಾನೆ. ಅದು ಹೆಂಗೆ ಬಂತಪ್ಪ ಗ್ಯಾಸ್ ಸ್ಟೇಟಿಂದ ಇದು ಲಿಕ್ವಿಡ್ ಸ್ಟೇಟ್ಗೆ ಹೆಂಗೆ ಬಂತು ಅಂದರೆ ಭಯಂಕರವಾಗಿರ್ತಕ್ಕಂಥ ಹೀಟ್ ಉತ್ಪತ್ತಿ ಆಗುತ್ತಂತೆ. ಆ ಹೀಟಿನಿಂದ ಈ ಎರಡು ಹೀಲಿಯಂ ಇದು ಹೈಡ್ರೋಜನ್ ಮಾಲಿಕ್ಯೂಲ್ಸು ಒಂದು ಆಕ್ಸಿಜನ್ ಮಾಲಿಕ್ಯೂಲು ಸೇರಿ ನೀರಿನ ರೂಪ ತಾಳ್ತು ಅಂತ ಹೇಳ್ಬಿಟ್ಟಂತ ಅವ್ರು ಹೇಳೋದೇನು ಅಂದರೆ ವೈಜ್ಞಾನಿಕವಾಗಿ ಈ ಸೂಪರ್ನೋವಾ ಅಂತ ಆಗುತ್ತಂತೆ, ನಕ್ಷತ್ರ ಸ್ಫೋಟ. ಸೂಪರ್ನೋವಾ ಅಂದರೆ ನಕ್ಷತ್ರ ಸ್ಫೋಟ. ಆ ನಕ್ಷತ್ರ ಸ್ಫೋಟ ಆದಾಗ ಅಲ್ಲಿ ನೀರು ಅಂತಕ್ಕಂಥದ್ದು ಉತ್ಪತ್ತಿ ಆಯ್ತಂತೆ. ಹಾಗಾಗಿ ಅದು ದಿವ್ಯ ಜಲ. ದಿವ್ಯ ಜಲ ಅಂತಂದರೆ ಯಾವುದೋ ಲೋಕದಲ್ಲಿ ಯಾವುದೋ ನಕ್ಷತ್ರ ಸ್ಫೋಟದಿಂದ ಉಂಟಾಗಿರ್ತಕ್ಕಂಥ ಜಲ ಅದು ಹೆಂಗೋ ನಮ್ಮ ಭೂಮಿಗೆ ಬಂದು ನಮ್ಮ ಕೈಗೆ ಸೇರಿದೆ. ಹಾಗಾಗಿ ಪ್ರತಿ ನೀರಿನ ಹನಿನೂ ಕೂಡ ಪವಿತ್ರನೇ, ಪ್ರತಿ ನೀರಿನ ಹನಿನೂ ಕೂಡ ದಿವ್ಯನೇ. ನಾವು ಕುಡಿಯೋವಾಗ ನಾವು ಅನ್ಕೋಬೇಕು ಇದು ದಿವ್ಯ ಜಲನ ಕುಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಡಾಕ್ಟರ್ಸ್ ಎಲ್ಲ ಏನು ಹೇಳ್ತಾರೆ, ಗಂಗೆಯ ಪ್ರಾಮುಖ್ಯತೆ, ಗಂಗೆಯ ಪಾವಿತ್ರ್ಯತೆ. ಹಾಂ ಈಗ ನೋಡಿ ಹಿರಿಯರು ಹೇಳ್ತಾ ಇದ್ದಾರೆ ಗಂಗೆಯ ಪಾವಿತ್ರತೆ, ಗಂಗೆಯ ಪ್ರಾಮುಖ್ಯತೆ ಅದ್ರ ಬಗ್ಗೆ ಹೇಳಿ, ಯಾಕೆಂದ್ರೆ ಇದು ಸಂದರ್ಭ ಬಂದಿರೋದ್ರಿಂದ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಈಗ ತಿಳ್ಕೊಳ್ಳೋಣ. ಹಾಗಾಗಿ ಪ್ರತಿ ಹನಿ ಕೂಡ ದಿವ್ಯನೇ. ಅದಕ್ಕೆ ಡಾಕ್ಟರ್ಸ್ ಏನು ಹೇಳ್ತಾರೆ, ಜೀವ ಜಲ ಅಂತ ಹೇಳ್ತಾರೆ. ಜೀವ ಜಲ ನಮಗೆ ನೋಡಿ ಆಹಾರ ಇಲ್ದಿರ ನಾವು ಜಾಸ್ತಿ ದಿವಸ ಬದುಕೋದಕ್ಕಾಗೋದಿಲ್ವಂತೆ. ಜಾಸ್ತಿ ದಿವಸ ಬದುಕಬಲ್ವಂತೆ. ಆದರೆ ನೀರಿಲ್ದಿರ ನಾವು ಜಾಸ್ತಿ ದಿವಸ ಬದುಕೋದಕ್ಕಾಗೋದಿಲ್ಲ. ಆಹಾರ ಇಲ್ದಿರ 30ರಿಂದ 40 ದಿವಸ ಬದುಕ್ತಾನಂತೆ. ಯಾವುದೇ ಒಂದು ಪ್ರಾಣಿ ಆಗಲಿ ಮನುಷ್ಯ ಆಗಲಿ 30ರಿಂದ 40 ದಿವಸ ಆಹಾರ ಇಲ್ದಿರ ಬದುಕ್ತಾನಂತೆ. ಆದರೆ ನೀರಿಲ್ದಿರ ಒಂದು 3 ದಿವಸದಲ್ಲಿ ತೀರ್ಕೊಂಡ್ಬಿಡ್ತಾನೆ. ಹಾಗಾಗಿ ನೀರು ಅಂತಕ್ಕಂಥದ್ದು ಜೀವ ಜಲ. ಅದು ಆ ನೀರು ಅಂದರೆ ಆ ತೀರ್ಥ ಅಂತಕ್ಕಂಥದ್ದಕ್ಕೆ ಅಷ್ಟು ಪಾವಿತ್ರತೆ ಇದೆ. ನಮ್ಮಲ್ಲಂತೂ ಸನಾತನ ಧರ್ಮದಲ್ಲಿ ಯಾವ ಗ್ರಂಥ ತೆಗೆದು ನೋಡಿದ್ರು ಕೂಡ, ಉಪನಿಷತ್ತುಗಳು ತಗೊಳ್ಳಿ ಅಥವಾ ನಮ್ಮದು ಪುರಾಣಗಳನ್ನು ತಗೊಳ್ರಿ, ಇತಿಹಾಸಗಳನ್ನು ತಗೊಳ್ರಿ, ಅದರಲ್ಲಿ ತೀರ್ಥಯಾತ್ರೆ, ತೀರ್ಥಕ್ಷೇತ್ರ, ಆಮೇಲೆ ಆ ತೀರ್ಥಗಳಿಗಿರ್ತಕ್ಕಂಥ ಮಹತ್ವ ಇದನ್ನೆಲ್ಲ ಕೂಡ ಅದ್ಭುತವಾಗಿ ವರ್ಣಿಸಿದ್ದಾರೆ. ಈ ಗಂಗೆ ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಆಕೆ ಹರ್ಕೊಂತ ಸಾಕಷ್ಟು ಉಪನದಿಗಳನ್ನು ತನ್ನೊಳಗೆ ಸೇರಿಸ್ಕೊಂತ ಅದು ಏನಾಗುತ್ತೆ ಹರ್ಕೊಂಡು ಬರುತ್ತೆ. ಕುರುಕ್ಷೇತ್ರ, ಆಮೇಲೆ ನೈಮಿಷಾರಣ್ಯ ಇಲ್ಲೆಲ್ಲ ಕೂಡ ಹರ್ಕೊಳ್ತಾ ಬಂದು ಕಡೆಗೆ ಅದನ್ನು ಬಂಗಾಳ ಕೊಲ್ಲಿ ಅಂತ ಕರೀತಾರೆ. ಆ್ಯಕ್ಚುಲಾಗಿ ಅದು ಬಂಗಾಳ ಕೊಲ್ಲಿ ಅಲ್ಲ. ನಮ್ಮದು ಶಾಸ್ತ್ರಬದ್ಧವಾಗಿ ಹೇಳಬೇಕು ಅಂತಂದರೆ ಅದು ಈ ಕಡೆ ಇರ್ತಕ್ಕಂಥದ್ದು ಗಂಗಾ ಸಾಗರ, ಇದು ಸಿಂಧೂ ಸಾಗರ. ಈ ಕಡೆ ಇರತಕ್ಕಂಥದ್ದು ಅರೇಬಿಯನ್ ಸಮುದ್ರ ಅಂತ ಕರಿಬಾರ್ದು. ಇದು ಸಿಂಧೂ ಸಾಗರ, ಅದು ಗಂಗಾ ಸಾಗರ, ಕೆಳಗಡೆ ಇರತಕ್ಕಂಥದ್ದು ಹಿಂದೂ ಮಹಾಸಾಗರ. ನಾವು ಅದನ್ನೇನು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಯಾರೋ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದನ್ನೇ ಅದನ್ನು ಕಾಪಿ ಹೊಡ್ಕೊಂಡು ನಾವು ಅದನ್ನೇ ಮಕ್ಕಳಿಗೂ ಹೇಳ್ಕೊಂಡು ಬಂದುಬಿಟ್ಟಿದ್ದೀವಿ. ಹಾಗಾಗಿ ಇದು ಗಂಗಾ ಸಾಗರ ಅಂತ ಹೇಳ್ಬಿಟ್ಟು ಅಂತ. ಆ ಗಂಗೆ ಏನಾಗ್ತಾಳೆ ಅಂದರೆ ಕಡೆಗೆ ಸಾಗರದಲ್ಲಿ ಸೇರ್ಕೊತಾಳಲ್ಲ, ಆ ಸಾಗರದ ಆ ಡಿಗ್ಗಿ ಇದಿರುತ್ತಲ್ಲ, ಯಾವುದು ಗುಣಿ ಇರುತ್ತಲ್ಲ, ಅದೆಲ್ಲ ಕೂಡ ಸಾಗರದ ಮಕ್ಕಳು ಅಗದಿರೋದು ಕುದುರೆಗೋಸ್ಕರ. ಅದೆಲ್ಲ ಸಂದರ್ಭ ಬಂದಾಗ ಹೇಳ್ತೀನಿ, ಭಾಗವತದಲ್ಲಿ ಬರುತ್ತೆ ಅದು ಕತೆ ಕಪಿಲ ಮಹರ್ಷಿಗಳದ ಅವತಾರ ಬಂದಾಗ ಅದೆಲ್ಲ ಬರುತ್ತೆ. ಅದನ್ನೇನು ಮಾಡ್ತಾರೆ ಅಂದರೆ ಹಾಕ್ಕೊಂಡು ಹೋಗ್ತಾರೆ. ಅಂದರೆ ಎಲ್ಲಿದೆ ಅಶ್ವ ಅಂದರೆ ಯಜ್ಞದ ಕುದುರೆ, ಅಶ್ವಮೇಧ ಯಾಗ ಮಾಡ್ತಾ ಇರ್ತಾನೆ, ಅದರದ್ದು ಕುದುರೆ ಎಲ್ಲಿದೆ ಅಂತೇಳ್ಬಿಟ್ಟು, ಸಗರನ ಕುದುರೆ ಎಲ್ಲಿದೆ ಅಂತೇಳ್ಬಿಟ್ಟು ಹುಡ್ಕೊಂಡು ಹೋಗ್ತಾರೆ ಸಗರನ ಮಕ್ಕಳು. ಆ ಹುಡುಕಿ ಎಲ್ಲ ಅಗದಾಕಿರ್ತಾರೆ. ಆ ಅಗದಾಕಿರ್ತಕ್ಕಂಥ ಅಷ್ಟೂ ಜಾಗದಲ್ಲಿ ಆ ಗಂಗೆ ಅದರೊಳಗೆಲ್ಲ ತುಂಬ್ಕೊತಾಳೆ. ಹಾಗಾಗಿ ಗಂಗೆ ಇಲ್ಲದ ಜಾಗ ಇಲ್ಲ, ಇಡೀ ಪ್ರಪಂಚ ಗಂಗಾಮಯವಾಗಿಬಿಡುತ್ತೆ. ಹಾಗಾಗಿ ಎಲ್ಲ ನಮಗೆ ಕಾಣ್ತಾ ಇರ್ತಕ್ಕಂಥ ಪ್ರತಿ ನೀರು ತೀರ್ಥನೆ. ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾರೆ ಪುರಾಣಗಳಲ್ಲಿ, ಯಾವ ಕ್ಷೇತ್ರ ಆ ತೀರ್ಥಕ್ಷೇತ್ರ, ಈ ತೀರ್ಥಕ್ಷೇತ್ರ, ಅಲ್ಲಿ ಮೀರಿ ಇಲ್ಲಿ ಮೀರಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ತೀರ್ಥಕ್ಷೇತ್ರಕ್ಕೆ ಅಷ್ಟು ಮಹತ್ವ ಇದೆ, ಗಂಗೆಗೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ಬಿಟ್ಟಂತೆ. ಅಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಇದು ದೇವಲೋಕದಿಂದ ಬಂದಿರುವಂತಹ ತಾಯಿ ಗಂಗಾದೇವಿ ಆಗಿರೋದ್ರಿಂದ ಈ ತಾಯಿಯಲ್ಲಿ ಆ ಪಾವಿತ್ರತೆ ಅನ್ನೋದು ಏನು ಹೇಳ್ತಾರೆ ಅಂತಂದರೆ, ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಈ ಎಕ್ಸ್ಪೆರಿಮೆಂಟಲ್ಲಿ ಪ್ರಪಂಚದಲ್ಲಿ 2 ನದಿಗಳಿಗೆ ಆ ಪಾವಿತ್ರತೆ ಇರೋದು. ಒಂದು ನಮ್ಮ ದೇಶದ ಗಂಗಾ ನದಿ, ಇನ್ನೊಂದು ಬ್ರಿಟನ್ನಲ್ಲಿ ಲಾರ್ಡ್ಸ್, LOURDS ಲಾರ್ಡ್ಸ್ ಅಂತ ಆ 2 ನದಿನೇ. ಸೊ ಈ 2 ನದಿಗಳಲ್ಲೂ ಕೂಡ ಅನೇಕ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡಿದ್ದಾರೆ. ನಮ್ಮ ಬೇರೆ ನದಿಯ ನೀರುಗಳನ್ನು ನಾವು ಬಾಟ್ಲಲ್ಲಿ ಹಾಕಿಟ್ಟಿದ್ರೆ ಸ್ವಲ್ಪ ಬ್ಯಾಕ್ಟೀರಿಯಾ ಇರುವಂಥ ಅದನ್ನು ನಾವು ಬಾಟ್ಲಲ್ಲಿ ಇಟ್ಟಿದ್ರೆ ಅಂತಂದರೆ ಕಂಟಾಮಿನೇಟೆಡ್ ವಾಟರ್, ಅದು ಆ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ, ವೃದ್ಧಿ ಆಗುತ್ತೆ, ಅದರಲ್ಲಿ ಕೆಡುಕು ಜಾಸ್ತಿ ಆಗ್ತಾ ಬರುತ್ತೆ. ಅದೇ ನಮ್ಮ ಕಾಶಿ ಗಂಗಾ ತೀರ್ಥವನ್ನು ನಾವು ಅಲ್ಲಿ ಹೆಣಗಳನ್ನು ಹಾಕಿದ್ದಾರೆ, ಬೇರೆ ಎಲ್ಲ ಕಲ್ಮಶನೂ ಅದರಲ್ಲಿ ಇದೆ.
ಆ ಕಲ್ಮಶ ಇರುವ ನೀರನ್ನು ನಾವು ಬಾಟಲ್ ತೆಗೆದುಕೊಂಡು ಇಟ್ಟಿದ್ರೆ ಮನೆಯಲ್ಲಿ ಪ್ರತಿ ಮನೆಯಲ್ಲೂ ನಾವು ಗಂಗಾ ತೀರ್ಥ ಇಟ್ಕೊಂಡಿದ್ದೀವಿ. ಎಷ್ಟು ವರ್ಷಗಳ ಹಳೆಯ ಗಂಗಾ ತೀರ್ಥ ಇಟ್ಕೊಂಡಿದ್ರು ಸಹ ಅದು ಯಾವತ್ತೂ ಕಂಟ್ಯಾಮಿನೇಟ್ ಆಗೋದಿಲ್ಲ. ಅದು ಕಂಟ್ಯಾಮಿನೇಟ್ ಆಗಿರುವ ನೀರು ಕೂಡ ಅದು ಅದಕ್ಕಷ್ಟೇ ಸ್ವತಃ ಶುದ್ಧೀಕರಣ ಆಗುತ್ತೆ. ಅದು ಆ ಪ್ಯೂರಿಫೈ ಆಗೋದು ಯಾಕೆ ಅಂತಂದ್ರೆ ಅದರ ಪವಿತ್ರತೆ. ಅದಕ್ಕಾಗಿ ಗಂಗಾದೇವಿಗೆ, ಗಂಗಾ ತಾಯಿಗೆ ನಾವು ಅಷ್ಟು ಕೃತಜ್ಞರಾಗಿರ್ಬೇಕು. ಕೃತಜ್ಞರು, ಪ್ರಾಮುಖ್ಯತೆ. ಆಮೇಲೆ ಬೇರೆ ಎಲ್ಲ ನದಿಗಳಲ್ಲೂ ಕೂಡ ಸೊಳ್ಳೆ ಇಂಥವೆಲ್ಲ ಬೆಳೆಯುತ್ತಂತೆ, ಆದರೆ ಗಂಗಾ ನದಿನಲ್ಲಿ ಸೊಳ್ಳೆ ಅಂತಕ್ಕಂಥದ್ದು ಬೆಳೆಯೋದೇ ಇಲ್ವಂತೆ. ಆಮೇಲೆ ಮೆಕ್ಕಲು ಮಣ್ಣು ಅಂತ ತಗೊಂಡು ಬರುತ್ತೆ ಗಂಗಾ ನದಿ, ಬೇರೆ ಎಲ್ಲೂ ಸಿಗೋದಿಲ್ಲ. ಆ ಮೆಕ್ಕಲು ಮಣ್ಣು ತಗೊಂಡು ಬಂದು ಆ ಗಂಗಾ ನದಿ ಮುಖಜ ಭೂಮಿಗಳಲ್ಲಿ ಅದನ್ನು ಪೇರ್ಸುತ್ತೆ. ಹಾಗಾಗಿ ಅಲ್ಲಿ ಫಲವತ್ತತೆ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ, ತುಂಬಾ ಫಲವತ್ತವಾಗಿರ್ತಕ್ಕಂಥ. ಮೇಲಿಂದ ಹರ್ಕೊಂಡು ಬರೋದು ಆ ವನರಾಶಿಗಳಲ್ಲಿ ಬರುತ್ತೆ. ಆ ವನರಾಶಿಗಳಲ್ಲಿ ಬಂದಾಗ ಆ ಮೂಲಿಕೆಗಳನ್ನೆಲ್ಲ ಇದು ಮಾಡ್ಕೊಂಡು ಬಂದಾಗ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರೋದು ನಮ್ಮ ಗಂಗಾ ತೀರ್ಥಕ್ಕೆ. ಅಂಥದ್ದು ಆ ಲಾರ್ಡ್ಸ್ ಅನ್ನೋ ಇನ್ನೊಂದು ನದಿ ಇಂಗ್ಲೆಂಡಲ್ಲಿ ಇದೆ. ಆ ನದಿಗೂ ಅಂತಹ ಗುಣಮಟ್ಟವಾದಂಥ ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾರೆ. ಅಲ್ಲೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ ನದಿ ದಡದಲ್ಲಿ 2 ಕ್ಯಾಂಪ್ಸ್ ಹಾಕ್ಕೊಂಡು, ಒಂದು ಕ್ಯಾಂಪಲ್ಲಿ ಲೆಪ್ರಸಿ ಪೇಷಂಟ್ಸ್, 2 ಕ್ಯಾಂಪಲ್ಲೂ ಲೆಪ್ರಸಿ ಪೇಷಂಟ್ಸ್ 25 ಜನ ಲೆಪ್ರಸಿ ಪೇಷಂಟ್ಸ್ ಇಟ್ಕೊಳ್ಳೋದು. ಒಂದು ಕ್ಯಾಂಪಲ್ಲಿ ಕ್ಯಾಂಪಲ್ಲಿ ಇರೋರಿಗೆಲ್ಲರಿಗೂ ಕೂಡ ಈ ಒಂದು ಲಾರ್ಡ್ಸ್ ನದಿಯ ನೀರಿನಲ್ಲೇ ಅವರಿಗೆ ಅಡಿಗೆ, ಊಟ, ಸ್ನಾನ ಪ್ರತಿಯೊಂದು ಕೂಡ ಪ್ರತಿನಿತ್ಯ ನಡೆಯುತ್ತೆ. ಎ ಗ್ರೂಪ್ಗೆ, ಬಿ ಗ್ರೂಪ್ಗೆ ಬೇರೆ ನೀರು ಕೊಡೋದು. ಹಾಗೆ ಒಂದು 3 months ಇದು ಮಾಡ್ತಾರೆ. ಆ 3 months ಮಾಡೋಷ್ಟೊತ್ತಿಗೆ ಈ ಎ ಗ್ರೂಪ್ಗೆಲ್ರಿಗೂ ತುಂಬ ಒಳ್ಳೆಯ ಗುಣಮುಖ ಕಾಣುತ್ತೆ, ಬಿ ಗ್ರೂಪಲ್ಲಿ ಆ ಗುಣಮುಖ ಕಾಣೋದಿಲ್ಲ ಅಂತ ಹೇಳಿ. ಸೊ ಈ ನಮ್ಮ ತಾಯಿ ಗಂಗಾ ನದಿಗೆ ಏನು ಆ ಪಾವಿತ್ರ್ಯತೆ ಮತ್ತು ಹೀಲಿಂಗ್ ಪವರ್, ಆ ಹೀಲಿಂಗ್ ಪವರ್ ಇದೆಯೋ ಅದು ಇರೋದು 2 ನದಿಗಳಿಗೆ ಪ್ರಪಂಚದಲ್ಲಿ. ಅದು ನಮ್ಮ ತಾಯಿಯ ವೈಶಿಷ್ಟ್ಯತೆ. ಆಮೇಲೆ ಈ ಅಲೆಕ್ಸಾಂಡರ್ಗೆ ಒಬ್ಬರು ಗುರುಗಳು ಇರ್ತಾರೆ. ಅವ್ರು ಯಾರು? ಅರಿಸ್ಟಾಟಲ್ ಮಹಾಶಯರು ಅಂತ ಹೇಳ್ಬಿಟ್ಟು ಅಂತ. ಈ ಅರಿಸ್ಟಾಟಲ್ನ ಅಲೆಕ್ಸಾಂಡರ್ ಹೋಗಿ ಕೇಳ್ತಾನೆ, ನಾನು ಪೌರ್ವಾತ್ಯ ದೇಶಗಳಿಗೆ ನಾನು ದಂಡಯಾತ್ರೆ ಹೋಗ್ತಾ ಇದ್ದೀನಿ, ನಿಮ್ಗೆ ಏನಾರ ತಂದ್ಕೊಡ್ಬೇಕಾ, ಅಲ್ಲಿಂದ ಗಿಫ್ಟ್ ಆಗಿ ಏನಾರ ತಂದ್ಕೊಡ್ಬೇಕಾ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಅರಿಸ್ಟಾಟಲ್ ಮಹಾಶಯ ಕೇಳ್ತಾನೆ, ಹಾಗಾದ್ರೆ ನೀನೇನು ಆ ಕಡೆಗೆ ಹೋಗಿ ಬರೋದಾದರೆ ಒಂದು ಬಾಟಲ್ನಲ್ಲಿ ಗಂಗಾ ಜಲ ಅಂತ ತಗೊಂಡ್ಬಂದ್ಕೊಡು, ಆಮೇಲೆ ಅಲ್ಲಿ ಭಗವದ್ಗೀತೆ ಅಂತ ಒಂದು ಪುಸ್ತಕ ಸಿಗುತ್ತಂತೆ, ದಯವಿಟ್ಟು ಆ ಪುಸ್ತಕನ ನನಗೆ ತಂದುಕೊಡು. ಆಮೇಲೆ ಅದನ್ನು ಯಾರಾದರೂ ನನಗೆ ಅದನ್ನು ಹೇಳ್ಕೊಡ್ಬೇಕು, ಹೆಂಗೆ ಓದಬೇಕು ಅಂತ ಹೇಳ್ಕೊಡ್ಬೇಕು. ಆಮೇಲೆ ಅದರ ಅರ್ಥ ತಿಳಿಸ್ತಕ್ಕಂಥ ಗುರುಗಳು ಒಬ್ಬನ್ನ ಕರ್ಕೊಂಬ ಅಂತ. ಈ 3 ವಸ್ತುಗಳು ನನಗೆ ಬೇಕಾಗಿದೆ ಅಂತ ಕೇಳ್ತಾರೆ ಅರಿಸ್ಟಾಟಲ್ ಮಹಾಶಯರು. ಒಂದು ಬಾಟಲ್ ತುಂಬ ಗಂಗಾ ಜಲ, ಒಂದು ಭಗವದ್ಗೀತೆ ಪುಸ್ತಕ, ಮತ್ತು ಅದನ್ನು ನನಗೆ ಬೋಧಿಸ್ತಕ್ಕಂಥ ಒಬ್ಬ ಗುರುಗಳು. ಇಷ್ಟನ್ನು ನನಗೆ ತೊಗೊಂಬಪ್ಪ ಗಿಫ್ಟ್ ಆಗಿ ಅಂತ ಕೇಳ್ತಾರೆ ಗುರುಗಳು. ಮಣ್ಣು, ಭಾರತದ ಮಣ್ಣು. ಹೀಗೆ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿ ಹೊಂದಿರತಕ್ಕಂಥ ಜಲ ಅಂತಂದರೆ ನಮ್ಮ ಗಂಗಾ ಜಲ. ಹಾಗಾಗಿ ಹಿಂದೆ ಎಲ್ಲ ಕೂಡ ಏನು ಮಾಡೋರು, ಹೆಣ್ಮಕ್ಳುಗಳಿಗೆ ಗಂಗಾ ಗಂಗಾ ಅಂತ ಹೆಸರಿಡೋರು. ಯಾಕೆಂದರೆ ಗಂಗಾ ಗಂಗಾ ಅಂತ ಇದ್ದರೆ ನಮಗೆ ಪಾಪಗಳು ಕಳೆಯುತ್ತೆ ಅಂತ ಹೇಳ್ಬಿಟ್ಟು ಗಂಗಾ ಗಂಗಾ ಅಂತ ಗಂಗಮ್ಮ ಅಂತೆಲ್ಲ ಕರೆಯೋರು. ಇವಾಗೆಲ್ಲ ಹೊರಟೋಗಿದೆ ಬಿಡಿ, ಇವಾಗೆಲ್ಲ ಏನೇನೋ ಹೆಸರುಗಳನ್ನೆಲ್ಲ ಇಟ್ಕೊತೀವಿ. ಇವಾಗ ದೇವರ ಹೆಸರುಗಳನ್ನ ಇಡೋದಕ್ಕೆ ಯಾರಿಗೂ ಕೂಡ ಮೊದಲೆಲ್ಲ ಪ್ರತಿ ಹೆಣ್ಣಿನ ಹೆಸರು ಪಕ್ಕದಲ್ಲಿ ಅಮ್ಮ ಅಂತ ಇದ್ದೇ ಇರೋದು, ಕಾಮನ್ ಆಗಿರೋದು. ನಾವು ಹಿಂದಿನ ಯಾರಾದರೂ ಹೆಸರುಗಳನ್ನ ನೋಡ್ರಿ, ಎಲ್ಲರ ಹೆಸರು ಪಕ್ಕದಲ್ಲೂ ಅಮ್ಮ ಅಂತ ಸೇರಿಸಿ ಇಟ್ಟೇ ಇರೋರು. ಯಾಕಂದ್ರೆ ಯಾರು ಕರೆದ್ರೂ ಕೂಡ ಅಮ್ಮ ಅಂತ ಕರಿಬೇಕು ಅಂತ. ಒಬ್ಬ ಸ್ತ್ರೀಗೆ ತಾಯಿ ಅಂತಕ್ಕಂಥ ಅಂದರೆ ಅಮ್ಮ ಅನ್ನೋ ಒಂದು ಪದಕ್ಕಿಂತ ದೊಡ್ಡ ಪದ, ದೊಡ್ಡ ಸ್ಥಾನ ಯಾವುದೂ ಇಲ್ಲ. ನಾವು ಯಾರು ಮೇಡಮ್ ಅಂತ ಕರಿಬೋದು, ಆಂಟಿ ಅಂತ ಕರಿಬೋದು, ಏನನ್ನು ಕರೆದ್ರೂ ಕೂಡ ಅಮ್ಮ ಅಂತ ಕರೆದಂಗೆ ಆಗೋದಿಲ್ಲ. ಅಮ್ಮ ಅಂತ ಕರೆದ್ರೆ ಅದು ತುಂಬ ದೊಡ್ಡ ಸ್ಥಾನ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಈ ಗಂಗೆಗೆ ಅಷ್ಟು ಮಹತ್ವ ಇದೆ, ಈ ತೀರ್ಥಕ್ಷೇತ್ರಗಳಿಗೆ ಅಷ್ಟು ಮಹತ್ವ ಅಂತಕ್ಕಂಥದ್ದು ಇದೆ. ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ, ಜಬ್ ಮನಚಂಗ ಕಸೋಟಿ ಮೇ ಗಂಗಾ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಮನಸ್ಸೊಂದು ಶುದ್ಧವಾಗಿದ್ದರೆ ನಾವು ಇದ್ದ ಜಾಗದಲ್ಲೇ ಗಂಗೆ ಆವಿರ್ಭಾವ ಆಗತ್ತೆ ಅಂತ. ಹಿಂದೆ ಎಲ್ಲ 2 ಕಥೆಗಳು ಹೇಳಿದ್ದೆ ನಾನು, ಅದರ ಬಗ್ಗೆ ಎಲ್ಲ ಹೇಳಿದ್ದೆ. ಯಾರು ನಮ್ಮ ರವಿದಾಸರು ಹೆಂಗೆ ಅವರು ಚಪ್ಪಲಿ ಹೊಲ್ಕೊಂಡು ಇರತಕ್ಕಂಥ ಅವರು ಕಸೋಟಿನಲ್ಲಿ ಆ ಗಂಗಾ ಕಡಗಗಳನ್ನು ತೆಕ್ಕೊಟ್ರು, ಅವೆಲ್ಲ ಕಥೆ ನಾನು ಹಿಂದೆ ಎಲ್ಲ ಹೇಳಿದ್ದೀನಿ. ಆಮೇಲೆ ಅತ್ತೆ ಸೊಸೆ
ಅತ್ತೆ ಏನು ಮಾಡಲ್ಲಂತೆ, ಗಂಗಾ ನದಿನ ನೋಡ್ಕೊಂಡ್ ಬರಬೇಕು ಕಾಶಿ ಯಾತ್ರೆಗೆ ಅಂತ ಹೇಳ್ಬಿಟ್ಟು ಹೋದ್ಲಂತೆ. ಸೊಸೆನೂ ಕೇಳಲ್ಲಂತೆ, ಅತ್ತೆ ನಾನು ಬರ್ತೀನಂತೆ ಅಂತ. ಏಯ್ ಮನೆಯಲ್ಲೆಲ್ಲ ಯಾರು ನೋಡ್ಕೊತಾರೆ, ನಿನ್ನ ಮನೆ ಆಳು ಕಾಳುಗಳನ್ನೆಲ್ಲ ನೋಡ್ಕೊಂಡಿರು ಅಂತ ಹೇಳ್ಬಿಟ್ಟು ಹೊರಟೋದು. ಸೊಸೆಗೆ ಏನು ಚಿಂತೆ ಅಂದರೆ ಅತ್ತೆ ಎಲ್ಲಿಗೆ ಹೋಗಿದ್ದಾಳೋ, ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದಾಳೋ, ಯಾವ ದರ್ಶನ ಮಾಡ್ತಾ ಇದ್ದಾಳೋ, ಯಾವ ನದಿನಲ್ಲಿ ಮೀತಾ ಇದ್ದಾಳೋ, ಇದೇ ಯೋಚನೆ ಸೊಸೆಗೆ. ಮನೆ ಕೆಲಸ ಮಾಡ್ತಾ ಇದ್ರು ಕೂಡ. ಅತ್ತೆಗೆ ಏನು ಯೋಚನೆ ಅಂತಂದರೆ ಸೊಸೆ ಏನು ಮಾಡಿದ್ಲೋ ಏನೋ, ಆಳು ಕಾಳನ್ನು ನೋಡ್ಕೊಂಡ್ಲೋ ಬಿಡ್ಲೋ, ದನ ಕರು ಹುಲ್ಲು ಹಾಕಿದ್ಲೋ ಇಲ್ವೋ, ಮನೆ ಕಸ ಗುಡಿಸಿದ್ಲೋ ಇಲ್ವೋ, ಬಂದವ್ರಿಗೆ ಸರಿಯಾಗಿ ನೋಡ್ಕೊಂಡ್ಲೋ ಇಲ್ವೋ, ಈ ಯೋಚನೆ ಅತ್ತೆಗೆ. ಕಡೆಗೆ ಅತ್ತೆ ಏನು ಮಾಡ್ತಾಳೆ, ಕಾಶಿಗೆ ಹೋಗ್ತಾಳೆ, ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಗಂಗಾ ನದಿನಲ್ಲಿ 3 ಮುಳುಗು ಹಾಕ್ತಾಳೆ. ಅವಳು ತವ್ರ ಮನೇದು ಒಂದು ಉಂಗುರ ಇರುತ್ತೆ ಕೈನಲ್ಲಿ, ಯಾವಾಗಲೂ ಇಟ್ಕೊಂಡಿರ್ತಾಳೆ. ತವ್ರ ಮನೆಯಿಂದ ಬಂದಾಗಿಂದ ಇಟ್ಕೊಂಡಿರ್ತಾಳೆ. ಪ್ರಾಣಕ್ಕೆ ಸಮಾನವಾಗಿ ನೋಡ್ಕೊಂಡಿರ್ತಾಳೆ ಆ ಬಂಗಾರದ ಉಂಗುರನ. ಅದು 2 ಮುಳುಗು ಹಾಕ್ತಾಳೆ. 3ನೇ ಮುಳುಗದಲ್ಲಿ ಗಂಗೆನಲ್ಲಿ ಹೊರಟೋಗ್ಬಿಡುತ್ತೆ ಉಂಗುರ, ಸಿಕ್ಕೋದಿಲ್ಲ. ಕಡೆಗೆ ಅಯ್ಯೋ ಎಂಥ ಕೆಲಸ ಆಯಿತು, ಕಾಶಿ ಯಾತ್ರೆಗೆ ಬಂದ್ಬಿಟ್ಟು ನನ್ನ ತವ್ರ ಮನೆ ಉಂಗುರನ ಕಳ್ಕೊಂಡ್ಬಿಟ್ನೆ ಅಂತ ಅದೇ ದುಃಖದಲ್ಲಿ ಅವಳು ವಾಪಸ್ ಬರ್ತಾಳೆ. ಕಡೆಗೆ ಈ ಸೊಸೆ ಏನು ಮಾಡ್ತಾಳೆ, ಒಂದು ಶುಕ್ರವಾರ, ಆದರೆ ಈ ಉಂಗುರ ಕಳ್ಕೊಂಡಿದ್ದು ಅವತ್ತು ಶುಕ್ರವಾರ ಇರುತ್ತೆ. ಮೈ ಎಲ್ಲ ಚೆನ್ನಾಗಿ ಎಣ್ಣೆ ಬಳ್ಕೊಂಡು, ಅರಶಿನ ಬಳ್ಕೊಂಡು, ಬಚ್ಚಲ ಮನೆಯಲ್ಲಿ ಹಂಡೆ ತುಂಬ ನೀರು ಕಾಯಿಸ್ಕೊಂಡು ನೀರು ಹಾಕ್ಕೊಂತ ಇರ್ತಾಳೆ. ಅವಳಿಗೆ ಅವಾಗ್ಲೂ ಯೋಚನೆ ಏನು ಅಂದರೆ ಅತ್ತೆ ಇವಾಗ ಕಾಶಿ ಇದಕ್ಕೆ ತಲುಪಿರ್ತಾರೆ, ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾರೆ, ಇದೇ ಯೋಚನೆ ಮಾಡ್ತಾ ಇರ್ತಾಳೆ ಯಾರು, ಸೊಸೆ. ಕಡೆಗೆ ಏನಾಗುತ್ತೆ, ಟಣ್ ಅಂತ ಬಚ್ಚಲ ಮನೆಯಲ್ಲಿ ಸೌಂಡ್ ಆಗುತ್ತೆ. ನೋಡಿದ್ರೆ ಅತ್ತೆ ಉಂಗುರ, ತವ್ರ ಮನೆ ಉಂಗುರ. ಅಯ್ಯೋ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ರು ನಮ್ಮ ಅತ್ತೆ. ಉಂಗುರನ್ನ ನೋಡಿದ್ರ ಈ ತೀರ್ಥಯಾತ್ರೆಗೆ ಹೋಗೋ ಒಂದು ಇದರಲ್ಲಿ ಹಣ್ಣೆನಲ್ಲಿ ಬೆಳೆಸ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಬಟ್ಟೆ ತಗೊಂಡು ಆ ಬಟ್ಟೆನಲ್ಲಿ ಭದ್ರವಾಗಿ ಮುಳಿದ್ರಿ ಒಂದು ಕಡೆ ಭದ್ರವಾಗಿ ಇಟ್ಟಿರ್ತಾಳೆ. ಅತ್ತೆ ಬಂದ್ರೆ ಕೊಡಬೇಕು ಅಂತ. ಕಡೆಗೆ ಅತ್ತೆ ಬರ್ತಾರೆ, ಏನತ್ತೆ ತೀರ್ಥಯಾತ್ರೆ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳ್ತಾರೆ. ಹೂನಮ್ಮ ಚೆನ್ನಾಗಾಯ್ತು, ಆದ್ರೆ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರ್ತಕ್ಕಂಥ ನನ್ನ ತವ್ರ ಮನೆ ಉಂಗುರನ ಕಳ್ಕೊಂಡ್ಬಿಟ್ಟೆ. ಎಲ್ಲಿ ಕಳ್ಕೊಂಡ್ರತ್ತೆ ಅಂತ ನಗ್ತಾ ಕೇಳ್ತಾಳೆ ಸೊಸೆ. ನಾನು ಗಂಗೆನಲ್ಲಿ 2 ಸಲ ಮುಳುಗಾಕ್ದೆ, 2 ಸಲಿನೂ ನನ್ನ ಕೈನಲ್ಲೇ ಇತ್ತು. 3ನೇ ಮುಳುಗಾಕೋ ಅಷ್ಟೊತ್ತಿಗೆ ಗಂಗಾ ನದಿನಲ್ಲಿ ಎಲ್ಲೋ ಕಳೆದೋಗ್ಬಿಡ್ತು ಅಂತ ಹೇಳ್ತಾರೆ. ಇಲ್ಲ ಅತ್ತೆ, ನೀವು ಅಲ್ಲಿ ಕಳ್ಕೊಂಡಿಲ್ಲ, ಎಲ್ಲೋ ಹೋಗೋ ಆತುರದಲ್ಲಿ ನೀವು ಹಂಡೆಲಿ ಬೆಳೆಸ್ಕೊಂಡು ಹೊಟ್ಟೋಗಿದ್ದೀರಾ ಅಂತ. ಇಲ್ಲಮ್ಮ, ನಾನು ಆ ಗಂಗೆನಲ್ಲೇ ಬೆಳೆಸ್ಕೊಂಡೆ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಅಲ್ಲಿವರೆಗೂ ನನ್ನ ಕೈನಲ್ಲೇ ಇತ್ತು ಅಂತ ಅತ್ತೆ ಹೇಳ್ತಾಳೆ. ಇಲ್ಲ ಅತ್ತೆ, ತೋರಿಸ್ತೀನಿ ರೀ ಅಂತ ಹೇಳ್ಬಿಟ್ಟು ತೊಗೊಂಬಂದು ಬಟ್ಟೆ ತೆಗೆದು ತೋರಿಸ್ತಾಳೆ. ಅದೇ ಉಂಗುರ. ಆಶ್ಚರ್ಯ ಆಗ್ಬಿಡುತ್ತೆ ಅತ್ತೆಗೆ. ಆವಾಗ ಅತ್ತೆ ಕೇಳ್ತಾಳೆ, ಹೆಂಗಿದು ಸಾಧ್ಯ ಆಯಿತು? ನನ್ನ ಕೈನಲ್ಲೇ ಇತ್ತು, ಗಂಗೆನಲ್ಲಿ ಮುಳುಗೋವರೆಗೂ ನನ್ನ ಕೈನಲ್ಲೇ ಇದ್ದಿದ್ದು ಉಂಗುರ, ನಿನ್ನ ಕೈಗೆ ಹೆಂಗೆ ಬಂತು ಅಂತೇಳ್ಬಿಟ್ಟು. ನಡೀರಿ ಯಾರನ್ನ ತಿಳಿದಿರ್ತಕ್ಕಂಥ ಪಂಡಿತರ ಹತ್ರಕ್ಕೆ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಪಂಡಿತರ ಹತ್ರಕ್ಕೆ ಹೋಗ್ತಾರೆ. ಹಿಂಗಾಯ್ತು ಅಂತ ನಡೆದಿದ್ದೆಲ್ಲ ಹೇಳ್ತಾರೆ. ಆವಾಗ ಪಂಡಿತರು ಹೇಳ್ತಾರೆ, ಕಾಶಿ ಯಾತ್ರೆ ಮಾಡಿದ್ದು, ವಿಶ್ವನಾಥನ ದರ್ಶನ ಮಾಡಿದ್ದು, ಗಂಗೆನಲ್ಲಿ ಮಿಂದಿದ್ದು, ಪಾಪ ಕಳ್ಕೊಂಡಿದ್ದು ನಿಮ್ಮ ಸೊಸೆ, ನೀವಲ್ಲ ಅಂತ ಪಂಡಿತರು ಹೇಳ್ತಾರೆ. ಮತ್ತು ನಾನೇನು ಮಾಡಿದೆ, ನೀವು ಮನೆ ಕಸ ಗುಡಿಸಿದ್ರಿ, ದನಕ್ಕೆ ಹುಲ್ಲು ಹಾಕಿದ್ರಿ, ಬಂದಿರೋರನ್ನ ಮಾತಾಡ್ಸಿದ್ರಿ, ಸಗಣಿ ಎತ್ತಿದ್ರಿ, ಬೆರಣಿ ತಟ್ಟಿದ್ರಿ, ಈ ಕೆಲಸ ಮಾಡ್ಕೊಂಡಿದ್ರಿ ನೀವು ಅಂತ ಹೇಳ್ತಾರೆ. ಇದೆಂಗೆ ಸಾಧ್ಯ ಆಯಿತು? ಹೋಗಿದ್ದು ನಾನಲ್ವಾ ಅಂತ. ಆದರೆ ಮಾನಸಿಕವಾಗಿ ಮನೇಲಿದ್ದೆ, ಅವಳು ಮಾನಸಿಕವಾಗಿ ತೀರ್ಥಕ್ಷೇತ್ರದಲ್ಲಿದ್ಲು ಅಂತ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಜಬ್ ಮನಚಂಗ ಸೊ ಕಸೋಟಿ ಮೇ ಗಂಗಾ ಅಂತ. ನಾವು ಎಲ್ಲೇ ಇರಲಿ, ಏನೇ ಕೆಲಸ ಮಾಡ್ತಾ ಇರಲಿ, ನಮ್ಮ ಮನಸ್ಸೊಂದು ಶುದ್ಧವಾಗಿದೆ ಅಂತಂದರೆ, ನಮ್ಮ ಮನಸ್ಸು ಏನು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಇನ್ನೊಂದು ಕತೆ ಭಾಗವತದಲ್ಲಿ ಬರುತ್ತೆ, ಆದರೂ ಇದು ಹೇಳ್ಬಿಡ್ತೀನಿ, ನೀವೇನು ಅಪಾರ್ಥ ಮಾಡ್ಕೋಬೇಡಿ. ಆ ಕತೆ ಹಾಗೇ ಇದೆ. ಸೂಳೆ ಪಾಪ ಸನ್ಯಾಸಿಗೆ ಅಂತೇಳ್ಬಿಟ್ಟು ಆ ಕತೆ. ಏನು ಅಂತಂದರೆ, ಒಂದು ಅರಳಿ ಮರ ಇತ್ತಂತೆ. ಅರಳಿ ಮರದ ಕೆಳಗಡೆ ಒಬ್ಬನು ಸನ್ಯಾಸಿ ತಪಸ್ ಮಾಡ್ಕೊಂಡಿದ್ನಂತೆ. ಆ ತಪಸ್ ಮಾಡ್ಕೊಂಡಿರ್ತಕ್ಕಂಥ ಸನ್ಯಾಸಿ ಇದ್ದಿದ್ದ ಜಾಗದಲ್ಲೇ ಒಂದು ಊರು ವೇಶ್ಯೆ ಮನೆ ಇತ್ತಂತೆ. ಈ ಸನ್ಯಾಸಿಗೆ ಏನು ಕೆಲಸ ಅಂತಂದರೆ, ನೋಡು ನಾನು ಇಲ್ಲಿ ತಪಸ್ ಮಾಡ್ಕೊಂಡಿದ್ದೀನಿ ಅರಳಿ ಮರದ ಕೆಳಗೆ, ನಾನು ಇದೀನಿ ಅನ್ನೋ ಭಯ ಕೂಡ ಇಲ್ದಿರ ಇವಳು ಊರು ವೇಶ್ಯೆ ಎಷ್ಟು ಧೈರ್ಯವಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ದಾಳೆ, ಅವಳಿಗೆ ಏನನ್ನ ಪಶ್ಚಾತ್ತಾಪ ಇದೆಯಾ ಅಂತ ದಿನ ಬೈಕೊಂತ ಇದ್ದಂತೆ ಸನ್ಯಾಸಿ. ಕಡೆಗೆ ಏನು ಸನ್ಯಾಸಿ ಏನು ಕೆಲಸ ಅಂತಂದರೆ, ದಿನ ಬೆಳಗ್ಗೆ ಎದ್ದೇಳೋದು, ಸ್ನಾನ ಮಾಡೋದು, ರಾಮ ಜಪಾನ ಮಾಡ್ಕೊಂತ ಕೂತ್ಕೊಂಡಿರೋದು. ಅವ್ರ ಮನೆಗೆ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಎಷ್ಟೊತ್ತಿಗೆ ಹೋದ್ರು, ಎಷ್ಟೊತ್ತಿಗೆ ಬಂದರು ಲೆಕ್ಕ ಹಾಕ್ತಾ ಕೂತ್ಕೊಂಡಿರ್ತಾನೆ. ಇವನು ಸನ್ಯಾಸಿಗೆ ಇದೇ ಕೆಲಸ. ಕಡೆ ಅವಳು ಏನು ಮಾಡ್ತಾ ಇದ್ಲಂತೆ ಅಂದರೆ, ಅಯ್ಯೋ ನಾನು ಎಂಥ ಪಾಪ ಜೀವನಳು, ನನಗೆ ಯಾವ ಜನ್ಮದ ಯಾವ ಕರ್ಮದಿಂದನೂ ನನಗೆ ಈ ಥರದ್ದೊಂದು ಇದು ಬಂದ್ಬಿಟ್ಟಿದೆ, ನಾನು ಈ ಥರದ ಜೀವನ ನಡೆಸ್ತಾ ಇದ್ದೀನಲ್ಲ, ಎದುರುಗನೇ ಗುರುಗಳಿದ್ದಾರೆ, ನನಗೆ ಹೋಗಿ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡಿ ಉಪದೇಶ ತೊಗೊಂಡ್ರೆ ನನ್ನ ಜನ್ಮ ಉದ್ಧಾರ ಆಗೋಗುತ್ತೆ, ನನಗೆ ಈ ಭಾಗ್ಯ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆಕೆ ಯೋಚನೆ ಮಾಡ್ತಾ ಇದ್ಲಂತೆ. ಕಡೆಗೆ ಸುಮಾರು ದಿವಸ ಆದಮೇಲೆ ಇಬ್ಬರಿಗೂ ಕೂಡ ಮರಣ ಅಂತಕ್ಕಂಥದ್ದು ಬಂತಂತೆ. ಈ ಸಾಧುನು ತೀರ್ಕೊಂಡ್ಬಿಟ್ನಂತೆ, ಆ ವೇಶ್ಯನು ತೀರ್ಕೊಂಡ್ಬಿಟ್ಟಲ್ಲಂತೆ. ಕಡೆಗೆ ಸ್ವರ್ಗದಿಂದ ವಿಮಾನ ಬಂತಂತೆ, ನರಕದಿಂದ ಯಮದೂತರು ಬಂದ್ರಂತೆ. ಯಮದೂತರು ಬಂದು ಸನ್ಯಾಸಿನ ಹಿಡ್ಕೊಂಡ್ರಂತೆ, ನಡಿ ನರಕಕ್ಕೆ.
ಸ್ವರ್ಗದಿಂದ ಬಂದಿರತಕ್ಕಂಥ ದೇವದೂತರು ಎಲ್ಲ ಪುಷ್ಪವೃಷ್ಟಿಗಳನ್ನ ಕರಿತಾ, ಚಾಮರಗಳನ್ನ ಬೀಸ್ತಾ ಈ ಊರು ವೇಶ್ಯನ್ನ ವಿಮಾನದಲ್ಲಿ, ದಿವ್ಯ ವಿಮಾನದಲ್ಲಿ ಹತ್ತಿಸ್ಕೊಂಡ್ರಂತೆ. ಇದೇನಿದೆ ಆಶ್ಚರ್ಯ ಅಂತ ಸನ್ಯಾಸಿ ಬಾಯಿ ಪಡ್ಕೊಳಕ್ ಶುರು ಮಾಡಿದಂತೆ. ನೀವೆಲ್ಲೋ ಅಡ್ರೆಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ರಾಂಗ್ ಅಡ್ರೆಸ್ಗೆ ಹೋಗ್ಬಿಟ್ಟಿದ್ದೀರಾ, ಆ ವಿಮಾನ ಈ ಕಡೆಗೆ ಬರಬೇಕು, ಈ ಎಮ್ಮ ಭಟ್ರು ಆ ಕಡೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟಂತ. ಇಲ್ಲಪ್ಪ, ಅದೆಲ್ಲ ನಿಮ್ಮ ಭೂಲೋಕದಲ್ಲಿ ನಡೆಯುತ್ತೆ, ನಮ್ಮ ದೇವಲೋಕದಲ್ಲಿ ಅವೆಲ್ಲ ನಡೆಯಲ್ಲ, ಬಂದಿರತಕ್ಕಂಥ ಅಡ್ರೆಸ್ ಕರೆಕ್ಟ್ ಆಗಿದೆ ಅಂತ. ನಾನು ಬರೀ ಜೀವನ ಎಲ್ಲ ನಾನು ಸನ್ಯಾಸಿ ಜೀವನ ಕಳೆದಿದ್ದೀನಿ, ನನ್ನನ್ನು ಯಾಕೆ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅವಳು ಪಾಪ ವೃತ್ತಳಾಗಿದ್ಲು, ಅವಳನ್ನ ಯಾಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟಂತ. ಅಪ್ಪ, ಅವಳು ಮಾನಸಿಕವಾಗಿ ಪ್ರಾಯಶ್ಚಿತ್ತನ್ನ ಮಾಡ್ಕೊಂಡಿದ್ದಾಳೆ, ದೇವರಲ್ಲಿ ಕ್ಷಮೆಯನ್ನ ಕೇಳ್ಕೊಂಡಿದ್ದಾಳೆ, ಪರಿತಪಿಸಿದಾಳೆ. ಅಯ್ಯೋ, ನನ್ಗೆ ಈ ಥರದ ಜೀವನ ನನಗೆ ಅನಿವಾರ್ಯವಾಗಿ ಭಗವಂತ ಕೊಟ್ಟಿದ್ದಾನಲ್ಲ ಅಂತ ಹೇಳ್ಬಿಟ್ಟಂತ. ನೀನೇನು ಮಾಡ್ತಾ ಇದ್ದೆ? ಜಪ ತಪ ಮಾಡ್ಕೊಳೋದನ್ನು ಬಿಟ್ಬಿಟ್ಟು ಬರೀ ಅವಳು ಲೆಕ್ಕಾಚಾರನ್ನೇ ಹಾಕೊಂಡು ಕುತ್ಕೊಂಡಿದ್ದೆ. ಅದಕ್ಕೆ ಆಡ್ದವ್ರ ಪಾಪ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ನಾವು ಯಾವತ್ತಿಗೂ ಕೂಡ ಬೇರೆಯವ್ರ ಲೆಕ್ಕಾಚಾರಗಳನ್ನು ಹಾಕೋಕೆ ಹೋಗ್ಬಾರ್ದು ಅಂತ. ಅಂದರೆ ಯಾಕೆ ಹೇಳಿದೆ ಈ ಕತೆ, ಇಲ್ಲಿ ಯಾಕೆ ಹೇಳಬೇಕಾಗಿ ಬಂತು ಅಂತಂದರೆ, ಭಗವಂತ ನಾವು ಎಲ್ಲಿದ್ದೀವಿ, ಏನು ಜೀವನ ನಡೆಸ್ತಾ ಇದ್ದೀವಿ, ಹೇಗೆ ಜೀವನ ನಡೆಸ್ತಾ ಇದ್ದೀವಿ ಭಗವಂತನಿಗೆ ಬೇಕಾಗಿಲ್ಲ. ಭಗವಂತನು ಬಾಹ್ಯಪ್ರಿಯುಡು ಕಾದು ಭಾವಪ್ರಿಯುಡು. ಅವನು ನಮ್ಮ ಮನಸ್ಸಿನಲ್ಲಿ ಏನಿದೆ, ನಾವು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀವಿ, ಏನು ಲೆಕ್ಕಾಚಾರ ಆಗ್ತಾ ಇದ್ದೀವಿ, ಇಷ್ಟೇ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು. ಬಾಹ್ಯಮುನಂದುನ ಭಾವಮುಲೋನ ಬಾಹ್ಯಮುನಂದುನ ಗೋವಿಂದ ಗೋವಿಂದ ಅನಿಕೊಲುವರೋ ಮನಸ ಅಂತ ಹೇಳ್ಬಿಟ್ಟು ಹನುಮಾಚಾರ್ಯರು ಹೇಳ್ತಾರೆ. ಭಾವಮುಲೋನ ಬಾಹ್ಯಮುನಂದುನ. ನಾವು ಆಚೆ ಕಡೆನೂ ಭಗವಂತನನ್ನ ಸ್ಮರಣೆ ಮಾಡ್ತಾ ಇರಬೇಕು, ಭಾವದಲ್ಲೂ ಕೂಡ ಭಾವೇ ಭಾವೇ ಹೃದಯ ಭವನೆ ಭಾವಯೇಯಂ ಭವಂತಂ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರ್. ಭಾವೇ ಭಾವೇ ಹೃದಯ ಭವನೆ. ಅಪ್ಪ, ನಾನು ಯಾವಾಗ ನಿನ್ನ ಧ್ಯಾನ ಮಾಡಬೇಕೋ, ಯಾವಾಗ ನಿನ್ನ ಸ್ಮರಣೆ ಮಾಡಬೇಕೋ ನಂಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಎದ್ದೇಳುತ್ತೋ ಆ ಭಾವನೆಗಳೆಲ್ಲ ಕೂಡ ನಿನ್ನ ಕಡೆಗೆ ತಿರುಗಿಸ್ಬಿಡ್ತಾ ಇದ್ದೀನಿ. ಕೋಪ ಬಂತಾ, ನಿನ್ನನ್ನು ಬೈತೀನಿ. ಅಥವಾ ಬೇಜಾರಾಯ್ತಾ, ನಿನ್ನ ಬಗ್ಗೆ ಬೇಜಾರು ಮಾಡ್ಕೊತೀನಿ. ಅಥವಾ ಇನ್ನೇನು ನನಗೆ ಸಂತೋಷ ಆಯ್ತಾ, ನಿನ್ನ ಜೊತೆ ಹಂಚ್ಕೊತೀನಿ. ಭಾವೇ ಭಾವೇ ಹೃದಯ ಭವನೆ ಭಾವ ಏಯಂ ಭವಂತಂ ಅಂತ. ನಿನ್ನ ಜೊತೆಯಲ್ಲೇ ನಾನು ಅದನ್ನು ಹಂಚ್ಕೊಂಡ್ಬಿಡೋದ್ರಿಂದ ನನ್ನ ಪ್ರತಿ ಭಾವನೆಗಳು ಕೂಡ ನಿನ್ನ ಕಡೆಗೆ ತಿರುಗಿಸೋದ್ರಿಂದ ನನಗೆಲ್ಲ ಭಾವನೆಗಳು ಪವಿತ್ರವೇ. ಯಾಕೆಂದ್ರೆ ಎಲ್ಲ ಕೂಡ ಭಗವಂತ ಅನ್ನೋನು ಪರಶಮಣಿ ಇದ್ದಂಗೆ. ಪರಶಮಣಿ ಗೊತ್ತಾ? ಪರಶಮಣಿ ಅಂತ ಒಂದಿರುತ್ತೆ. ನಾವು ಯಾವ ಮೆಟಲ್ಗೆ, ಯಾವ ಹೀನ ಧಾತುಗೆ ತಗ್ಗಿಸಿದ್ರು ಕೂಡ ಅದು ಬಂಗಾರ ಆಗೋಗ್ಬಿಡುತ್ತೆ. ಅದೇ ಥರನೇ ನಮ್ಮ ಮನಸ್ಸು ಅಂತಕ್ಕಂಥ ಅದನ್ನು ಪರಶಮಣಿ ಮಾಡ್ಕೊಂಡ್ಬಿಡ್ಬೇಕು ಭಗವತ್ ಸ್ಮರಣೆಯಿಂದ. ಆವಾಗ ಏನಾಗುತ್ತೆ, ಎದ್ದೇಳೋ ಪ್ರತಿ ಭಾವನೆಗಳು ಕೂಡ ಭಗವಂತನಿಗೆ ಸೋಕಿ ಸೋಕಿ ಅದೆಲ್ಲ ಕೂಡ ದಿವ್ಯ ಆಗ್ಬಿಡುತ್ತೆ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನಮಃ ತೀರ್ಥ್ಯಾಯ ಚ ಅಂತ ಹೇಳ್ತಾರೆ. ತೆಲುಗುನಲ್ಲಿ ಒಂದು ಗಾದೆ ಮಾತಿದೆ, ಆಡಬೋಯಿನ ತೀರ್ಥಂಬು ಎದುಟ ನಿಲಚೆ ಅಂತ ಹೇಳ್ಬಿಟ್ಟು. ಆಡಬೋಯಿನ ತೀರ್ಥಂಬು ಎದುಟ ನಿಲಚೆ. ಯಾರು ಅನ್ಕೊಂಡ್ರಂತೆ ಗಂಗೆನಲ್ಲಿ ಮೀಬೇಕು, ಹೋಗ್ಬೇಕು, ದೂರ ಇದೆ, ಪ್ರಯಾಣ ಮಾಡಬೇಕು ಅಂತ ಹೇಳ್ಬಿಟ್ಟಂತ. ಗಂಗೆನೇ ಬಂದು ಎದುರುಗ ನಿಂತ್ಕೊಂಡ್ಬಿಟ್ಲಂತೆ, ಬನ್ನಿ ನನ್ನ ಇದರಲ್ಲಿ ಸ್ನಾನ ಮಾಡಿ ಅಂತ ಹೇಳ್ಬಿಟ್ಟು ಅಂತ. ಹಂಗೆ ಮೃಕ್ಕಬೋಯಿನ ದೈವಂಬು ಮದಿನಿ ನಿಲಚೆ. ಮೃಕ್ಕಬೋಯಿನ ದೈವಂಬು ನಾವು ಅನ್ಕೊಂತೀವಿ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎಂಬುದು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಅಂತ. ಇಷ್ಟು ದಿವಸ ನಂಗೆ ಗೊತ್ತಿರಲಿಲ್ಲ, ಎಲ್ಲೋ ಕೈಲಾಸ ಇದೆಯಂತೆ, ಎಲ್ಲೋ ವೈಕುಂಠ ಇದೆಯಂತೆ, ಎಲ್ಲೋ ತೀರ್ಥಕ್ಷೇತ್ರಗಳಿದೆಯಂತೆ. ಅದಕ್ಕೆ ರಾಜನ ಒಂದು ಕತೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆ ರಾಜನ ಹತ್ರ ಬಂದು ಆ ಪಂಡಿತ ಹೇಳ್ತಾ ಇರ್ತಾರಂತೆ, ಈ ಗಜೇಂದ್ರ ಮೋಕ್ಷದ ಕತೆ ಹೇಳ್ತಾ ಇದ್ದಾಗ ಆ ರಾಜನ ಪ್ರಶ್ನೆ, ಹಾಗಾದ್ರೆ ವೈಕುಂಠ ಎಷ್ಟು ದೂರ ಇತ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ ಪ್ರಶ್ನೆಗೆ ಯಾರೂ ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಹೌದು. ಈ ಪಕ್ಕದಲ್ಲಿ ಆ ವಿಂಜಾಮರ ಬೀಸ್ತಾ ಇದ್ದಲ್ಲ, ಕೂಗದ್ರೆ ಕೇಳಿಸುವಷ್ಟು ಅಷ್ಟೇ ಅಂತ ಹೇಳ್ಬಿಟ್ಟು. ಅದಕ್ಕೆ ಪುರಂದರದಾಸರ ಹಾಡೇ ಬರೆದು ಬಿಟ್ಟಿದ್ದಾರೆ, ಒಂದೇ ಕೂಗಳತೆ ವೈಕುಂಠಕ್ಕೆ ಒಂದೇ ಕೂಗಳತೆ. ನಾವು ದುರಹಂಕಾರ ಬಿಡಬೇಕು, ನಮ್ಮ ಅಹಂಕಾರನ ಬಿಟ್ಬಿಟ್ಟು ಗೋವಿಂದ ನಾರಾಯಣ ಶಿವ ಅಂತೇಳ್ಬಿಟ್ಟು ನಾವು ಕೂಗಿದ್ರೆ ಸಾಕು, ಭಗವಂತ ನಮ್ಮ ಮುಂದೆ ಇರ್ತಾರೆ. ಆದ್ರೆ ನಮ್ಗೇನಾಗತ್ತೆ ಅಂತಂದ್ರೆ ನೋಡಿ, ಭಾಗವತ ಬಂದಾಗ ಹೇಳ್ತೀನಿ, ಶುಕ ಮಹರ್ಷಿಗಳು ಹೇಳ್ತಾರೆ ಭಾಗವತದಲ್ಲಿ, ನಮ್ಮ ಜಾತಿ, ನಮ್ಮ ಜನ್ಮ, ನಮ್ಮ ವಂಶ, ನನ್ನ ಇದು ಏನು ವಿದ್ಯೆ, ನನ್ನ ಅಧಿಕಾರ, ಇವೆಲ್ಲ ಅಡ್ಡ ಬರುತ್ತಂತೆ. ಭಗವಂತನ ಸ್ಮರಣೆಗೆ ಇವೆಲ್ಲ ಅಡ್ಡ ಬರುತ್ತಂತೆ. ಯಾರೋ 4 ಜನ ಕೂತ್ಕೊಂಡು ಸ್ಮರಣೆ ಮಾಡ್ತಾ ಇರ್ತಾರೆ, ಅಲ್ಲೋಗಿ ಕೂತ್ಕೊಳ್ಳೋದಕ್ಕೆ ನಮ್ಮ ಜಾತಿ, ನಮ್ಮ ವಿದ್ಯೆ, ನಾನು ಎಂಥ ಘನತೆವೆತ್ತ ವ್ಯಕ್ತಿ, ನಾನು ಸಮಾಜದಲ್ಲಿ ಎಂಥ ಗೌರವ ಸ್ಥಾನದಲ್ಲಿ ಇದ್ದೀನಿ, ಇದೆಲ್ಲ ನಮ್ಗೆ ಅಡ್ಡ ಬರುತ್ತಂತೆ. ಇದು ಶುಕ ಮಹರ್ಷಿಗಳು ಹೇಳ್ತಾರೆ. ಇದನ್ನು ನಮಗೆ ಎಲ್ಲಿ ಕಳಿಸ್ತಾರೆ ಬುದ್ಧಿ ಅಂತಲೇ, ನೀವು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳಿರ್ತೀರ. ಸತ್ಯನಾರಾಯಣ ಸ್ವಾಮಿ ಕಥೆಯಲ್ಲಿ 5 ಅಧ್ಯಾಯಗಳು ಬರುತ್ತೆ. ಅದರಲ್ಲಿ ಬಹುಶಃ 4ನೇ ಅಧ್ಯಾಯ ಅನ್ಸುತ್ತೆ. ಅದರಲ್ಲಿ ಬರುತ್ತೆ, ಏನಾಗುತ್ತೆ ಅಂತಂದ್ರೆ ಈ ಗೊಲ್ಲರೆಲ್ಲ ಸೇರಿ ಕಾಡಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇರ್ತಾರೆ.
ಆ ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ಸಪಾದ ಅಂತಕ್ಕಂಥದ್ದು ಮಹಾನೈವೇದ್ಯ. ಅದಕ್ಕೆ ದೋಷ ಇಲ್ಲ, ಭೇದ ಇಲ್ಲ, ಯಾರೇ ಕೊಟ್ಟರು ತಗೋಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು, ತೀರ್ಥ ಪ್ರಸಾದಗಳು ಭಗವಂತಂದು ತಗೋಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಈ ಗೊಲ್ಲರೆಲ್ಲ ಮಾಡಿರ್ತಕ್ಕಂಥ ತೀರ್ಥ ಪ್ರಸಾದಗಳನ್ನು ಆ ರಾಜ್ಯದ ರಾಜ ಏನು ಮಾಡ್ತಾನೆ, ಬೇಟೆಗೆ ಅಂತ ಬಂದಿರ್ತಾನೆ, ಅಯಾಚಿತವಾಗಿ ಆ ಜಾಗಕ್ಕೆ ಬರ್ತಾನೆ. ಗೊಲ್ಲರೆಲ್ಲ ಭಕ್ತಿ ಶ್ರದ್ಧೆಗಳಿಂದ ತಗೊಂಡೋಗಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ದೀವಿ ನಾವು, ಈ ಸಪಾದನ್ನು ಸ್ವೀಕಾರ ಮಾಡಿ ಅಂತೇಳ್ಬಿಟ್ಟು ಆ ರಾಜನಿಗೆ ಕೊಡ್ತಾನೆ. ಆ ರಾಜ ಏನು ಮಾಡ್ತಾನೆ, ಯಾರು ಮಾಡಿರೋದು ಇದನ್ನು, ಗೊಲ್ಲರು ಮಾಡಿರ್ತಕ್ಕಂಥದ್ದನ್ನು ನಾನು ತಿನ್ನಕ್ಕಾಗತ್ತೆ, ನನ್ನ ಸ್ಟೇಟಸ್ ಏನು ಸಮಾಜದಲ್ಲಿ ಅಂತೇಳ್ಬಿಟ್ಟು ಅದನ್ನೇನು ಮಾಡ್ತಾನೆ, ಎತ್ತಿ ಅಲ್ಲೇ ಬಿಸಾಕ್ಬಿಟ್ಟು ಹೊಟ್ಟೋಗ್ತಾನೆ. ಬಿಸಾಕ್ಬಿಟ್ಟು ಹೊಟ್ಟೋಗೋ ಅಷ್ಟೊತ್ತಿಗೆ ಅವನಿಗೆ ರಾತ್ರಿ ಕನಸಾಗತ್ತೆ. ಆ ಕನಸಲ್ಲಿ ಏನಾಗುತ್ತೆ, ಅವನ ರಾಜ್ಯ ಹೋಗುತ್ತೆ, ಕೋಶ ಹೋಗುತ್ತೆ, ಅವನ ಮಕ್ಕಳೆಲ್ಲ ಸತ್ತೋಗ್ಬಿಡ್ತಾರೆ ಅವನ ಕಣ್ಣೆದ್ರುಗಾನೆ. ಆ ಕಡೆಗೆ ಅವ್ನು ಬಿಕಾರಿ ಆಗೋಗ್ಬಿಟ್ಟು ಬೀದಿಗೆ ಬಿದ್ದೋಗ್ಬಿಡ್ತಾನೆ. ಈ ಥರದ್ದೆಲ್ಲ ಕನಸಾಗತ್ತೆ. ಇದು ಕನಸ ನನಸ ಅನ್ನೋ ಥರದಲ್ಲಿ ಇರುತ್ತದು. ಬೆಳಗ್ಗೆ ಎದ್ದು ಅವನಿಗೆ ಬುದ್ಧಿ ಬರುತ್ತೆ, ನಾನು ಇದು ತಪ್ಪು ಮಾಡಿಬಿಟ್ಟಿದ್ದೀನಿ, ಈ ತಪ್ಪನ್ನು ನಾನು ಮಾಡಬಾರ್ದಾಗಿತ್ತು, ದೈವಾಪಚಾರ ಮಾಡಿಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಕಡೆ ಹುಡುಕೊಂಡು ಹೋಗ್ತಾನೆ. ಹುಡುಕೊಂಡು ಹೋಗಿ ಅವನೇನು ಮಾಡ್ತಾನೆ, ಆ ಗೊಲ್ಲರನ್ನೆಲ್ಲ ಕರೆಸಿ ಅವ್ರು ಮಾಡಿರ್ತಕ್ಕಂಥ ಪ್ರಸಾದವನ್ನು ತರಿಸ್ಕೊಂಡು ಕಣ್ಣಿಗೊತ್ಕೊಂಡು ತಿಂತಾನೆ. ಅದು ಸ್ವೀಕಾರ ಮಾಡಿದ್ದಾದ್ಮೇಲೆ ಮಾನ್ಯ ಸಹ ಅವನಿಗೆ ಮತ್ತೆ ಇನ್ನೊಂದು ಕನಸಾಗುತ್ತೆ. ಆ ಕನಸಿನಲ್ಲಿ ಅವನಿಗೆ ಹೋದ ರಾಜ್ಯ ಬಂದಂಗೆ, ಸತ್ತಿರೋ ಮಕ್ಕಳೆಲ್ಲ ಬದುಕಿದಂಗೆ, ಹಿಂಗೆಲ್ಲ ಆಗುತ್ತೆ. ಅದೆಲ್ಲ ಆದಾಗ ಮತ್ತೆ ಅವನಿಗೆ ಒಂದು ಸಮಾಧಾನ ಆಗುತ್ತೆ, ಅಲ್ಲಿಗೆ ನನ್ನ ರಾಜ್ಯಕ್ಕೆ ಏನೂ ತೊಂದರೆ ಆಗಿಲ್ಲ ಅಂತ. ಕಡೆಗೆ ಬಂದು ನೋಡಿದ್ರೆ ರಾಜ್ಯ ಎಲ್ಲ ಯಥಾಸ್ಥಾನವಾಗಿರುತ್ತೆ, ಏನೂ ಯೋಗಕ್ಷೇಮದಿಂದ ಇರುತ್ತೆ. ಈ ಕತೆ ಏನು ಹೇಳುತ್ತೆ ನಮಗೆ ಅಂತಂದರೆ, ಭೇದ ಭಾವ ಮಾಡಬಾರ್ದು, ದುರಹಂಕಾರ ಪಡಬಾರ್ದು, ಯಾವುದೂ ಕೂಡ ಭಗವಂತನಿಗೆ ನಾಸ್ತಿ ಜಾತಿ ಕುಲ ವಿದ್ಯಾ ಏನೋ ಭೇದತ್ವ ಅಂತಂದೇಳ್ಬಿಟ್ಟು ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಸೂತ್ರನೇ ಹೇಳ್ಬಿಟ್ಟಿದ್ದಾರೆ ನಾರದರು. ಭಗವಂತನಿಗೆ ಅವನ ಭಕ್ತರಿಗೆ ಯಾವುದೇ ಭೇದ ಇಲ್ಲ, ಯಾವುದೇ ಜಾತಿ ಕುಲ ಮತ ಅಥವಾ ನಾನು ದೊಡ್ಡೋನು, ನಾನು ಚಿಕ್ಕೋನು, ನಾನು ವಿದ್ಯಾವಂತ, ನನಗಿಂತ ಸ್ಟೇಟಸ್ ಇದೆ, ಇದು ಯಾವುದು ಕೂಡ ಭಗವದ್ ಭಕ್ತರ ಮಧ್ಯದಲ್ಲಿ ಇರೋದಿಲ್ಲ. ಅವ್ರಿಗೆಲ್ಲರಿಗೂ ಏನು ಅಂತಂದರೆ ಭಗವಂತ ನಮ್ಮವನು, ನಾನು ಭಗವಂತನಿಗೆ ಸಂಬಂಧಪಟ್ಟವನು ಅಂತೇಳ್ಬಿಟ್ಟು ತಸ್ಮಿನ್ ತಜ್ಜನೆ ಭೇದಾಭಾವ ಅಂತ ಹೇಳ್ತಾರೆ ನಾರದರು ಭಕ್ತಿ ಸೂತ್ರದಲ್ಲಿ. ಅವನ ಮತ್ತು ಅವನ ಭಕ್ತರ ನಡುವೆ ಭೇದನ ಎಣಿಸಲೇಬಾರದು. ಶುಕ ಮಹರ್ಷಿಗಳು ಭಾಗವತದಲ್ಲಿ ಹೇಳ್ತಾರೆ, ನಿಮ್ಮ ಮನೆ ಬಾಗಿಲಲ್ಲಿ ಒಬ್ಬ ಭಕ್ತ ಭಗವಂತ ಇಬ್ರು ಅಟ್ ಎ ಟೈಮ್ ಬಂದು ನಿಂತ್ಕೊಂಡ್ಬಿಡ್ತಾರೆ. ನಮ್ಮ ಮನೆ ಬಾಗಿಲಿನಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಮೊದಲ ನಮಸ್ಕಾರ, ಪ್ರಥಮವಾಗಿರ್ತಕ್ಕಂಥ ನಮಸ್ಕಾರ, ಗೌರವಕ್ಕೆ ಪಾತ್ರರ್ಯಾರು ಅಂತ ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳು ಕೇಳ್ತಾರೆ. ಅವಾಗ ಪರೀಕ್ಷಿತನಿಗೂ ಕನ್ಫ್ಯೂಸ್ ಆಗುತ್ತೆ. ಒಂದು ಕಡೆ ಭಗವಂತ ಬಂದ್ಬಿಟ್ಟಿದ್ದಾನೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬಂದು ನಿಂತ್ಕೊಂಡಿದ್ದಾನೆ. ಇನ್ನೊಂದು ಕಡೆ ಭಗವಂತನ ಭಕ್ತ ಬಂದು ನಿಂತಿದ್ದಾನೆ ಪಕ್ಕದಲ್ಲೇನೆ. ಯಾರಿಗೆ ಗೌರವ ಕೊಡಬೇಕು? ಕಡೆ ಪರೀಕ್ಷಿತ ಹೇಳ್ತಾನೆ, ಇಲ್ಲ ಭಗವಂತನಿಗೆ ಗೌರವ ಕೊಡಬೇಕು, ಭಗವಂತನಿಗೆ ಶ್ರದ್ಧಾ ಭಕ್ತಿಗಳಿಂದ ಮಣಿಬೇಕು, ಆಮೇಲೆ ತದನಂತರ ಭಕ್ತನಿಗೆ ಮಣಿಬೇಕು ಅಂತ ಶುಕ ಮಹರ್ಷಿಗಳು ಹೇಳ್ತಾರೆ. ಎಲ್ಲನ್ನ ಆ ಕೆಲಸ ಮಾಡಿಯಾ? ಆ ಕೆಲಸ ಮಾಡಿದ್ರೆ ಭಕ್ತನೂ ಹೋಗ್ತಾನೆ, ಭಗವಂತನು ನಿನ್ನ ಕೈ ಬಿಟ್ಬಿಟ್ಟು ಹೊಡೋಗ್ತಾನೆ. ಹಂಗಾಗಿ ಯಾವನು ಭಗವಂತ ಭಕ್ತ ಇಬ್ರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಾಗ ಭಕ್ತನ ಕಾಲು ಫಸ್ಟ್ ಹಿಡ್ಕೊಂತಾನೋ, ಭಕ್ತನಿಗೆ ಗೌರವ ಕೊಡ್ತಾನೋ, ಅವನಿಗೆ ಆಟೋಮೆಟಿಕ್ ಆಗಿ ಭಗವಂತ ಅವನ ಹಿಂದೆ ಬೆನ್ನಿಂದೆ ಹೊರಟೋಗ್ತಾನೆ. ಹೆಂಗೆ ಅಂತಂದ್ರೆ ಈ ಸೆರಗಲ್ಲಿ ಕಟ್ಟಾಕೊಂಡಿರ್ತಕ್ಕಂಥ ಕಾಯಿನ್ ಎಂಥ ಒಳ್ಳೆ ಉದಾಹರಣೆ ಕೊಡ್ತಾರೆ ಅಂದರೆ, ಈ ಸೆರಗಲ್ಲಿ ಒಂದು ಕಾಯಿನ್ ಕಟ್ಕೊಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಏನು ಅಂತಂದರೆ ಅವಾಗೆಲ್ಲ ಜೋಬುಗಳಿರಲಿಲ್ಲ. ಏನನ್ನ ಬಚ್ಚಿಟ್ಕೋಬೇಕು ಅಂತಂದ್ರೆ ಎಲ್ಲ ಕೂಡ ಸೆರಗಲ್ಲಿ ಹಿಂಗೆ ಗಂಟು ಹಾಕಿ ಇಟ್ಕೊಂಡವ್ರು. ಆ ಸೆರಗಲ್ಲಿ ಗಂಟು ಹಾಕೊಂಡು ಇಟ್ಕೊಂಡಿರ್ತಕ್ಕಂಥದ್ದು ಇವ್ರು ಎಲ್ಲೆಲ್ಲಿ ಹೋದ್ರೆ ಅಲ್ಲೆಲ್ಲ ಹಿಂದೆ ಬರ್ತಾ ಇರುತ್ತಾ, ಆ ಸೆರಗ ಎಲ್ಲೆಲ್ಲಿ ಹೋದ್ರೆ ಅಲ್ಲೆಲ್ಲ ಹಿಂದೆ ಬರ್ತಾ ಇರುತ್ತೆ. ಹಂಗೆ ಸೆರಗಲ್ಲಿ ಇರ್ತಕ್ಕಂಥ ಕಾಯಿನ್ ಥರ ಭಗವಂತ ಭಕ್ತರಿಗೆ ಗೌರವ ಕೊಡೋರ ಹಿಂದೆ ಹೋಗ್ತಾ ಇರ್ತಾನೆ. ಇವನ್ ನಮ್ಮವನು ಅಂತ ಒಟ್ಟಾಗ್ತಾನಂತೆ. ಯಾರು ಭಕ್ತರಿಗೆ ಅಪಚಾರ ಮಾಡ್ತಾರೆ, ಭಕ್ತರಿಗೆ ಸರಿಯಾಗಿ ನಡೆಸ್ಕೊಳೋದಿಲ್ಲ ಅಂತ ಅವ್ರನ್ನ ಭಗವಂತ ಕೈ ಬಿಡ್ತಾನೆ. ಹಂಗಾಗಿ ಇದು ತೀರ್ಥ ಅಂತಕ್ಕಂಥದ್ದು ಇಷ್ಟು ಹೇಳ್ತಾ ಇದೆ. ಭಕ್ತರು ಅಂತಂದ್ರೆ ಮಹಾಭಕ್ತ ವಿಜಯದಲ್ಲಿ ಹೇಳ್ತಾರೆ, ಭಕ್ತ ಭಾಗವತ ಭಗವಂತ ತ್ರಿಪುಟಿ ಅಂತ ಕರೀತಾರೆ. ಮೂರು ಒಂದೇ ಅಂದ್ರೆ ಒಂದೇ ವಸ್ತುವಿನ ಮೂರು ರೂಪಗಳು ಅಂತ ಹೇಳ್ತಾರೆ. ಭಾಗವತ ಎಲ್ಲಿ ಭಾಗವತ ಅಂತಂದ್ರೆ ಭಗವಂತನ ಲೀಲೆಗಳನ್ನ ಹೇಳ್ತಾ ಇರ್ತಕ್ಕಂಥ ಗ್ರಂಥಗಳು. ಅದು ಎಲ್ಲಿದೆ, ಆ ಶಾಸ್ತ್ರಗಳೆಲ್ಲಿದೆ, ಅದು ಸಾಕ್ಷಾತ್ ಭಗವಂತನ ಶರೀರ ಅಂತ. ಭಗವಂತನ ಶರೀರ ಆಗಿರೋದ್ರಿಂದ ಅದಕ್ಕೆ ಗೌರವ ಕೊಡಬೇಕು, ಅದನ್ನು ಉಚ್ಚವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇಡಬೇಕು, ಅದನ್ನು ಗೌರವದಿಂದ ನೋಡ್ಕೋಬೇಕು ಅಂತ ಹೇಳ್ತಾರೆ. ಮತ್ತೆ ಭಕ್ತನಿಗೆ ಯಾರು ಗೌರವ ಕೊಡ್ತಾರೆ, ಇವೆರಡು ಕೆಲಸ ಯಾರು ಮಾಡ್ತಾರೆ, ಭಗವಂತ ಆಟೋಮೆಟಿಕ್ ಆಗಿ ಅವ್ರ ಹಿಂದೆನೇ ಇರ್ತಾರೆ. ನಾವು ಬೇಡ ಹೋಗಪ್ಪ ಅಂತಂದ್ರೂ ನಮ್ಮ ಹಿಂದೆ ಬರ್ತಾ ಇರ್ತಾನೆ. ಹಂಗಾಗಿ ಭಗವಂತನನ್ನು ಒಲಿಸ್ಕೋಬೇಕು ಅಂದರೆ ಭಕ್ತರನ್ನು ಒಲಿಸ್ಕೋಬೇಕು. ಆಮೇಲೆ ಇನ್ನೊಂದು ಕತೆ ಹೇಳ್ತಾರೆ, ಈ ಮಧ್ವ ಸಂಪ್ರದಾಯದಲ್ಲಿ ಒಂದು ಹೇಳ್ತಾರೆ. ಮಧ್ವಾಚಾರ್ಯರು ಸಮುದ್ರದಷ್ಟು ಗ್ರಂಥಗಳನ್ನು ಬರೆದು ಬಿಟ್ಟಿದ್ರಂತೆ, ಸಾಗರದಷ್ಟು ಗ್ರಂಥ. ಮಧ್ವ ಮತಾಬ್ದಿಯಲ್ಲಿ ಮೀನ ಆಗಿರಲು ಬೇಕು ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಬರೆದಿರ್ತಕ್ಕಂಥ
ಆ ದೊಡ್ಡ ಸಾಗರದಷ್ಟು ಗ್ರಂಥಗಳಲ್ಲಿ ಮೀನ್ ಥರ ಇರಬೇಕಂತೆ, ಅಂದರೆ ಎಲ್ಲ ಗ್ರಂಥಗಳಲ್ಲಿ ಹಿಂಗೆ ಓಡಾಡ್ಕೊಂಡು ಇರಬೇಕಂತೆ. ಅಂತ ಮಧ್ವಮತಾಬ್ದಿಯಲ್ಲಿ ಬರೆದಿರ್ತಕ್ಕಂಥ ಮಧ್ವಾಚಾರ್ಯರು ಬರೆದಿರ್ತಕ್ಕಂಥ ಗ್ರಂಥಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ, ಅವಾಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಡಿಮೆ ಅಲ್ವಾ, ಅವ್ರ ಪ್ರವಚನಕ್ಕೆ ಹೋಗಬೇಕಾದ್ರೆ ಅವ್ರ ಗ್ರಂಥಗಳನ್ನೆಲ್ಲ ಒಂದು ಎತ್ತಿನ ಮೇಲೆ ಹೇರ್ಕೊಂಡು ಹೋಗೋರಂತೆ. ಒಂದು ಎತ್ತು, ಒಂಟೆತ್ತು, ಆ ಒಂಟೆತ್ತಿನ ಬೆನ್ನ ಮೇಲೆ ಆ ಗ್ರಂಥಗಳನ್ನೆಲ್ಲ, ಈ ಕಡೆ ಒಂದಷ್ಟು ಗ್ರಂಥಗಳು, ಅವಾಗೆಲ್ಲ ತಾಳೆಗರ ಗ್ರಂಥಗಳು, ಈ ಕಡೆ ಒಂದಷ್ಟು ಗ್ರಂಥಗಳು, ಈ ಕಡೆ ಒಂದಷ್ಟು ಗ್ರಂಥಗಳು ಎಲ್ಲ ಹಾಕ್ಕೊಂಡು ಹೋಗೋರಂತೆ. ಈ ಎತ್ತಿಗೆ ಏನು ಕೆಲಸ ಅಂದರೆ, ಮಧ್ವಾಚಾರ್ಯರು ಎಲ್ಲೆಲ್ಲಿ ಹೋದರೆ ಅವರಿಂದ ಈ ಗ್ರಂಥಗಳನ್ನು ಹೊತ್ಕೊಂಡು ಹೋಗ್ತಕ್ಕಂಥದ್ದೇ ಇದ್ರ ಕೆಲಸ. ಈ ಗ್ರಂಥಗಳನ್ನು ಹೊತ್ತು 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 ಆ ಮಧ್ವಾಚಾರ್ಯರ ಆ ಎತ್ತು ಏನಾಗುತ್ತೆ, ನೆಕ್ಸ್ಟ್ ಟೀಕಾಚಾರ್ಯರು ಅಂತ ಜನ್ಮ ತಾಳುತ್ತೆ, ಜಯತೀರ್ಥರು ಅಂತ ಕರೀತಾರೆ. ನೀವು ಇವತ್ತಿಗೂ ರಾಯರ ಮಠಕ್ಕೆ ಹೋದರೆ, ನಮ್ಮೂರು ರಾಯರ ಮಠಕ್ಕೆ ಹೋದರೆ ಅಲ್ಲಿ ಒಂದು ಸರ್ಪದ ಕೆಳಗೆ ಒಬ್ಬರು ಕೂತ್ಕೊಂಡಿರ್ತಾರೆ, ಹಿಂಗೆ ಗ್ರಂಥನ ಬರೀತಾ, ಅವರನ್ನು ಜಯತೀರ್ಥರು ಅಂತ ಕರೀತಾರೆ. ಅವರನ್ನು ಟೀಕಾಚಾರ್ಯರು ಅಂತ ಕರೀತಾರೆ. ಅವ್ರು ಯಾರಪ್ಪ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಮಧ್ವಾಚಾರ್ಯರ ಎತ್ತು, ಆ ಎತ್ತು ಮುಂದಿನ ಜನ್ಮದಲ್ಲಿ ಟೀಕಾಚಾರ್ಯರಾಗಿ ಹುಟ್ಟಿ ಮಧ್ವಾಚಾರ್ಯರು ಬರೆದಿರ್ತಕ್ಕಂಥ ಅಷ್ಟೂ ಗ್ರಂಥಗಳಿಗೂ ವ್ಯಾಖ್ಯಾನ ಬರೀತಾರೆ. ಅಂದರೆ ಈ ಒಂದು ಯೋಗ, ಈ ಒಂದು ಜ್ಞಾನ ಎಲ್ಲಿಂದ ಬಂತವ್ರಿಗೆ ಅಂತಂದರೆ, ಆ ಪುಸ್ತಕಗಳನ್ನು ಹೊತ್ತಿದ್ರ ಫಲ. ಹಂಗಾಗಿ ನಾವೇನು ಮಾಡ್ತೀವಿ, ಅಪ್ಪ ಒಂದು 4 ಪುಸ್ತಕ ಹಂಗೆ ಹಿಡ್ಕೊಳ್ಳೋ ಅಂತಂದರೆ, ಅಯ್ಯ ನನ್ನ ಕೈ ನೋವುತ್ತಪ್ಪ, ನಾನೇನಕ್ಕೆ ಹಿಡ್ಕೋಬೇಕು ಈ ಪುಸ್ತಕಗಳನ್ನು ಅಂತ ಹೇಳ್ತಾರೆ. ಆದರೆ ಪುಸ್ತಕ ಹೊರೋದ್ರಲ್ಲಿ ಎಷ್ಟು ಭಾಗ್ಯ ಇದೆ ಅಂತಂದರೆ ಅಷ್ಟು ಭಾಗ್ಯ ಇದೆ. ಭಗವಂತನ ಪುಸ್ತಕಗಳನ್ನು ಹೊರಬೇಕು, ಯಾಕೆಂದರೆ ಭಗವಂತನ ಶರೀರ ಅಂತದ್ದು ಪುಸ್ತಕಗಳು ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ಹೊರಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಿತ್ಯ ಪೂಜೆ ಮಾಡಬೇಕು. ಹಿಂದೆ ಎಲ್ಲ ಮಾಡೋರು ಗೌರವಿಸೋರು. ನಮ್ಗೆ ನೋಡಿ ಸರಸ್ವತಿ ಪೂಜೆ, ಈ ಯಾವುದ್ರಲ್ಲಿ ನಮಗೆ ದಸರಾದಲ್ಲಿ ಮೂಲಾ ನಕ್ಷತ್ರ ಬಂದಾಗ ಸಪ್ತಮಿ ದಿವಸ ಸರಸ್ವತಿ ಪೂಜೆ ಅಂತ ಮಾಡೋರು. ಆವಾಗ ಎಲ್ಲ ಗ್ರಂಥಗಳನ್ನು ಅಲ್ಲಿಟ್ಟು ಆ ಗ್ರಂಥ ಪೂಜೆಯನ್ನು ಮಾಡ್ತಕ್ಕಂಥ ನೋಡಿ, ನಮ್ಮಲ್ಲಿ ಪ್ರತಿಯೊಂದಕ್ಕೂ ಆರಾಧನೆ ಅಂತಕ್ಕಂಥದ್ದಿದೆ ನೋಡಿ. ಸರಸ್ವತಿ ಹಬ್ಬ ಬಂದರೆ ಎಲ್ಲ ಗ್ರಂಥಗಳಿಗೆ ಪೂಜೆ ಮಾಡೋರು. ಆಯುಧ ಮಹಾಲಕ್ಷ್ಮಿ ಅಂತ ಬಿಟ್ಟು ನವಮಿ ದಿವಸ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಯುಧಗಳಿಗೂ ಪೂಜೆ ನಡೆಯುತ್ತೆ. ವಿಜಯದಶಮಿ ಬಂತು ಅಂದರೆ ಮನೆಯಲ್ಲಿರ್ತಕ್ಕಂಥ ಗೃಹ ಮಹಾಲಕ್ಷ್ಮಿ ಅಂತ ಬಿಟ್ಟು ಪ್ರತಿಯೊಂದು ಮನೆ ಹೊಸಲು ಬಾಗಿಲು ಎಲ್ಲದಕ್ಕೂ ಪೂಜೆ ಮಾಡಿ ಅವತ್ತು ಸಿಹಿ ಮಾಡಿ ಮನೆ ಹೊಸಲಿಗೆ ನೈವೇದ್ಯ ಅಂತಕ್ಕಂಥದ್ದು ಮಾಡ್ತಾರೆ. ಅಂದರೆ ಗೃಹ ಮಹಾಲಕ್ಷ್ಮಿ, ಅಮ್ಮ ನಮ್ಮನ್ನು ಕಾಪಾಡ್ತಾ ಇದೆಯಾ ತಾಯಿ, ಈ ಮನೆ ರೂಪದಲ್ಲಿ ನಿನ್ನ ಕರುಣೆ ಇರಲಿ ಅಂತ ಬಿಟ್ಟು. ಅಂದರೆ ಪ್ರತಿಯೊಂದಕ್ಕೂ ಆರಾಧನಾ ಭಾವ ಅಂತಕ್ಕಂಥದ್ದು ನಮ್ಮಲ್ಲಿ ಇದೆ. ಹಾಗಾಗಿ ಪುಸ್ತಕಗಳಿಗೂ ಕೂಡ ಆರಾಧನಾ ಭಾವದಿಂದ ನೋಡಬೇಕು, ಭಕ್ತಿಯಿಂದ ನೋಡಬೇಕು, ಅದನ್ನು ತಾತ್ಸಾರವಾಗಿ ನೋಡಬಾರ್ದು. ಕೆಲವರು ನಾನು ನೋಡಿದ್ದೀನಿ ಹಿಂಗೆ ಎಂಜಲ್ ಹಾಕ್ಬಿಟ್ಟು ಹಿಂಗೆ ಎಳಿತಾ ಇರ್ತಾರೆ. ಯಾವತ್ತೂ ಕೂಡ ಎಂಜಲ್ ಹಾಕಿ ಪೇಜನ್ನು ತೆಗಿಬಾರ್ದು, ಮಹಾಪಾಪ ಅದು. ಯಾಕೆಂದರೆ ಸರಸ್ವತಿಗೆ ಮಾಡ್ತಕ್ಕಂಥ ಅವಮಾನ. ಆಮೇಲೆ ಇನ್ನು ಕೆಲವರು ಏನು ಅಂತಂದರೆ, ಪುಸ್ತಕ ಎಲ್ಲ ಹಿಂಗೆ ಆದ್ಮೇಲೆ ಹಿಂಗೆ ಎತ್ತಿ ಹಿಂಗೆ ಬಿಸಾಕೋದು, ಹಿಂಗೆ ಹಾಕೋದು, ಹಿಂಗೆ ಬಿಸಾಕೋದು, ಈ ಥರ ಮಾಡಬಾರ್ದು. ಅದು ಸರಸ್ವತಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಹೇಳ್ಬಿಟ್ಟು. ಪುಸ್ತಕಗಳನ್ನು ನೋಟ್ಗೂ ಹಾಕ್ಬಾರ್ದು. ಲಕ್ಷ್ಮಿ ಅದು ಒಂದು ಸೈಂಟಿಫಿಕ್ ಆಗಿ ನೋಡಿದ್ರೆ ಆ ಥರ ಎಣಿಸಿರೋರು ಎಷ್ಟು ಜನ ನೋಟ್ ಎಣಿಸಿದಾರೋ ಅಷ್ಟು ವೈರಸ್ಸು, ಅಷ್ಟು ರೋಗಾಣುಗಳು ಅದರೊಳಗೆ ಸೇರ್ಕೊಂಡಿರುತ್ತೆ. ಹಾಗಾಗಿ ಮಾಡಬಾರ್ದು. ಕೋವಿಡ್ ಟೈಮಲ್ಲಿ ಅದು ಬಂತು ನೋಟ್. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ತ್ಯಾಗರಾಜನ್ ಬಂದಿದ್ದು ನೋಟ್ ಎಣಿಸೋದ್ರಿಂದಾನೆ ಅವರಿಗೆ ಬಂದಿದ್ದು ಕೂಡ ಒಂದು ಬುಕ್ಕಾಗಿ ಬಂತು. ನಮಗೆ ಆಟೋ ಹೇಳಿದ್ರೆ ಕೋವಿಡ್ ಟೈಮ್ನಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ನೋಟ್ ಹಾಕಿರೋರು, ಅದನ್ನು ಕೊಡೋರು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅಂತ. ಪ್ರತಿ ನೋಟನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿರೋರು. ಅವ್ರ ಬರೀ ಕೈಯಲ್ಲಿ ನೋಟ್ ಕೊಡ್ತಾ ಇರಲಿಲ್ಲ. ನಾವು ಅವಾಗ ನಕ್ಕೊಂತ ಇದ್ವಿ, ಇದೇನಕ್ಕೆ ಹಿಂಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಡ್ತಾರೆ ಅಂತ. ಯಾಕೆ ಅಂತಂದರೆ ಅದಕ್ಕೇನು ಮೆತ್ಕೊಂಡಿರೋ ಇರಲಿ, ಯಾರಿಗೂ ಏನೋ ವೈರಾಣುಗಳು ಹಬ್ಬದಿರ ಇರಲಿ ಅಂತ ಹೇಳ್ಬಿಟ್ಟು ಅಂತ. ಅಲ್ಲ, ನಾವು ನೋಡಿದ ನಮ್ಮ ಜನರೇಷನಲ್ಲಿ ನೋಡಿದ ಅತ್ಯಂತ ಘೋರವಾದ ಪರಿಸ್ಥಿತಿ ಅಂತಂದರೆ ಕೋವಿಡ್. ನಾವೇನೋ ಅನ್ಕೊಂಡಿದ್ವಾ, ಮತ್ತೆ ನಾವು ಮಾಸ್ಕ್ ತೆಗೆದು ಮಾಮೂಲಿಯಾಗಿ ನಾವು ಜೀವನ ನಡೆಸ್ತೀವಿ, ಖಂಡಿತ ಅನ್ಕೊಂಡಿರ್ಲಿಲ್ಲ. ನನಗಂತೂ ನನ್ಗೆ ಏನು ಅನಿಸ್ಬಿಟ್ಟಿತ್ತು ಅಂತಂದರೆ, ಇದು ಇನ್ನಿಷ್ಟೇನೇನೋ ನಮ್ಮ ಜೀವನ ಪರ್ಯಂತ ನಾವು ಹಿಂಗೆ ಮಾಸ್ಕ್ಗಳು ಹಾಕ್ಕೊಂಡು ಸ್ಯಾನಿಟೈಸರ್ಗಳು ಹಾಕ್ಕೊಂಡು ಉಜ್ಕೊಂಡು ಕೈಗಳನ್ನೆಲ್ಲ ಓಡಾಡ್ಕೊಂಡು ಇರಬೇಕೇನೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಎಂಥ ಅವಘಡ. ನಾವು ಮುಂದಿನ ಜನರೇಷನ್ಗೆ ನಾವು ಹೇಳ್ಕೋಬಹುದು ಹಿಂಗಿತ್ತು ನಮ್ಮ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅಂತ. ಪ್ಲೇಗದೆಲ್ಲ ಕೇಳಿದ್ವಿ. ಪ್ಲೇಗದೆಲ್ಲ ಬಂದಾಗ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿರೋದು ಈ ಚಿತ್ರಾವತಿ ನದಿ ತೀರದಲ್ಲಿ, ಅಲ್ಲಿಗೆ ಹೋಗಿ ಎಲ್ಲ ಅಲ್ಲಿದ್ದು ಬಿಟ್ಟಿದ್ರಂತೆ. ಊರೇ ಬಿಟ್ಟು ಎಲ್ಲ ಅಲ್ಲಿ ಬಿಡಾರಗಳು ಹಾಕೊಂಡು ಸಾಕಷ್ಟು ದಿವಸ ಅಲ್ಲಿ ಎದ್ದು ಬಿಟ್ಟಿದ್ರಂತೆ. ಯಾಕೆಂದ್ರೆ ಆ ಪ್ಲೇಗು ವೈರಾಣು ಹಬ್ಬತ್ತೆ ಅಂತ ಹೇಳ್ಬಿಟ್ಟು ಅಂತ.
ಇದನ್ನು ನಾವು ಹಿರಿಯರಿಂದ ಕೇಳಿದ್ವಿ, ಹೀಗಿತ್ತು ಅವಾಗ ಪರಿಸ್ಥಿತಿ, ಈ ಥರ ಜೀವನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಂತ. ಈಗ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ಕೊಬೋದು, ನಮ್ಮ ಕೋವಿಡ್ ಅಂತ ಯಾವುದೋ ಬಂದಿತ್ತು, ಈ ಥರ ಆಗೋಗಿತ್ತು ನಮ್ಮ ಪರಿಸ್ಥಿತಿಗಳು ಅಂತ ಹೇಳ್ಬಿಟ್ಟು ಅಂತ. ಆಶ್ಚರ್ಯ ಅನ್ಸುತ್ತೆ, ಭಗವಂತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಕಾಡು ಪ್ರಾಣಿಗಳು ನೋಡೋಕೆ ಕೂಡ ಸಿಗದೆ ಇದ್ದಿದ್ದು ಬೀದಿಗಳಲ್ಲಿ, ರೋಡ್ಗಳಲ್ಲಿ ಜಿಂಕೆಗಳು, ಮೊಲಗಳು, ಧೈರ್ಯವಾಗಿ ನವಿಲುಗಳು ಎಲ್ಲ ಧೈರ್ಯವಾಗಿ ಓಡಾಡೋ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಅಂದರೆ ಮನುಷ್ಯನ ಒಂದು ದೌರ್ಜನ್ಯ, ದಬ್ಬಾಳಿಕೆ ಎಷ್ಟು ಆಗ್ಬಿಟ್ಟಿತ್ತು ಅಂತ. ಅದಕ್ಕೆ ಪ್ರಕೃತಿ ಏನು ಮಾಡ್ತು, ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ಕೆಲಸ ಮಾಡ್ಕೊಂತು. ಹಿಂಗೆ ಇದು ತೀರ್ಥ್ಯಾಯಚ ಅಂತ ಹೇಳ್ತಾರೆ. ಇವಾಗ ಏನು ಹಿಂದೆ ತಾವು ಗ್ರಾಮಗಳು ಬಿಟ್ಟು ಬೇರೆ ಕಡೆ ವಾಸ್ತವ್ಯ ಮಾಡಿಸುವುದು ಅಂತ ಹೇಳಿದ್ರು, ಅದಕ್ಕೆ ಉದಾಹರಣೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಚರಾಕ್ ಗ್ರಾಮಗಳಂತಿವೆ. ಎಕ್ಸ್ಟಿಂಗ್ವಿಶ್ಡ್ ಇವಾಗ ಮಟ್ಟದ ದಿನ್ನೆ ಅಂತ ಇಲ್ಲಿ ಊರ ಐತಂತೆ ಹಿಂದೆ ಬಾಗೇಪಲ್ಲಿ ಪಕ್ಕದಲ್ಲಿ. ಮಟ್ಟದ ದಿನ್ನೆ ಸರ್ವೆ ನಂಬರ್ಗಳು ಇದೆ, ಮಟ್ಟದ ದಿನ್ನೆ ಗ್ರಾಮ ಇಲ್ಲ, ಆ ಗ್ರಾಮ ಇಲ್ಲ, ಇವತ್ತು ಬೇಚರಾಕ್ ಆಗಿದೆ. ಬೇಚರಾಕ್ ಅಂದ್ರೆ ಎಕ್ಸ್ಟಿಂಗ್ವಿಶ್ಡ್, ಅದೇ ಅದೇ ಬೈ ದ ಟೈಮ್ ತೆಗೆಸಿರ್ತಕ್ಕಂತ ಹೋಗಿದೆ ಗ್ರಾಮ. ಆದ್ರೆ ಅದ ರೆಕಾರ್ಡ್ ಬೇಚರಾಕ್ ಆಗ್ಬಿಟ್ಟು ಬೇಚರಾಕ್ ಗ್ರಾಮ, ಮಟ್ಟದ ದಿನ್ನೆ ಸರ್ವೆ ನಂಬರ್ ನೋಡಿ. ಹೌದೌದು ಹಂಗ ಅಂದ್ರೆ ಎಷ್ಟೆಲ್ಲ ಆಗಿದೆ ಅಂತ. ಆಮೇಲೆ ನಮ್ದು ಅಷ್ಟೇನಂತೆ, ಇದು ಬಾಗೇನಹಳ್ಳಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಯಾರು ನಮ್ಮ ಗುಮ್ಮನಾಯಕ ಇದ್ರಲ್ಲ, ಆ ಗುಮ್ಮನಾಯಕನ ಕಾಲಕ್ಕೆ ಇದು ಭೈರವಪಟ್ಟಣ ಅಂತೆ. ಈ ಕಡೆ ಊರು ಇರ್ಲಿಲ್ವಂತೆ, ಚಿತ್ರಾವತಿ ನದಿಗೆ ಆ ಕಡೆ ಊರಿತ್ತಂತೆ. ಇವತ್ತಿಗೂ ಕೂಡ ಅಲ್ಲಿ ಪಾಯಗಳೆಲ್ಲ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಊರಿನ ನದಿ ಪಶ್ಚಿಮಕ್ಕೆ ಊರೇ ಇರ್ಲಿಲ್ವಂತೆ. ಇದೆಲ್ಲ ಬರೀ ಹೊಲ ಗದ್ದೆಗಳಿದ್ದ ಜಾಗ. ಅದು ಭೈರವಪಟ್ಟಣನಂತೆ. ಭೈರವಪಟ್ಟಣದ ಕ್ಷೇತ್ರ ದೇವತೆ ಯಾರು ಅಂದ್ರೆ ಭೈರವೇಶ್ವರ, ಅಲ್ಲಿರ್ತಕ್ಕಂಥ ಭೈರವೇಶ್ವರ. ಆ ತರ ಇತ್ತಂತೆ. ಆಮೇಲೆ ಏನಾಯ್ತಂತೆ, ತದನಂತರದ ಕಾಲಗಳಲ್ಲಿ ಈ ಗುಮ್ಮನಾಯಕನಿಗೆ ಒಬ್ಬ ತಂಗಿ ಇದ್ರಂತೆ. ಆಕೆ ಏನು ಹೆಣ್ಮಗಳು. ಆ ಹೆಣ್ಮಗಳಿಗೆ ಇದನ್ನ ಬಾಗಿನ ಕೊಟ್ರಂತೆ, ಬಾಗಿನದಲ್ಲಿ ಕೊಟ್ರಂತೆ. ಅಂದ್ರೆ ಬಾಗನದಲ್ಲಿ ಈ ಪ್ಲೇಸ್ ಅನ್ನ ಕೊಟ್ರಂತೆ, ಈ ಪ್ಲೇಸ್ ಅನ್ನ ನೀನ್ ತಗೊಂಬ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಇಲ್ಲೂ ಕೂಡ ಒಬ್ಬೊಬ್ಬರೇ ನೆಲೆಸ್ತಾ ಬಂದು ಈ ಕಡೆ ಊರು ಬೆಳೀತಾ ಬಂತಂತೆ. ಅದಕ್ಕೆ ಇದು ಬಾಗಿನ ಕೊಟ್ಟ ಹಳ್ಳಿ, ಬಾಗೇನಹಳ್ಳಿ. ನಾವು ಚಿಕ್ಕ ಹುಡುಗರಾಗಿದ್ದಾಗಲೂ ಕೂಡ ಬಾಗೇನಹಳ್ಳಿ ಅಂತಾನೆ ಕರಿತಾ ಇದ್ವಿ. ಅದು ಯಾವಾಗ ಪಲ್ಯ ಆಗೋಯ್ತೋ ಗೊತ್ತಿಲ್ಲ. ಹಳ್ಳಿ, ಬಾಗಿನ ಕೊಟ್ಟ ಹಳ್ಳಿ, ಬಾಗೇನಹಳ್ಳಿ, ಆಮೇಲೆ ಬಾಗೇಪಲ್ಲಿ ಆಗಿದೆ. ನಮ್ಮ ಅದೃಷ್ಟಕ್ಕೆ ಇವತ್ತು ಭಾಗ್ಯನಗರ ಆಗಿ ಕೂತ್ಕೊಂತ ಇದೆ. ನಮ್ದು ಅದೃಷ್ಟ ಅಂತಾನೆ ಹೇಳ್ಬೋದು. ಆಮೇಲೆ ಮುಂದಿನ 20ನೇ ನಾಮ ಕೂಲ್ಯಾಯಚ ಅಂತ ಹೇಳ್ಬಿಟ್ಟಂದ. ಅಂದ್ರೆ ನದಿ ತಟಾಕಗಳ ದಂಡೆಗಳ ಮೆಟ್ಟಿಲು ಪಂಕ್ತಿಗಳ ಘಾಟ್ ಅಂತ ಏನ್ ಕರಿತೀವಿ, ಆ ರೂಪದಲ್ಲಿ ಇರ್ತಕ್ಕಂಥ ಅವನು ಪರಮೇಶ್ವರ. ಕೂಲ್ಯಾಯಚ ಅಂದ್ರೆ ನದಿ ದಂಡೆಗಳು ಅಂತ. ನಾವು ಹೋದ್ರೆ ಇಷ್ಟಿಷ್ಟು ಇಳಿಬೇಕು, ಘಾಟ್ ಇರುತ್ತಲ್ಲ ಮೆಟ್ಲುಗಳು, ಅದು ಕೂಡ ಪರಮೇಶ್ವರನ ರೂಪಾನೇ. ಆಮೇಲೆ ಯಾವುದೋ ಒಂದು ಕಲ್ಯಾಣಿಗೆ ಹೋಗ್ತೀವಿ, ಕಲ್ಯಾಣಿಗೆ ಹೋದ್ರೆ ಆ ಇಳಿಯೋದಕ್ಕೆ ಒಂದಷ್ಟು ಮೆಟ್ಲು ಪಂಕ್ತಿಗಳಿರುತ್ತೆ ಈ ಕಡೆ ಆ ಕಡೆ, ಅದು ಕೂಡ ಪರಮೇಶ್ವರನ ರೂಪ. ಎಲ್ಲೆಲ್ಲಿ ತೀರ್ಥಕ್ಷೇತ್ರಗಳಿದೆಯೋ, ನದಿ ಇದಿದೆಯೋ, ಅಲ್ಲಿರ್ತಕ್ಕಂಥ ಆ ಕಡೆ ಈ ಕಡೆ ಆ ನದಿ ದಂಡೆಗಳೇನಿದೆ ಅದು ಕೂಡ ಪರಮೇಶ್ವರನ ಸ್ವರೂಪ. ನಮ್ಮ ಪಾರ್ಯಾಯಚ ಅಂದ್ರೆ ದಡಗಳ ರೂಪನು. ಇವಾಗ ದಂಡೆಗಳಾಯ್ತು, ಈಗ ದಡಗಳು ಅಂದ್ರೆ ನದಿ ದಡಗಳಿರುತ್ತೆ, ಅಲ್ಲೆಲ್ಲ ದೇವಸ್ಥಾನಗಳಿರುತ್ತೆ. ಆಮೇಲೆ ಮಠ ಮಾನ್ಯಗಳೆಲ್ಲ ಕಟ್ಕೊಂಡಿರ್ತಾರೆ, ತಪಸ್ವಿಗಳೆಲ್ಲ ಆಶ್ರಮಗಳು ಕಟ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಇವತ್ತಿಗೂ ಕೂಡ ನಾವು ಋಷಿಕೇಶಕ್ಕೆ ಹೋದ್ರೆ ಅಲ್ಲಿ ಲಕ್ಷ್ಮಣ ಶರೀರ ಬಿಟ್ಟಿರ್ತಕ್ಕಂಥ ಜಾಗ ಇದೆ. ಆಮೇಲೆ ಇವರು ಯಾರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಶರೀರ ಬಿಟ್ಟಿರ್ತಕ್ಕಂಥ ಜಾಗ ಇದೆ ಅಲ್ಲಿ. ಅದನ್ನೆಲ್ಲ ತೋರಿಸ್ತಾರೆ. ಇಲ್ಲಿ ಅವರು ಪ್ರಾಯೋಪವೇಶಗಳು ಮಾಡಿಕೊಂಡು ಶರೀರನ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ಆ ತೀರ್ಥಕ್ಷೇತ್ರಗಳು, ಆ ಋಷಿ ಆಶ್ರಮಗಳನ್ನು ಕಟ್ಕೊಂಡಿರ್ತಕ್ಕಂಥ ಆ ನದಿ ಇದಿದೆಯಲ್ಲ, ಯಾವುದು ಆ ದಡಗಳು, ಆ ಆಚೆಯ ದಡಗಳು, ಘಾಟ್ಸ್ ಅಲ್ಲ, ಘಾಟ್ ದಾಟಿದ ಮೇಲೆ ದಡಗಳು ಆ ಕಡೆ ಈ ಕಡೆ ದಡಗಳು, ಆ ಏನು ಆ ನದಿಯ ಆ ಕಡೆ ಈ ಕಡೆ ಇರತಕ್ಕಂಥ ಬ್ಯಾಂಕ್ಸ್, ರಿವರ್ ಬ್ಯಾಂಕ್ಸ್, ಅವೆಲ್ಲ ಕೂಡ ಪರಮೇಶ್ವರನ ಸ್ವರೂಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಒಂದು ಗಾದೆ ಮಾತಿದೆ, ನೀರ್ಗೆ ಹತ್ರ ನೆಂಟ್ರಿಗೆ ದೂರ ಇರಬೇಕು ಅಂತ. ಸುಮ್ಮನೆ ತಮಾಷೆಗೆ ಹೇಳ್ತಾರೆ, ನೀರ್ಗೆ ಹತ್ರ ನೆಂಟ್ರಿಗೆ ದೂರ ಇರಬೇಕು ಅಂತ ಹೇಳ್ಬಿಟ್ಟು. ನೀರ್ಗೆ ಹತ್ರ ಇದ್ರೆ ಏನು ಅನುಕೂಲ ನಮಗೆ, ಎಲ್ಲ ನೀರಿನಲ್ಲಿ ಇರ್ತಾರೆ. ಅಂದರೆ ನೀರಿನಿಂದ ನಮಗೆಲ್ಲ ಬೆನಿಫಿಟ್ಸು ಸಿಗುತ್ತೆ. ನೆಂಟ್ರಿಗೆ ಹತ್ರ ಇದ್ದಷ್ಟು ಸ್ವತಂತ್ರ ಕಳ್ಕೊತೀವಿ. ಯಾಕೆಂದರೆ CC ಕ್ಯಾಮ್ರಾಗಳು ಇವಾಗಿದೆ, ಆವತ್ತಿಗೆ ಇರಲಿಲ್ಲ. ಅವಾಗೆಲ್ಲ ಏನು ಅಂದರೆ ಇವರಿದ್ದರೆ CC ಕ್ಯಾಮ್ರಾಗಳು, ಯಾರು ಹೋದ್ರು, ಯಾರು ಬಂದರು, ಏನು ತಂದರು, ಕೈನಲ್ಲಿ ಏನು ಎತ್ಕೊಂಡು ಹೋಗ್ತಾ ಇದ್ದಾರೆ, ನಿಮ್ಮನೆಗೆ ಏನಾಯಿತು, ನಮ್ಮನೆಗೆ ಏನಾಯಿತು ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ನೀರಿಗೆ ಹತ್ರ ನೆಂಟ್ರಿಗೆ ದೂರ ಇರಬೇಕು ಅಂತ ಗಾದೆ ಮಾತು. ಆಮೇಲೆ 22ನೆಯ ನಾಮ ಅವಾರ್ಯಾಯಚ ಅಂದರೆ ಆಚೆಯ ದಡದ ಸ್ವರೂಪನು. ಇವಾಗ ಯಾವನ ನದಿನಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ, ನದಿ ದಾಟೋಕ್ಕಾಗದಿದ್ರೆ ಒದ್ದಾಡ್ತಾ ಇದ್ರೆ
ನದಿ ಮಧ್ಯದಲ್ಲಿ ಏನಾಗಿದೆ, ಒಂದು ದಂಡೆ ಥರ ಇರುತ್ತೆ, ಅಂದರೆ ಏನೋ ಒಂದು ದ್ವೀಪದ ಥರ, ಒಂದು ಬಂಡೆ ಥರ, ಒಂದು ಐಲ್ಯಾಂಡ್ ಟೈಪು ಇರುತ್ತೆ. ಅಲ್ಲಿ ಬಂದು ಪ್ರಾಣ ಉಳಿಸ್ಕೊಂಡ್ಬಿಡ್ತಾನೆ, ನಿಂತ್ಕೊಂಡ್ಬಿಟ್ಟು ಪ್ರಾಣ ಉಳಿಸ್ಕೊಂಡ್ಬಿಡ್ತಾನೆ. ಅವನು ಶಾಶ್ವತವಾಗಿ ಅಲ್ಲಿರೋಕ್ಕಾಗತ್ತಾ? ಅವನ ಪ್ರಾಣ ಉಳಿಯುತ್ತಾ? ಇಲ್ಲ. ಅವನ ಪ್ರಾಣ ಉಳಿಬೇಕು ಅಂದರೆ ಆಚೆ ದಡಕ್ಕೆ ಸೇರಬೇಕು. ಅಂದರೆ ಈ ದಡ ಅಲ್ಲ, ಚಿಕ್ಕ ದಡ ಅಲ್ಲ, ಆಚೆ ದಡಕ್ಕೆ ಸೇರಬೇಕು. ಆಚೆ ದಡಕ್ಕೆ ಸೇರಿದಾಗ ಅವನಿಗೆ ನೆಮ್ಮದಿ. ಇಲ್ಲದ್ರೆ ಅಲ್ಲಿವರೆಗೂ ಕೂಡ ಅವನಿಗೆ ಪ್ರಾಣ ಭಯ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಈ ಭೂಮಿ ಮೇಲೆ, ಈ ಶರೀರದಲ್ಲಿ, ಈ ಸಂಸಾರದಲ್ಲಿ ನಾವಿರೋದು ನದಿ ಮಧ್ಯದಲ್ಲಿರ್ತಕ್ಕಂಥ ದಂಡೆನಲ್ಲಿ. ಯಾವಾಗ ಪ್ರವಾಹ ಬರುತ್ತೋ, ಯಾವಾಗ ಮತ್ತೆ ನಾವು ಕೊಚ್ಕೊಂಡು ಹೊಟ್ಟೋಗ್ತೀವೋ ಹೇಳೋಕ್ಕಾಗಲ್ಲ. ನಾವು ಬಚಾವ್ ಆಗಬೇಕು ಅಂದರೆ ಆಚೆ ದಡಕ್ಕೆ ಸೇರಬೇಕು, ಅಂದರೆ ಸೇಫ್ಟಿ ಆಗಿರ್ತಕ್ಕಂಥ ಪ್ಲೇಸ್ಗೆ ಸೇರಬೇಕು. ಆ ಆಚೆಯ ದಡದ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರ. ಆ ಪರಮೇಶ್ವರನೇ ಆಚೆಯ ದಡ. ಅದಕ್ಕೆ ಅವಾರ್ಯಾಯಚ ಅಂದರೆ ಆಚೆಯ ದಡದ ರೂಪದಲ್ಲಿ ಇರತಕ್ಕಂಥವನು ಪರಮೇಶ್ವರ. ನಮಃ ಪ್ರತರಣಾಯಚ ಪಾರಾಗುವ ಸಾಧಾರಣ ದಾರಿಯ ರೂಪನು. ಅಂದರೆ ಇವಾಗ ನೋಡಿ, ಕಾಡಲ್ಲಿ ಹೋಗ್ತಾ ಇರ್ತೀವಿ, ದಾರಿ ತಪ್ಪೋಗ್ಬಿಟ್ಟಿರ್ತೀವಿ ನಾವು. ದಾರಿ ಹೆಂಗೆ, ನಮ್ಮೂರ್ಗೆ ದಾರಿ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಸಣ್ಣ ಕಾಲ್ದಾರಿ ಕಾಣಿಸುತ್ತೆ, ಚಿಕ್ಕದೊಂದು ಕಾಲ್ದಾರಿ. ಆ ಕಾಲ್ದಾರಿ ಹಿಡ್ಕೊಂಡು ಹೋಗ್ತೀವಿ, ಕಡೆಗೆ ಯಾವುದೋ ಒಂದು ಊರು ಸಿಕ್ಕುತ್ತೆ, ಅಲ್ಲಿಗೆ ನಮ್ಮ ಪ್ರಾಣ ಉಳ್ಕೊಂಡಂಥ ಕಾಡಲ್ಲಿ ಆ ಥರ ಚಿಕ್ಕ ದಾರಿಯ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರ. ಅದನ್ನೇನಂತ ಕರೀತಾರೆ? ನಮ ಪ್ರತರಣಾಯಚ ಪಾರಾಗುವ ಸಾಧಾರಣ ದಾರಿಯ ರೂಪನು, ಅದನ್ನು ಕಾಲ್ದಾರಿ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಇದಕ್ಕೆ ಅಂತರಾರ್ಥ ಏನು ಅಂದರೆ ಕರ್ಮಯೋಗ, ಭಕ್ತಿಯೋಗ. ಈ ಕರ್ಮಯೋಗ, ಭಕ್ತಿಯೋಗ ಕಾಲ್ದಾರಿಗಳಿದ್ದಂಗೆ. ಹಾಗಾಗಿ ಈ ಕಾಲುದಾರಿಗಳ ರೂಪದಲ್ಲಿ ಪರಮೇಶ್ವರನ ವಿಭೂತಿ ಇದೆ ಅಂತ ಹೇಳ್ಬಿಟ್ಟು ಅಂತ. ಉತ್ತರಣಾಯಚ ಅಂತಕ್ಕಂಥದ್ದು 24ನೇ ನಾಮ. ಪಾರಾಗುವ ಉತ್ತಮ ಮಾರ್ಗದಲ್ಲಿ ಇರತಕ್ಕಂಥವನು. ಉತ್ತಮ ಮಾರ್ಗ ಅಂದರೆ ರಾಜಮಾರ್ಗ, ದೊಡ್ಡದೊಂದು ಮಾರ್ಗ ಸಿಕ್ಬಿಡುತ್ತೆ. ಯಾರೋ ಅಲ್ಲಿ ಬೋರ್ಡು ಹಾಕ್ಬಿಟ್ಟಿರ್ತಾರೆ, ಇಂಥ ಊರಿಗೆ ದಾರಿ ಇಷ್ಟು ಕಿಲೋಮೀಟ್ರು ಅಂತ ಹೇಳ್ಬಿಟ್ಟು ಅಂತ. ನಮಗೆ ಸೇಫ್ಟಿ, ಅಲ್ಲಿಗೆ ಇಷ್ಟು ದೂರ ನಡೆದ್ರೆ ನಮಗೆ ಊರು ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹೈವೇ ಆ ರೂಪದಲ್ಲಿ ಇರ್ತಕ್ಕಂಥವನು ಉತ್ತರಣಾಯಚ ಅಂದರೆ ಉದ್ಧಾರ ಮಾಡ್ತಕ್ಕಂಥ ದೊಡ್ಡ ಹೈವೇರಲ್ಲಿ ಇರ್ತಕ್ಕಂಥವನು ಪರಮೇಶ್ವರನೇ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮಲ್ಲಿ ಪ್ರಸ್ಥಾನ ತ್ರಯ ಅಂತ ಕರೀತಾರೆ. ಪ್ರಸ್ಥಾನ ಅಂತಂದರೆ ಹೈವೇ. ಪ್ರಸ್ಥಾನ ತ್ರಯಗಳು 3 ಇದೆ. ಒಂದು ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ. ಇವು 3 ಕೂಡ ಹೈವೇ. ಇವು 3ರಲ್ಲಿ ಯಾವುದಾದ್ರೂ ಒಂದು ಸಿಕ್ತಾ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆದ್ವಿ ಅಂತಲೇ ಅರ್ಥ. ಈ ಶರೀರದಿಂದ, ಈ ಸಂಸಾರದಿಂದ ನಾವು ಪಾರಾದ್ವಿ ಅಂತಲೇ ಲೆಕ್ಕ. ಬಿಗ್ಗಿಯಾಗಿ ಹಿಡ್ಕೊಂಡ್ಬಿಡ್ಬೇಕು ಆ ಹೈವೇನ. ಯಾವುದಾದ್ರೂ ಒಂದು ಸಿಕ್ಕಿದ್ರು ಕೂಡ ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ, ಅದಕ್ಕೆ ಇದನ್ನ ಪ್ರಸ್ಥಾನತ್ರಯ ಅಂತ ಕರೀತಾರೆ. ಪ್ರಸ್ಥಾನ ಅಂದರೆ ಏನು ಅಂದರೆ ಹೈವೇ, ರಾಜಮಾರ್ಗಗಳು ಅಂತ. ರಾಜಮಾರ್ಗಗಳು, ಭಗವಂತನಿಗೆ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ರಾಜಮಾರ್ಗಗಳು. ಆಮೇಲೆ ಇನ್ನೊಂದು ಇದಕ್ಕೆ ಅರ್ಥ ಏನಿದೆ ಅಂದರೆ ಇವಾಗ ಜ್ಞಾನಯೋಗ ಅಂತ ಕರೀತಾರೆ. ಅಂದರೆ ಪರಮೇಶ್ವರನ ದಿವ್ಯವಾಗಿರ್ತಕ್ಕಂಥ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಪಾರಾಗ್ತಕ್ಕಂಥ ಮಾರ್ಗ ಇದೆಯಲ್ಲ, ಅದು ಜ್ಞಾನಯೋಗ. ರಾಜಯೋಗ ಅಂತ ಇನ್ನೊಂದಿದೆ. ರಾಜಯೋಗ ಅಂದರೆ ಧ್ಯಾನ ಮಾರ್ಗದಿಂದ ಪರಮೇಶ್ವರನನ್ನು ಸಾಕ್ಷಾತ್ಕರಿಸ್ಕೊಳ್ತಕ್ಕಂಥದ್ದು. ಇವು ಕೂಡ ರಾಜಮಾರ್ಗಗಳು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಉತ್ತರಣಾಯಚ ಅಂತಂದರೆ ಪಾರಾಗುವ ಉತ್ತಮ ಮಾರ್ಗ ರೂಪದಲ್ಲಿ ಇರತಕ್ಕಂಥವನು. ನಮ ಆತಾರ್ಯಾಯಚ 25ನೇ ನಾಮ. ನಮ ಆತಾರ್ಯಾಯಚ ಅಂದರೆ ಹಿಂದಿರುಗಿ ಬರುವುದು, ಹಿಂಪಡೆಯುವುದು ಇತ್ಯಾದಿ ರೂಪನು. ಹೆಂಗೆ ಅಂತಾರೆ, ನಾವು ಇವಾಗ ಎಲ್ಗೋ ಊರಿಗೆ ಹೊಟ್ಟೋಗಿರ್ತೀವಿ, ಯಾವುದೋ ಊರಿಗೆ ನಾವು ಹೋಗಿರ್ತೀವಿ, ಒಂದು ವಾರ ಈ ಕಡೆಗೆ ನಮ್ಮ ಮನೆಗೆ ಬರೋದಕ್ಕೆ ಆಗೋದಿರಲ್ಲ, ನಮ್ಮ ಊರಿಗೆ ಬರೋಕ್ಕಾಗಲ್ಲ, ನಮ್ಮ ಮನೆಗೆ ಬಂದಿರೋದಕ್ಕಾಗೋದಿಲ್ಲ. ಅಲ್ಲಿ ಏನೇನೋ ಕಷ್ಟಪಟ್ಟಿರ್ತೀವಿ, ಸರಿಯಾಗಿ ಊಟ ಇರಲ್ಲ, ತಿಂಡಿ ಇರಲ್ಲ, ಏನೋ ಎಲ್ಲೋ ಮಲಗಿರ್ತೀವಿ, ಎಲ್ಲೋ ಎದ್ದಿರ್ತೀವಿ, ಏನೋ ಬಾಧೆ ಬಿದ್ದಿರ್ತೀವಿ. ಕಡೆಗೆ ಬಸ್ ಹತ್ಕೊಂಡು ನಮ್ಮೂರ ಕಡೆಗೆ ಪ್ರಯಾಣ ಬೆಳೆಸ್ತೀವಿ. ನಿಮಗೆ ಎಲ್ಲರಿಗೂ ಆಗಿರ್ತಕ್ಕಂಥ ಅನುಭವ. ಇನ್ನೇನು ಟಿ ವಿ ಕ್ರಾಸು, ಪರಗೋಡು ಹತ್ರಕ್ಕೆ ಬಂದಿದ್ದೀವಿ ಅನ್ನೋ ಅಷ್ಟೊತ್ತಿಗೆ ನಮ್ಮ ಮನಸ್ಸು ಪುಟಿದೇ ಹೇಳ್ತಾ ಇರುತ್ತೆ, ಆಹಾ ಬಂದ್ಬಿಟ್ವಿ. ಯಾಕೆ ಅಂತಂದರೆ ಸಾರೇ ಜಗಾಸೆ ಅಚ್ಚ ಹಿಂದೂ ಸಿತಾ ಹಮಾರ ಅಂತ ಹೇಳ್ಬಿಟ್ಟು ಅಂತ. ಎಲ್ಲಿ ಪ್ರಪಂಚ ಎಲ್ಲ ಸುತ್ತಿದ್ರು ಕೂಡ ನಮ್ಮೂರೇ ನಮಗೆ ಮೇಲು ಅಂತ ಹೇಳ್ಬಿಟ್ಟು ಅಂತ, ನಮ್ಮೂರು ನಮ್ಗೆ ಹೆಚ್ಚು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಎಲ್ಲೋ ಹೋಗಿರ್ತಕ್ಕಂಥವ್ರು ಹಿಂತಿರುಗಿ ನಮ್ಮ ಮನೆಗೆ ಸೇರಿಕೊಂಡಾಗ ನಮ್ಗೆ ಎಷ್ಟು ಸೌಖ್ಯ ಅಂತಕ್ಕಂಥದ್ದು ಉಂಟಾಗುತ್ತೆ, ಎಷ್ಟು ಸಂತೋಷ ಅಂತಕ್ಕಂಥದ್ದು ಉಂಟಾಗುತ್ತೆ. ಹಾಗೆ ನಾವು ಪರಮೇಶ್ವರನನ್ನು ದರ್ಶನ ಮಾಡಿದಾಗ, ಪರಮೇಶ್ವರನ ಸಾಕ್ಷಾತ್ಕಾರನ ಪಡ್ಕೊಂಡಾಗ ನಾವು ಎಲ್ಲೋ ಹೋಗಿ ಕಷ್ಟಪಟ್ಟು ಊರಿಂದ ಹಿಂತಿರುಗಿ ಬಂದಂಗೆ ನಮಗೆ ಸಂತೋಷ ಆಗುತ್ತೆ. ಅಥವಾ ಯಾವುದೋ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಸ್ತು ಕಳ್ಕೊಂಬಿಟ್ಟಿರ್ತೀವಿ. ಅಯ್ಯೋ ಎಲ್ಲಿಟ್ಟೆ ಬೆಳಗ್ಗಿಂದ ನನಗೆ ಎಲ್ಲೋ ಮಿಸ್ಬೇಕ್ ಆಗೋಗ್ಬಿಟ್ಟಿದೆ, ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಕಡೆಗೆ ಏನಾಗುತ್ತೆ, ಏನೋ ಹುಡ್ಕೋಕೆ ಹೋಗ್ತೀವಿ, ಅದು ಸಿಕ್ಬಿಡುತ್ತೆ. ಅವಾಗ ಎಷ್ಟು ಸಂತೋಷ ಆಗುತ್ತೆ, ಅಪಾರವಾಗಿರ್ತಕ್ಕಂಥ ಸಂತೋಷ ಆಗುತ್ತೆ. ಅದೇ ಥರನೇ ಪರಮೇಶ್ವರನೂ ಕೂಡ, ಪರಮೇಶ್ವರನ ನಾವು ಮರ್ತೋಗ್ಬಿಟ್ಟಿದ್ದೀವಿ. ನಮ್ಮದೇ ವಸ್ತು ಅಂತಕ್ಕಂಥದ್ದನ್ನು ನಾವು ಮರ್ತೋಗ್ಬಿಟ್ಟು ಪರದಾಡ್ತಾ ಇದ್ದೀವಿ ಈ ಸಂಸಾರದಲ್ಲಿ. ಕಡೆಗೆ ಏನಾಗುತ್ತೆ, ಪರಮೇಶ್ವರ ನನ್ನವನೇ, ಕಡೆಗೆ ನನ್ನ ಸ್ವರೂಪನೇ ಆಗಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಎಷ್ಟು ಸಂತೋಷ ಆಗುತ್ತೆ. ಅಯ್ಯೋ ನಾವು ಎಲ್ಲೋ ಇದ್ದಾನೆ ಅಂತೇಳ್ಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಬಿಟ್ವಲ್ಲ ಅಂತೇಳ್ಬಿಟ್ಟು.
ಹಾಗಾಗಿ ಕಳ್ಕೊಂಡಿರ್ತಕ್ಕಂಥ ವಸ್ತು ಹಿಂದಕ್ಕೆ ಸಿಗ್ತಕ್ಕಂಥದ್ದು, ಆಮೇಲೆ ನಾವು ಬಿಟ್ಟಿರ್ತಕ್ಕಂಥ ಊರಿಗೆ ಹಿಂದಿರುಗಿ ಬರತಕ್ಕಂಥದ್ದು, ಇದೆಲ್ಲ ಎಷ್ಟು ಸೌಖ್ಯನೋ ಪರಮೇಶ್ವರನ ದರ್ಶನ ಅಂತಕ್ಕಂಥದ್ದು ಅಷ್ಟು ಸೌಖ್ಯ. ಆ ಸಾಕ್ಷಾತ್ಕಾರನ ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅಂತ. ಅದಕ್ಕೆ ನಮ್ಮ ಆತಾರ್ಯಾಯಚ ಅಂದರೆ ಕಳ್ಕೊಂಡಿರ್ತಕ್ಕಂಥದ್ದನ್ನ ಮತ್ತೆ ಪಡೆಯೋ ರೂಪದಲ್ಲಿ ಅವನು ಸಂತೋಷವನ್ನು ಉಂಟು ಮಾಡ್ತಾ ಇರ್ತಕ್ಕಂಥವನು. ಆಲಾಧ್ಯಾಯಚ 26ನೇ ನಾಮ. ಕರ್ಮಫಲ ದಾತಾರನಿವನು, ಕರ್ಮ ಪ್ರೇರಕನಿವನು, ಕರ್ಮ ಕಾರಕನಿವನು. ನಾವೇನೇನೋ ಕೆಲಸ ಮಾಡಬೇಕು ಅಂತಂದರೆ ಇವರಿಂದನೇ ನಾವು ಮಾಡೋದು. ಒಳಗಡೆಯಿಂದ ಪ್ರೇರಣೆ ಕೊಡ್ತಾ ಇರ್ತಾನೆ, ಮಾಡು ಮಾಡು. ಇವಾಗ ನೋಡಿ, ನಾವೇನೋ ಮಾತಾಡಬೇಕು ಅಂತಲೇ ಅಂದ್ಕೊಂಡಿರಲ್ಲ, ಮಾತಾಡಿಸ್ತಾ ಇರ್ತಾನೆ. ಏನೋ ಕೆಲಸ ಮಾಡಬೇಕು ಅಂತಲೇ ಅಂದ್ಕೊಂಡಿರಲ್ಲ, ಆ ಕೆಲಸ ಅವತ್ತು ಮಾಡೋ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಎಲ್ಲೋ ಹೋಗಬೇಕು ಅಂತ ನಾವು ಅಂದ್ಕೊಂಡೇ ಇರೋದಿಲ್ಲ, ಇದಕ್ಕಿದಂಗೆ ನಮ್ಮನ್ನೆಲ್ಲೋ ಕರ್ಕೊಂಡು ಹೊಂಟೋಗ್ತಾನೆ. ಎಷ್ಟೋ ಸಲ ನಾವು ಎಲೆ ಮುಂದೆ ಕೂತ್ಕೊಂಡಿರ್ತೀವಿ, ಇನ್ನೇನು ಊಟ ಮಾಡಬೇಕು, ಯಾರೋ ಹಿರಿಯರು ಬಂದರು ಅಂತ ಎಲೆ ಬಿಟ್ಕೊಟ್ಟೆದ್ದು ಹೋಗ್ತೀವಿ. ಅಂದರೆ ಅದರ ಅರ್ಥ ಏನು ಅಂತಂದರೆ ಆ ತಿನ್ನೋ ಅನ್ನ ಕೂಡ ನಮ್ಮ ಕೈನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಪರಮೇಶ್ವರನ ಸಂಕಲ್ಪದಂತೆ ನಾವು ನಡ್ಕೊತಾ ಇದ್ದೀವಿ. ಕರ್ಮಫಲ ದಾತಾರನಿವನು, ಕರ್ಮ ಪ್ರೇರಕನಿವನು, ಕರ್ಮ ಕಾರಕನಿವನು. ಪ್ರೇರಕ, ಕಾರಕ, ತಾರಕ ಮೂರೂ ಕೂಡ ಇವನೇ. ಪ್ರೇರಕನೂ ಇವನೇ, ಕಾರಕ ಅಂದರೆ ನಮ್ಮ ಕೈನಲ್ಲಿ ಕೆಲಸ ಮಾಡಿಸೋನು ಇವನೇ, ಕಡೆಗೆ ಆ ಕರ್ಮಫಲದಿಂದ ನಮ್ಮನ್ನು ಬಚಾಯಿಸ್ತಕ್ಕಂಥ ಅವನು ಭಗವಂತಾನೆ. ಹಾಗಾಗಿ ಅದಕ್ಕೆ ಕುಲಶೇಖರ ಆಳ್ವಾರರು ಒಂದು ಮಾತು ಹೇಳ್ತಾರೆ, ಯತ್ ಕೃತಂ ಯತ್ ಕರಿಷ್ಯಾಮಿ. ಯತ್ ಕೃತಂ ಅಂದರೆ ಏನೇನು ಮಾಡಿಬಿಟ್ಟಿದ್ದೀನಿ ಹಿಂದೆ ಎಲ್ಲ, ನಂಗೆ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಏನೇನೋ ಮಾಡಿಬಿಟ್ಟು, ಅದು ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ, ಮಾಡಿಬಿಟ್ಟಿದ್ದೀನಿ. ಯತ್ ಕೃತಂ ಯತ್ ಕರಿಷ್ಯಾಮಿ, ಮುಂದೆ ಏನೇನು ಮಾಡಲಿದ್ದೀನಿ, ಏನು ನಾನೆಲ್ಲ ಸರಿನೇ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮಿಂದ ಏನೋ ಸುಳ್ಳು ಹೇಳ್ಬಿಡ್ಬೋದು, ಅಥವಾ ಏನೋ ತಪ್ಪು ಕಾರ್ಯಗಳು ನಡೆದೋಗ್ಬೋದು. ಹಾಗಾಗಿ ಯತ್ ಕರಿಷ್ಯಾಮಿ ತತ್ ಸರ್ವಂನ ಮಯಾ ಕೃತಂ, ನನ್ನಿಂದ ಮಾಡಲ್ಪಟ್ಟಿರತಕ್ಕಂಥದ್ದಲ್ಲಪ್ಪ ಪರಮೇಶ್ವರ. ತ್ವಯಾ ಕೃತಂ ತು ಫಲಭಕ್ ತ್ವಮೇವ ಮಧುಸೂದನ, ನೀನೇ ಮಾಡಿಸಿರೋದು ನೀನೇ ಮಾಡಿರೋದು ಆಗಿರೋದ್ರಿಂದ ಆ ಫಲನೂ ನಂದಲ್ಲ, ಅದು ನಿನಗೇ ಸಂಬಂಧಪಟ್ಟಿರತಕ್ಕಂಥದ್ದು. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ ಅಂತ ಪುರಂದರದಾಸರು ಹೇಳ್ತಾರೆ. ಹಾಗಾಗಿ ಎಲ್ಲ ಕೂಡ ನೀನೇ ಮಾಡ್ತಾ ಇರೋದ್ರಿಂದ ಅದರ ಫಲನೂ ನಂದಲ್ಲ. ಇವಾಗ ಅಕಸ್ಮಾತ್ ಜ್ವರ ಬಂದ್ಬಿಡುತ್ತೆ, ತಲೆನೋವು ಬಂದ್ಬಿಡುತ್ತೆ, ಹಲ್ನೋವು ಬಂದ್ಬಿಡುತ್ತೆ, ಅಥವಾ ಯಾರೋ ನಮಗೆ ಬೇಜಾರಾಗೋ ಥರ ನಡ್ಕೊಂಡ್ಬಿಡ್ತಾರೆ, ಆವಾಗ ಅದೇನಾಗುತ್ತೆ, ಬ್ಯಾಡ್ ಕರ್ಮ ಅಂದರೆ ಕೆಟ್ಟ ಕರ್ಮದ ದುಷ್ಕರ್ಮದ ಫಲನ ಅಲ್ಲಿ ನಮಗೆ ಕೊಡ್ತಾ ಇದ್ದಾನೆ ಭಗವಂತ ಅಂತ. ಆವಾಗ ನಾವೇನು ತಿಳ್ಕೊಬೇಕು ಅಂದರೆ, ಇವಾಗ ಆಗ್ತಾ ಇರ್ತಕ್ಕಂಥ ನೋವು ನಂದಲ್ಲ, ಪರಮೇಶ್ವರಂದು. ನಂದು ಅಂತ ತಿಳ್ಕೊಬಾರ್ದು, ಪರಮೇಶ್ವರನ್ನು. ನಮ್ಗೆ ಯಾರೋ ಅವಮಾನ ಮಾಡಿಬಿಡ್ತಾರೆ, ಆ ಅವಮಾನ ನಂದಲ್ಲ, ಪರಮೇಶ್ವರಂದು. ಆಮೇಲೆ ಇನ್ಯಾರೋ ಬೈದು ಬಿಡ್ತಾರೆ, ಆ ಬೈಗಳು ನಮ್ದಾ ಅಲ್ಲ, ಪರಮೇಶ್ವರಂದು. ಆವಾಗ ನೋಡಿ ಎಷ್ಟು ಆನಂದ ಆಗುತ್ತೆ, ನಮ್ದೇನು ಇಲ್ವೇ ಇಲ್ಲ. ತ್ವಯಾ ಕೃತಂತು ಫಲವ ತ್ವಮೇವ ಮಧುಸೂದನ ಅಂತೇಳ್ಬಿಟ್ಟು ಅಂತ. ಮಾಡಿರೋದು ನೀನೇ, ಅನುಭವಿಸ್ಕೊ ನೀನೇನೆ ಅಂತೇಳ್ಬಿಟ್ಟು ಅಂತ. ಅಂದರೆ ಫಲನೂ ನಿನ್ನದೇನೆ ಅಂತೇಳ್ಬಿಟ್ಟು ಅಂತ. ನಮ್ದು ಅಂತ ನಾವು ಅಕ್ಸೆಪ್ಟೇ ಮಾಡಬಾರ್ದು ಅದನ್ನು. ಅದಕ್ಕೆ ಒಂದ್ಸಲಿ ಏನಾಗುತ್ತೆ ಅಂತಂದರೆ, ಈ ಬುದ್ಧನ ಜೀವನದಲ್ಲಿ, ಭಗವಾನ್ ಬುದ್ಧರ ಜೀವನದಲ್ಲಿ ಒಂದು ಇದಾಗತ್ತೆ. ಈ ಭಗವಾನ್ ಬುದ್ಧರು ಏನು ಮಾಡಿರ್ತಾರೆ, ಯಾರೋ ಶಿಷ್ಯ ಬಂದು ಕೇಳ್ಕೊಂಡಿರ್ತಾರೆ, ನಂಗೆ ಸನ್ಯಾಸನ ಕೊಡಿಸಿ, ನಾವು ಈ ಥರ ಬೌದ್ಧ ಬಿಕ್ಕು ಆಗ್ಬಿಟ್ಟು ಸಾಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸನ್ಯಾಸನ ಕೊಟ್ಬಿಡ್ತಾರೆ, ಅವ್ರಿಗೆ ದೀಕ್ಷೆಯನ್ನು ಕೊಟ್ಬಿಡ್ತಾರೆ ಬೌದ್ಧರು. ಆದರೆ ಅವ್ರು ಕಡಿಯೋರೆಲ್ಲ ಬಂದ್ಬಿಟ್ಟು ಏನು ಮಾಡ್ತಾರೆ, ಜೋರು ಗಲಾಟೆಗಳು ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬುದ್ಧ ಪ್ರವಚನ ಕೊಡ್ತಾ ಇರ್ತಾರೆ, ಬಂದ್ಬಿಟ್ಟು ಈ ಥರ ಸಭೆಯಲ್ಲೇ ಜೋರು ಗಲಾಟೆಗಳನ್ನು ಮಾಡ್ತಾ ಇರ್ತಾರೆ. ಬುದ್ಧ ಏನು ಮಾತಾಡೋದಿಲ್ಲ, ಸೈಲೆಂಟಾಗಿ ನಗತಾ ಕೂತ್ಕೊಂಡಿರ್ತಾರೆ, ಪ್ರಶಾಂತವಾಗಿ ಕೂತಿರ್ತಾರೆ. ಇವ್ರು ಎಷ್ಟು ಬೈತಾರೋ ಅಷ್ಟು ಬೈಯೋದಕ್ಕೆ ಬಿಟ್ಟುಬಿಡ್ತಾರೆ. ಕಡೆಯಲ್ಲಿ ಕೇಳ್ತಾರೆ, ನಿಮ್ಮ ಮನೆಗೆ ಅತಿಥಿ ಅಭ್ಯಾಗತರು ಬರ್ತಾರಾ ಅಂತ ಹೇಳ್ಬಿಟ್ಟು. ಮತ್ತೆ ನಿಂತರ ಗುಂಡ್ರಗೋವೆ ಅನ್ಕೊಂಡಿದ್ದೀಯಾ ನಾನು, ನಮ್ಮ ಮನೆಗೆಲ್ಲ ಅತಿಥಿ ಅಭ್ಯಾಗತರುಗಳೆಲ್ಲ ಬರ್ತಾರೆ ಅಂತ ಹೇಳೋರಂತೆ. ಹಾಗಾದ್ರೆ ನಿಮ್ಮ ಮನೆಗೆ ಬಂದ ಅತಿಥಿ ಅಭ್ಯಾಗತರಿಗೆ ಹಾಲು ಹಣ್ಣು ಏನು ಆಫರ್ ಮಾಡ್ತೀಯಾ ನೀನು ಅಂತ ಬುದ್ಧ ಭಗವಾನರು ಕೇಳ್ತಾರೆ. ಮತ್ತೆ ಮಾಡ್ತೀರಾ, ಸುಮ್ಮನೆ ಇರೋದಕ್ಕಾಗತ್ತಾ, ಮರ್ಯಾದೆಗೆ ಕೊಳ್ಳೇಬೇಕಾಗತ್ತೆ. ನೀನು ಕೊಟ್ಟಿರ್ತಕ್ಕಂಥ ಹಾಲು ಹಣ್ಣು ಒಂದು ವೇಳೆ ಅವರೇನ ನಾನು ತಗೊಳ್ಳೋದಿಲ್ಲ ಅಂತ ತಿರಸ್ಕರಿಸಿ ಹೊರಟೋದ್ರೆ, ಆ ಹಾಲು ಹಣ್ಣನ್ನು ಏನು ಮಾಡ್ತೀಯಾ, ನನಗೇ ಉಳಿತು ಅಂತೇಳ್ಬಿಟ್ಟು ನಾನೇ ಕುಡಿತೀನಿ, ನಾನೇ ತಿಂತೀನಿ ಅಂತ ಹೇಳ್ತಾರೆ. ಹಂಗೇನಪ್ಪ, ನೀನು ಬೈದಿರ್ತಕ್ಕಂಥ ಬೈಗಳು ಯಾವುದು ಕೂಡ ನಾನು ಸ್ವೀಕಾರ ಮಾಡ್ತಾ ಇಲ್ಲ ಅಂದರೆ ಅದು ಯಾರು ಉಳಿತು, ನಿನಗೆ ಉಳಿತು, ತಗೊಂಡು ಹೋಗಿ ನೀನು ವಾಪಸ್ಸು ಅಂತೇಳ್ಬಿಟ್ಟು ಬುದ್ಧ ಭಗವಾನ್ ಹೇಳ್ತಾರೆ. ನಾವು ಎಷ್ಟೋ ಸಲ ಏನು ಮಾಡ್ತೀವಿ ಅಂತಂದರೆ ರಿಯಾಕ್ಷನ್ ಕೊಟ್ಬಿಡ್ತೀವಿ. ಯಾವಾಗ ರಿಯಾಕ್ಷನ್ ಕೊಡ್ತೀವೋ ಅಲ್ಲಿ ನಾವು ಕೆಡ್ತೀವಿ. ನೋಡಿ, ಯಾರನ್ನ ಬೈತಾರೆ ಅಂತಂದರೆ ಬೈಕೊಳ್ಳಿ ಬಿಡು, ನನಗಲ್ಲ ಅನ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಅವನೇನು ಮಾಡೋದಕ್ಕಾಗಲ್ಲ. ಒಂದು 10 ಬೈಗಳು ಬೈಕೊಂಡು ಹೊರಟಾಕ್ಬಿಡ್ತಾನೆ.
ಆದರೆ ಅವನೇನು ಇನ್ನೂ ಒಂದು ಬೈಯೋ ಅಷ್ಟೊತ್ತಿಗೆ ಯಾರು ಮಾತಾಡ್ತಾ ಇದೆಯಾ ನೀನು, ಏನು ಅನ್ಕೊಂಡಿದ್ಯಾ ನನ್ನನ್ನು, ನಾನು ಯಾರು ಗೊತ್ತಾ ನಿನಗೆ ಅಂತ ಶುರು ಮಾಡ್ತಾನೆ. ಅವನು ಇನ್ನೊಂದು 4 ಮಾತುಗಳು ಬೈತಾನೆ. ಒಬ್ರಿಗೊಬ್ರಿಗೆ ತಗೊಳ್ಕೊಂಡು ಜೋರಾಗಿ ಗಲಾಟೆ ಅಂತಕ್ಕಂಥದ್ದು ಶುರುವಾಗ್ಬಿಡುತ್ತೆ. ಅದಕ್ಕೆ ಈ ಕಲಿಪುರುಷಂದು ಕತೆ ಹೇಳುವಾಗ ಒಂದು ಕಡೆ ಹೇಳ್ತಾರೆ ಏನು ಅಂದರೆ, ಈ ಮಾಡಿ ಮೇಲೆ ಇರ್ತಕ್ಕಂಥ ಒಂದು ಕಿಟಕಿ ಹತ್ರ ಯಾರೋ ಹುಡುಗರು ನಿಂತ್ಕೊಂಡು ಜಿಲೇಬಿ ತಿಂತಾಯಿದ್ರಂತೆ. ಏನು ತಿಂತಾಯಿದ್ರಂತೆ? ಜಿಲೇಬಿ ತಿಂತಾಯಿದ್ರಂತೆ. ಆ ಜಿಲೇಬಿ ಪಾಕ ಕೆಳಗೆ ಬಿದ್ದುಬಿಡ್ತಂತೆ, ಕಿಟಕಿಯಿಂದ ಕೆಳಗೆ ಬಿದ್ದುಬಿಟ್ಟು ಅದಂಗೆ ಬಂದು ಭೂಮಿಗೆ ತಾಕ್ತೀರಾ ಈ ಮೊದಲನೇ ಮಹಡಿಯ ಕೊನೆ ಗೋಡೆ ಮೇಲೆ ಇಂಥ ಕಡೆ ಬಿತ್ತಂತೆ, ಗೋಡೆ ಮೇಲೆ ಬಿತ್ತಂತೆ. ಅದಂಗೆ ಸೋರ್ಕೊಂಡು ಸ್ವಲ್ಪ ಅಲ್ಲಿ ಇತ್ತಂತೆ. ಸ್ವೀಟ್ ಅಂದರೆ ಗೊತ್ತಲ್ವಾ ಹೆಂಗಿರುತ್ತೆ ಅಂತ. ಆ ಸ್ವೀಟ್ಗೆ ಏನಾಯ್ತಂತೆ, ಒಂದಷ್ಟು ನೊಣಗಳೆಲ್ಲ ಬಂದು ಸೇರ್ಕೊಂಡು ಅಷ್ಟೊತ್ತಿಗೆ ಆ ನೊಣ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಒಂದೆಲ್ಲ ಗೋಡೆ ಮೇಲೆ ಇದ್ದಿದ್ದು ಒಂದು ಹಲ್ಲಿ ಬಂತು, ನೊಣ ತಿನ್ನೋಣ ಅಂತ. ಆ ಹಲ್ಲಿನ ನೋಡಿದ್ದು ಒಂದು ಬೆಕ್ಕು ಏನು ಮಾಡ್ತಂತೆ, ಓಹೋ ನಂಗೆ ಒಳ್ಳೆ ಫುಡ್ ಸಿಕ್ಕಿದೆ, ಈ ಹಲ್ಲಿನ ಹಿಡ್ಕೊಂಡು ತಿನ್ಬಿಡ್ಬೇಕು ಅಂತೇಳ್ಬಿಟ್ಟು ಬೆಕ್ಕು ಬಂತಂತೆ. ಆ ಬೆಕ್ಕನ್ನು ನೋಡಿದ್ದು ಏನು ಮಾಡ್ತಂತೆ, ಪಕ್ಕದ ಮನೆ ನಾಯಿ ಬೆಕ್ಕು ಸಿಕ್ತು ಅಂತ ಹೇಳ್ಬಿಟ್ಟು ಆ ಬೆಕ್ಕನ್ನು ಹಿಡ್ಕೊಳೋದಕ್ಕೆ ಅಂತ ಬಂದ್ಬಿಡ್ತಂತೆ. ಕಡೆಗೆ ಆ ಬೆಕ್ಕನ್ನು ನಾಯಿ ಕಚ್ಚಿಬಿಡ್ತಂತೆ. ಏನಾಯ್ತು, ಬೆಕ್ಕು ಸತ್ತೋಗ್ಬಿಡ್ತು. ಈ ಕಡೆ ಬೆಕ್ಕು ಸಾಕಿರ್ತಕ್ಕಂಥ ಓನರು, ಆ ಕಡೆ ನಾಯಿ ಸಾಕಿರ್ತಕ್ಕಂಥ ಓನರು ಇಬ್ಬರು ಬಂದ್ಬಿಟ್ರು. ಸತ್ತಿದ್ದು ಬೆಕ್ಕು, ಕಚ್ಚಿದ್ದು ನಾಯಿ, ಇಲ್ಲಾಗಿದ್ದು ಅವಘಡ. ಆದರೆ ಜಗಳಗಳೇನಾಯಿತು, ಇವರಿಬ್ರಿಗೂ ಸ್ಟಾರ್ಟ್ ಆಗಿಬಿಡ್ತು. ಇವರಿಬ್ರು ಇವರು ಅವ್ರನ್ನ ನಿಂದೆ ಮಾಡ್ಕೊತಾ ಇದ್ರಂತೆ. ಕಡೆಗೆ ಗಂಡಸರುಗಳೆಲ್ಲ ಹೋಗಿದ್ದವ್ರು ಬಂದ್ರಂತೆ, ಏನು ನಡೀತು, ಏನಾಯ್ತು, ಹಂಗೆ ಅಂತ ಇವರು ಸೇರಿಕೊಂಡು ದೊಡ್ಡ ಗಲಾಟೆ ಆಗೋಗ್ಬಿಡ್ತಂತೆ. ಕಡೆಗೆ ಅಲ್ಲೇನು ಗಲಾಟೆಗೆ ಕಾರಣನೇ ಇಲ್ಲ. ಕಡೆಗೆ ಏನಾಯ್ತು, ಇಷ್ಟೆಲ್ಲ ಆಯ್ತಾ, ನಾನು ಮೊಚ್ಚೆತ್ಕೊಂಡ್ಬರ್ತೀನಿ ಅಂತ ಅವನು ಹೋದಂತೆ, ನಾನು ಇದನ್ನ ತೊಗೊಂಬರ್ತೀನಿ ಅಂತ. ಕಡೆಗೆ ಇವನು ಮೊಚ್ಚ ತೊಗೊಂಬಂದು ಅವ್ನು ಕೊಡೋದಂತೆ, ಅವನೇನೋ ತೊಗೊಂಬಂದು ಇವ್ನು ಕೊಡೋದಂತೆ. ಕಡೆಗೆ ಅಲ್ಲಿ ಏನಾಗಿದ್ದು, ಏನೂ ಇಲ್ಲ, ಒಂದು ಜಿಲೇಬಿ ರಸದಿಂದ. ಆವಾಗ ಕಲಿಪುರುಷ ಮೀಸೆ ತಿರುಗಿ ನಗತಾನಂತೆ, ನೋಡಿ ನಾನು ಏನು ಮಾಡ್ತೀನಿ, ಹೆಂಗ್ ಮಾಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಬರೀ ಒಂದು ಜಿಲೇಬಿ ರಸದಲ್ಲಿ ನಾನು ಎಷ್ಟು ಗಲಾಟೆಗಳು ಕೊಲೆಗಳು ಮಾಡಿಸ್ಬಿಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇದು ಕಲಿಪುರುಷನಿಗೆ ನಾವು ಅವಕಾಶ ಕೊಟ್ಟಂಗೆ. ಹಾಗಾಗಿ ಯಾರಾದರೂ ಏನನ್ನು ನಿಂದಿಸ್ತಾ ಇದ್ದಾರೆ ಅಂತಂದರೆ ಮೌನಂ ಸರ್ವತ್ರ ಸಾಧನಂ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಮೌನೇನ ಕಲಹಂ ನಾಸ್ತಿ ಕವಳಂ ಜಾಸ್ತಿ ಅಂತ ಹೇಳ್ತಾರೆ. ಊಟ ಮಾಡುವಾಗ ಮೌನದಲ್ಲಿರಬೇಕು, ಹಂಗಾಗಿ 2 ತುತ್ತು ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅದ್ಭುತವಾಗಿ ನೋಡಿ, ಕಲಿಪುರುಷ ಮನಸ್ಸು ಮಾಡಿದ್ರೆ ಏನೇನೆಲ್ಲ ಮಾಡಿಸ್ಬಲ್ಲ ನಮ್ಮ ಕೈನಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಯಾವತ್ತೂ ಕೂಡ ರಿಯಾಕ್ಷನ್ ಅನ್ನೋದನ್ನ ನಾವು ಕೊಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಏನು, ಆಲಾಧ್ಯಾಯಚ ಅಂತ ಹೇಳ್ಬಿಟ್ಟು ಅಂತ. ನಮಃ ಷಷ್ಪ್ಯಾಯಚ, ನದಿ ದಂಡೆಗಳಲ್ಲಿನ ಎಳೆ ಗರಿಕೆ ದರ್ಬೆ ಹುಲ್ಲಿನ ರೂಪದಲ್ಲಿ ಇರತಕ್ಕಂಥವನು. ನೋಡಿ, 1 ತಿಂಗಳ ಕರುಗಳ ಇಂದಿರೇಶನು ಮೇಯಿಸಲು 1 ವರ್ಷ ಕರುಗಳಂತ ಆನಂದದಿಂದ ಬೆಳೆದವು. ಕಾದನ ವತ್ಸವ ಹರಿ ಕಾದನ ಅಂತ ಹೇಳ್ಬಿಟ್ಟು ದಾಸರ ಕೀರ್ತನೆ ಬರೀತಾರೆ. ಅಂದರೆ ಎಳೆ ಗರಿಕೆ ಹುಲ್ಲಿನ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರನೇ. ನೋಡಿ, ಅದರಲ್ಲಿರ್ತಕ್ಕಂಥ ಪೌಷ್ಟಿಕ ಪದಾರ್ಥಗಳು, ನಾವು ಗೋಧಿ ಪೈರನ್ನು ತಿನ್ನಬೇಕು ಅಂತ ಹೇಳ್ತಾರೆ, ಎಳೆ ಗರಿಕೆಗಳನ್ನು ತಿನ್ನಬೇಕು ಅಂತ ಹೇಳ್ತಾರೆ, ಹೈಲಿ ಮೆಡಿಕೇಟೆಡ್ ಅಂತ ಹೇಳ್ತಾರೆ, ಕ್ಯಾನ್ಸರ್ ಹೋಗುತ್ತೆ ಅಂತ ಹೇಳ್ತಾರೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಅವೆಲ್ಲ ಮಾಡೋದಕ್ಕೆ ಹೋಗಲ್ಲ. ರಾಗಿ ಪೈರು, ಗೋಧಿ ಪೈರು, ಈ ಎಳೆ ಗರಿಕೆ ಅವೆಲ್ಲ ಕೂಡ ದುಸ್ವಪ್ನ ನಾಶಿನಿ ಅಂತ ಹೇಳ್ತಾರೆ. ಅಂದರೆ ಆ ಎಳೆ ಗರಿಕೆಯನ್ನು ತಿನ್ನೋದ್ರಿಂದ ನಮಗೆ ಕೆಟ್ಟ ಕನಸುಗಳು ಬರೋದಿಲ್ಲ, ಸೌಖ್ಯವಾಗಿರ್ತಕ್ಕಂಥ ಜೀವನ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ದುರ್ವಾಸ ಅಂತ ಕರೀತಾರೆ. ದುರ್ವಾಸ ಅಂತಂದರೆ ದೂರ್ವ ರಸನ್ನ ಕುಡ್ಕೊಂಡು ತಪಸ್ ಮಾಡ್ತಾ ಇದ್ದವರು ದುರ್ವಾಸರು ಅಂತ ಹೇಳ್ತಾರೆ. ಹಾಗಾಗಿ ಎಳೆ ಗರಿಕೆಗಳ ನದಿ ದಂಡೆಗಳಲ್ಲಿನ ಎಳೆ ಗರಿಕೆ ದರ್ಬೆ ಹುಲ್ಲಿನ ರೂಪದಲ್ಲಿ ಇರತಕ್ಕಂಥವನು ಪರಮೇಶ್ವರ. ಅದರಲ್ಲಿ ಪರಮೇಶ್ವರನ ವಿಭೂತಿ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಅಂತ. ನಮ್ಮ ಫೇನ್ಯಾಯಚ, ಫೇನ ಅಂತಂದರೆ ನೊರೆ. ಅಂದರೆ ನದಿಗಳಲ್ಲಿ ನೊರೆ ಬರುತ್ತೆ. ಫಸ್ಟು ನದಿ ಪ್ರವಾಹ ಬರುತ್ತಲ್ಲ, ಆವಾಗ ನೊರೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಹೆಂಗೆ, ಈ ಚಿತ್ರಾವತಿ ನದಿ ಬರೋದು ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ. ಅವಾಗ ಏನು ಬ್ರಿಡ್ಜ್ ಏನು ಇರಲಿಲ್ಲ. ಯಾರೋ ದೂರದಿಂದ ಹೇಳೋರು, ಈ ಬ್ರಿಡ್ಜ್ ಮೇಲೆ ಇರ್ತಕ್ಕಂಥವ್ರು ಈ ಬಟ್ಟೆಗಳು ಒಗಿತಾ ಎಲ್ಲ ಕೆಳಗಡೆ ಎಲ್ಲ ಕೂತಿರೋರು ಹೆಂಗಸರುಗಳು, ಬ್ರಿಡ್ಜ್ ಮೇಲೆ ಇರ್ತಕ್ಕಂಥವ್ರು ಯಾರೋ ಹೇಳೋರು, ನೊರೆ ಬರ್ತಾ ಇದೆ ಅಲ್ಲಿ ದೂರದಲ್ಲಿ ಕಾಣಿಸ್ಕೊತಾ ಇದೆ ಅಂತ. ಅದ್ರ ಅರ್ಥ ಏನು ಅಂದ್ರೆ ನದಿ ಬರ್ತಾ ಇದೆ ಅಂತ. ನೀವೆಲ್ಲ ಅಲರ್ಟ್ ಆಗ್ರಿ, ನದಿಯಿಂದ ಹೊರಗಡೆಗೆ ಬಂದ್ಬಿಡ್ರಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಈ ನೊರೆ ರೂಪದಲ್ಲಿ ಇರ್ತಕ್ಕಂಥ ಅವನು ಪರಮೇಶ್ವರನೇ. ಈ ನದಿನಲ್ಲಿ ನೊರೆ ರೂಪದಲ್ಲಿ ಕಾಣ್ತಾ ಇರ್ತಕ್ಕಂಥ ಅವನು. ಹಂಗಾಗಿ ನಮ ಸಿಕತ್ಯಾಯಚ, ಸಿಕತ್ ಅಂದರೆ ಸೈಕತ ಅಂತಂದರೆ ಮರಳು ಅಂತ ಹೇಳ್ಬಿಟ್ಟು ಅಂತ. ಈ ಮರಳಿನ ರೂಪದಲ್ಲಿ ಇರ್ತಕ್ಕಂಥ ಅವನು ಪರಮೇಶ್ವರನೇ. ಇವತ್ತು ಮರಳು ನಮಗೆ ಕಣ್ಣಿಗೆ ಕಾಣ್ದಿರ ಆಗಿದೆ. ಇದರ ಕಾರಣ ಯಾರಪ್ಪ ಅಂದರೆ ನಾವೇ.
ಮರಳು ಅಕ್ರಮವಾಗಿ ನಾವು ಮರಳನ್ನು ಎತ್ತಿ ಅದನ್ನೆಲ್ಲ ಬಳಸಿ ಎಲ್ಲೆಲ್ಲಿಗೋ ಸಾಗಿಸಿ ಮರಳೇ ಕಾಣ್ದಿರಾಗಿದೆ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಎಲ್ಲೆಲ್ಲೂ ಮರಳಿನ ರಾಶಿಗಳು, ಎಲ್ಲೆಲ್ಲೂ ಮರಳಿನ ದಿನ್ನೆಗಳು. ಈ ಚಿತ್ರಾವತಿ ನದಿಗೆ ಹೋಗ್ಬಿಟ್ರೆ ಮರಳು, ಆಟ ಆಡೋದಕ್ಕೆ ಎಷ್ಟು ಚೆನ್ನಾಗಿರೋದು ಮರಳು, ಸೌಖ್ಯವಾಗಿರತಕ್ಕಂಥ ಮರಳು ಮತ್ತು ಪರಮ ಪಾವನವಾಗಿರತಕ್ಕಂಥದ್ದು, ಪವಿತ್ರವಾಗಿರತಕ್ಕಂಥದ್ದು ಮರಳು. ನೋಡಿ, ಸೈಕತ ಗೌರಿ, ಸೈಕತ ಲಿಂಗ ಅಂತೆಲ್ಲ ಮಾಡೋರು ಹಿಂದಿನ ಕಾಲದಲ್ಲ. ಕೈಕಸಿ ಅಂತ ಹೇಳ್ಬಿಟ್ಟು ರಾವಣನ ತಾಯಿ, ಆಕೆ ಏನು ಮಾಡ್ತಾಳೆ, ಸಮುದ್ರ ತೀರದಲ್ಲಿ ಹೋಗಿ ಸೈಕತ ಲಿಂಗನ ಮಾಡಿರ್ತಾಳೆ. ಅಂದರೆ ಮರಳಿನ ಲಿಂಗನ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡ್ತಾ ಇರ್ತಾಳೆ. ಸಮುದ್ರದ ಅಲೆ ಬಂದು ಆ ಸೈಕತ ಲಿಂಗನ ಡಿಸ್ಟರ್ಬ್ ಮಾಡಿಬಿಡುತ್ತೆ, ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆವಾಗ ಆಕೆ ದುಃಖ ಪಟ್ಟಿದ್ದಕ್ಕೋಸ್ಕರ ರಾವಣ ಏನು ಹೇಳ್ತಾನೆ, ಮಾತು ಕೊಡ್ತಾನೆ ತಾಯಿಗೆ, ನಾನು ಆತ್ಮಲಿಂಗನ್ನೇ ತೊಗೊಂಬಂದು ಕೊಡ್ತೀನಮ್ಮ, ನಿನಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಕಂಚಿ ಏಕಾಂಬರೇಶ್ವರ, ಅದೇ ಗೋಕರ್ಣದಲ್ಲಿರ್ತಕ್ಕಂಥದ್ದು, ಅದೇ ಆತ್ಮಲಿಂಗನೇ ಗೋಕರ್ಣದಲ್ಲಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ನಾವು ನೋಡ್ಬೋದು. ಅದ್ಭುತವಾಗಿರ್ತಕ್ಕಂಥ ಶಿಲೆ ಅಂತೆ, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅದ್ರ ಮೇಲೆ ಬಿಸಿಲೇನ ಬಿದ್ದರೆ ಅದು ಕರ್ಗೋಗುತ್ತಂತೆ ಆ ಶಿಲೆ. ಹಾಗಾಗಿ ಅದ್ಭುತವಾಗಿದೆ. ಅದಕ್ಕೆ ಅದನ್ನು ಭೂಗರ್ಭದಲ್ಲಿ ಮುಚ್ಚಿಟ್ಟಿರ್ತಾರೆ. ಮೇಲ್ಗಡೆ ತುದಿ ಮಾತ್ರ ನಮಗೆ ದರ್ಶನಕ್ಕೆ ಅಂತ ಕೊಟ್ಟಿರ್ತಾರೆ. ಅದು ಕೂಡ ನೀರು ಹಾಕಿಟ್ಟಿರ್ತಾರೆ. ನೀರೊಳಗೆ ಕೈ ಇಟ್ಟು ಹಿಂಗೆ ನಾವು ಸ್ಪರ್ಶ ಮಾಡಬೇಕು, ಆ ಬೆರಳಲ್ಲಿ ಸ್ಪರ್ಶ ಮಾಡಬೇಕು. 12 ವರ್ಷಕ್ಕೊಂದ್ಸಲಿ ಗೋಕರ್ಣ, ತ್ರಯಂಬಕೇಶ್ವರ ಅಂಡ್ ಮೂರು ಕೂಡ ಒಳಗಡೆನೆ. ಹೌದು, ತ್ರಯಂಬಕೇಶ್ವರನು ಅಷ್ಟೇ. ಗೋದಾವರಿ ನದಿ ಅಲ್ಲಿ ಉಗಮ ಆಗ್ತಾ ಇರುತ್ತೆ ಆ ತ್ರಯಂಬಕೇಶ್ವರದಲ್ಲಿ. ಅದ್ಭುತವಾಗಿರತಕ್ಕಂಥ ಒಂದಿದು. ಹಾಗಾಗಿ ಇವೆಲ್ಲ ಕೂಡ ಪರಮೇಶ್ವರನ ಸ್ವರೂಪಗಳು. ನಾವು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ, ಗೌರಿ ಪೂಜೆ ಮಾಡಬೇಕು ಅಂತಂದರೆ ಮರಳಿನ ಗೌರಿಯನ್ನು ಮಾಡ್ತಾ ಇದ್ವಿ. ಒದ್ದೆ ಮರಳು ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ವಿಳ್ಯದೆಲೆನಲ್ಲಿ ಇಟ್ಕೊಂಡು ಅದನ್ನು ಪೂಜೆ ಇವತ್ತಿಗೂ ಕೂಡ ಗೌರಿ ಹಬ್ಬಗಳಲ್ಲಿ ನಾವು ಆಚರಿಸ್ತೀವಿ. ಮರಳಿನ ಗೌರಿ, ಸೈಕತ ಗೌರಿ ಅಂತ, ಸೈಕತ ಲಿಂಗ ಅಂತ. ಅಂದರೆ ಪರಮ ಪವಿತ್ರವಾಗಿರತಕ್ಕಂಥದ್ದು ಮರಳು. ಆ ಮರಳಿನ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರನೇ ಅಂತ ಹೇಳ್ಬಿಟ್ಟು ಅಂತ. ಜೇಡಿ ಮಣ್ಣಲ್ಲೂ ಮಾಡ್ತಾರೆ. ಹೌದು, ಶಿವಲಿಂಗ. ಅದನ್ನು ಏನಂತ ಕರೀತಾರೆ ಅಂದರೆ, ಏನೋ ಕರೀತಾರೆ, ಪಾರ್ಥಿವ ಲಿಂಗಗಳು ಅಂತ ಕರೀತಾರೆ. ಪಾರ್ಥಿವ ಲಿಂಗಗಳು ಅಂದರೆ ಮೃಣ್ಮಯವಾಗಿರತಕ್ಕಂಥ ಲಿಂಗಗಳು ಅಂತ. ಅದೆಲ್ಲಿ ಬರುತ್ತೆ ಅಂದರೆ, ಈ 16 ಸೋಮವಾರದ ವ್ರತಗಳು ಅಂತ ಮಾಡ್ತಾರೆ. ಅದರಲ್ಲಿ ಆ ಮಣ್ಣಿನ ಲಿಂಗ, ಉತ್ತಿದ ಮಣ್ಣು, ಈ ಜೇಡಿ ಮಣ್ಣು ತೊಗೊಂಬಂದು ಅದರ ಲಿಂಗಗಳನ್ನು ಮಾಡಿ, ಆಮೇಲೆ ಕೃಷ್ಣೇಶ್ವರ ಅಂತ ಇದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಕೃಷ್ಣೇಶ್ವರನೂ ಒಂದು. ಆ ಕೃಷ್ಣಾದೇವಿ ಅಂತಕ್ಕಂಥವಳು ಏನಾಗಿರುತ್ತೆ ಅಂತಂದರೆ, ಒಬ್ಬ ರೈತ ಇರ್ತಾನೆ. ಆ ರೈತನಿಗೆ ಒಬ್ಬ ಹೆಂಡತಿ ಇರ್ತಾಳೆ. ಅಂದರೆ ಮೊದಲನೇ ಹೆಂಡತಿ ಇರ್ತಾಳೆ. ಮೊದಲನೇ ಹೆಂಡತಿಗೆ ಮಕ್ಕಳಿರಲ್ಲ, ಸಾಕಷ್ಟು ವರ್ಷಗಳು ಮಕ್ಕಳಿರೋದಿಲ್ಲ. ಕಡೆಗೆ ಏನಾಗುತ್ತೆ, ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣಾದೇವಿ ಅಂತಕ್ಕಂಥವಳನ್ನು 2ನೇ ಪತ್ನಿಯಾಗಿ ತೊಗೊಂಬಂದು ಆ ರೈತನಿಗೆ ಮದುವೆ ಮಾಡ್ತಾರೆ. ಆ ಕೃಷ್ಣಾದೇವಿ ಅಂತಕ್ಕಂಥವಳು ಶಿವನ ಭಕ್ತಳು, ಶಿವನ ಆರಾಧಕಳು. ಅವಳೇನು ಮಾಡ್ತಾ ಇರ್ತಾಳೆ, ಪ್ರತಿದಿನ 108 ಪಾರ್ಥಿವ ಲಿಂಗಗಳು ಅಂದರೆ ಜೇಡಿ ಮಣ್ಣಿನ ಲಿಂಗಗಳನ್ನು ಮಾಡಿ ಅದನ್ನು ಆರಾಧನೆ ಮಾಡಿ ಅದನ್ನೇನು ಮಾಡ್ತಾಳೆ, ಒಂದು ಸರೋವರದಲ್ಲಿ ಬಿಡ್ತಾ ಇರ್ತಾಳೆ. ಸರೋವರದಲ್ಲಿ ಅದನ್ನು ವಿಸರ್ಜಿಸ್ತಕ್ಕಂಥದ್ದು ಪ್ರತಿದಿನ. ಇದು ಆಕೆಯ ಒಂದು ಕಾಯಕವಾಗಿ ನಡೆದೋಗ್ತಾ ಇರುತ್ತೆ. ಕಡೆಗೆ ಈಕೆ ಭಕ್ತಿಗೆ ಒಲಿದಿರ್ತಕ್ಕಂಥ ಪರಮೇಶ್ವರ ಏನು ಮಾಡ್ತಾನೆ, ಈ ಕೃಷ್ಣಾದೇವಿಗೆ ಒಂದು ಗಂಡು ಸಂತಾನನ ಪ್ರಸಾದಿಸ್ತಾನೆ. ಕಡೆಗೆ ಗಂಡು ಮಗು ಆಗುತ್ತೆ. ಆ ಗಂಡು ಮಗು ಆಯಿತು ಅಂತಕ್ಕಂಥ ಒಂದು ಹೊಟ್ಟೆ ಕಿಚ್ಚು ದೊಡ್ಡ ಹೆಂಡತಿಗೆ ಬಂದ್ಬಿಡುತ್ತೆ. ಅಂದರೆ ನನಗಿಲ್ಲದೆ ಇರತಕ್ಕಂಥ ಮಗು ಇವಳಿಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲಿ ಮಲಗಿ ನಿದ್ರಿಸ್ತಾ ಇರ್ತಕ್ಕಂಥ ಈ ಮಗುನ ಏನು ಮಾಡ್ತಾಳೆ, ತುಂಡಾಗಿ ಕತ್ತರಿಸ್ಬಿಟ್ಟು ಚಿಕ್ಕ ಚಿಕ್ಕ ಪೀಸುಗಳನ್ನು ಮಾಡಿ ಅದನ್ನು ತೊಗೊಂಬಂದ್ಬಿಟ್ಟು ಅವಳು ಎಲ್ಲಿ ಆ ಪಾರ್ಥಿವ ಲಿಂಗಗಳನ್ನು ವಿಸರ್ಜನೆ ಮಾಡ್ತಾ ಇದ್ಲೋ ಅದೇ ಕೊಳದಲ್ಲಿ ಹಾಕ್ಬಿಡ್ತಾಳೆ. ಕಡೆಗೆ ಇವಳು ಗೊತ್ತಿರೋದಿಲ್ಲ, ಮಗ ಎಲ್ಲ ಕಾಣೋದಿಲ್ಲ ಅಂತ ಅನ್ಕೊಂತ ಇರ್ತಾಳೆ, ಎಲ್ಲೋ ಆಟಕ್ಕೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಮಾಮೂಲಿ ಅವಳು ಪಾರ್ಥಿವ ಲಿಂಗಗಳನ್ನು ಮಾಡಿ ಅರ್ಚನೆ ಮಾಡಿ ಅದನ್ನು ತೊಗೊಂಡು ಬಂದು ಆ ಕೊಳದಲ್ಲಿ ವಿಸರ್ಜನೆ ಮಾಡ್ತಾಳೆ. ಅವಳಿಗೇನು ಗೊತ್ತಿರೋದಿಲ್ಲ ಮಗ ತೀರ್ಕೊಂಡಿದ್ದಾನೆ ಅಂತ. ಕಡೆಗೆ ಅಲ್ಲಿ ಪರಮೇಶ್ವರನ ಆವಿರ್ಭಾವ ಆಗಿಬಿಡುತ್ತೆ. ಅಂದರೆ ಪರಮೇಶ್ವರ ಆ ಕೊಳದಲ್ಲೇ ಪ್ರತ್ಯಕ್ಷ ಆಗಿಬಿಡ್ತಾನೆ. ಪ್ರತ್ಯಕ್ಷ ಆಗಿಬಿಟ್ಟು ಆ ಕೃಷ್ಣ ಕಳ್ಕೊಂಡಿರ್ತಕ್ಕಂಥ ಆ ಮಗು, ಆ ತುಂಡರಿಸಿ ಹಾಕಿರ್ತಾಳಲ್ಲ, ಆ ಮಗು ನಿದ್ದೆಯಿಂದ ಎದ್ದು ಬಂದಂಗೆ ಪರಮೇಶ್ವರನ ಅನುಗ್ರಹದಿಂದ ಆ ಮಗು ಎದ್ದು ಬರುತ್ತೆ. ಆಮೇಲೆ ಅವಳಿಗೆ ಬುದ್ಧಿ ಬರುತ್ತೆ, ಯಾರಿಗೆ, ಆ ದೊಡ್ಡ ಹೆಂಡತಿಗೆ ಬುದ್ಧಿ ಬರುತ್ತೆ. ಆಮೇಲೆ ಅವಳಿಗೂ ಕೂಡ ಒಂದು ಸಂತಾನ ಆಗುತ್ತೆ, ಪರಮೇಶ್ವರನ ವರದಿಂದ ಸಂತಾನ ಆಗುತ್ತೆ. ಹಾಗಾಗಿ ಕೃಷ್ಣೇಶ್ವರನ ನಾವು ದರ್ಶನ ಮಾಡೋದಕ್ಕೆ ಹೋದರೆ ಸುತ್ತ ಕೊಳ, ದೊಡ್ಡ ಕೊಳದ ಮಧ್ಯದಲ್ಲಿ ಕೃಷ್ಣೇಶ್ವರ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ. ಅಲ್ಲಿ ಫಲ ಏನು ಹೇಳ್ತಾರೆ ಅಂದರೆ, ಆ ಕೃಷ್ಣೇಶ್ವರ ಅಂತ ಸ್ಮರಣೆ ಮಾಡಿದ್ರೆ ಅಥವಾ ಕೃಷ್ಣೇಶ್ವರನಿಗೆ ಸೇವೆ ಮಾಡಿದ್ರೆ, ದರ್ಶನ ಮಾಡಿದ್ರೆ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಗಂಡು ಸಂತಾನ ಆಗತ್ತೆ, ವಂಶೋದ್ಧಾರಕ ಹುಟ್ಟುತ್ತಾನೆ ಅಂತಕ್ಕಂಥದ್ದು ಶಿವಪುರಾಣದಲ್ಲಿ ಹೇಳಿರ್ತಕ್ಕಂಥ ಮಾತು.
ಅಂದರೆ ಇದೆಲ್ಲ ಹೆಂಗೆ ಅಂತಂದರೆ ನೋಡಿ, ಸಿಕತ್ಯಾಯಚ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ಮಣ್ಣಿನ ರೂಪದಲ್ಲಿ ಇರತಕ್ಕಂಥ ಅವನು ಅಂತ. ನೋಡಿ, ನಾವು ಧ್ಯಾನ ಶ್ಲೋಕವನ್ನು ಓದಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಕ್ಷೀರೋದನ್ವತ್ ಪ್ರದೇಶೆ ಶುಚಿಮಣಿ ವಿರಸತ್ ಸೈಕತೈರ್ ಮೌಕ್ತಿಕಾನಾಂ ಅಂತ ಬರುತ್ತೆ. ಸೈಕತೈರ್ ಮೌಕ್ತಿಕಾನಾಂ, ಶುಚಿಯಾಗಿರ್ತಕ್ಕಂಥ ವೈಕುಂಠ ಪ್ರದೇಶದಲ್ಲಿ ಆ ಕ್ಷೀರಾಬ್ದಿಯಲ್ಲಿ ಅಂದರೆ ಆ ಹಾಲಿನ ಸರೋವರದಲ್ಲಿ ಪರಮೇಶ್ವರ ಮಲಗಿರಬೇಕಾಗಿದ್ರೆ ಅಲ್ಲಿರ್ತಕ್ಕಂಥ ಮರಳು ಯಾವುದು ಅಂತಂದರೆ ಮುತ್ತುಗಳಂತೆ, ಮುತ್ತಿನ ಮರಳು ಅಲ್ಲಿ ತುಂಬಿಕೊಂಡಿದೆ ಅಂತ ಹೇಳ್ಬಿಟ್ಟು ವರ್ಣನೆ ಬರುತ್ತೆ. ಹಾಗಾಗಿ ಸಿಕತ್ಯಾಯಚ. ಪ್ರವಾಹ್ಯಾಯಚ, ನೀರಿನ ಹರಿವಿನ ರೂಪದಲ್ಲಿ ಇರ್ತಕ್ಕಂಥವ್ರು. ಎಲ್ಲನ ಪ್ರವಾಹ ಒಳಹರಿವು ನಮಗೆ ಕಾಣ್ತಾ ಇದೆ ಅಂತಂದರೆ, ಅಥವಾ ನೀರು ಹರಿತಾ ಇರತಕ್ಕಂಥದ್ದು ಕಾಣ್ತಾ ಇದೆ ಅಂದರೆ ಅದು ಪರಮೇಶ್ವರನ ರೂಪ. ಹಾಗಾಗಿ ನೀರಿನ ಹರಿವಿನ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರ ಅಂತ. ಪ್ರವಾಹ್ಯಾಯಚ ಅಂತ ಇಲ್ಲಿಗೆ 8ನೇ ಅನುವಾಕು ಮುಕ್ತಾಯ ಆಗುತ್ತೆ. ನೋಡಿ, ಇಲ್ಲಿ ಒಂದು ಹಾಡನ್ನು ನಾನು ನೆನೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೀನಿ. ಯಾವುದು GS ಶಿವರುದ್ರಪ್ಪ ಅಂತಕ್ಕಂಥವರು ಒಂದು ಹಾಡನ್ನು ಬರೆದಿದ್ದಾರೆ. ಅದು ಯಾವುದು ಅಂತಂದರೆ ಕಾಣದ ಕಡಲಿಗೆ ಅಂತ ನಾವೆಲ್ಲ ಕೇಳಿರ್ತೀವಿ, ನಾವು ಎಲ್ಲ ಕೇಳಿರ್ತೀವಿ. CS ಅಶ್ವಥ್ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅದಕ್ಕೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅರ್ಥ ಇದೆ ಅಂತಕ್ಕಂಥದ್ದನ್ನು ಮನನ ಮಾಡಿಕೊಂಡು ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಈ ಹಾಡನ್ನು ಫಸ್ಟು ಹಾಡ್ಬಿಡ್ತೀನಿ, ಆಮೇಲೆ ಅದಕ್ಕೆ ಅರ್ಥ ಹೇಳ್ತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಇದೆ ಕಾಣದ ಕಡಲು. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಎಲ್ಲೆಲ್ಲೋ ಇದೆ, ಯಾವ ರೂಪದಲ್ಲೋ ಇದೆ, ಏನೇನೋ ಆಗಿದೆ ಅಂದ್ಕೊಂಡು ನಾವು ಬಾಧೆ ಬೀಳ್ತೀವಿ. ಕಡೆಗೆ ಅದು ಎಲ್ಲಿದೆ ಅನ್ನೋದನ್ನು ಇಲ್ಲಿ ಅಡ್ರೆಸ್ ಹೇಳ್ತಾ ಇದ್ದಾರೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನಮಗೆಲ್ಲ ಕೇಳಿಸ್ತಾ ಇದೆ, ಅದಕ್ಕೆ ನಾವೆಲ್ಲ ಇಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಇಲ್ಲೆಲ್ಲ ಬಂದು ನಾವೆಲ್ಲ ಸೇರ್ಕೊಂಡಿದ್ದೀವಿ, ಕೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ ಒಳಗಡೆಯಿಂದ ನಮ್ಗೆ ಅಂತಃಸ್ಫುರಣೆ ಬರ್ತಾ ಇದೆ. ತಿಳ್ಕೊಪ್ಪ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿ ಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿ ಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ. ಮುನ್ನೀರಂತೆ ಅಪಾರವಂತೆ, ಮುನ್ನೀರಂತೆ ಅಪಾರವಂತೆ. ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ. ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಏನು, ಭಗವಂತನ ಅಡ್ರೆಸ್ ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಈ ಸ್ಟ್ಯಾನ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಅಂದರೆ ನಾವೇನಾಗಿದ್ದೀವಿ, ಕಂಟಾಮಿನೇಟೆಡ್ ಆಗಿಬಿಟ್ಟಿದ್ದೀವಿ.
ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಅಂದರೆ ನನ್ನ ಇಂಡಿವಿಜುವಾಲಿಟಿ ಇದೆಯಲ್ಲ ಅದು ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು. ನಾನು ಅಂತಕ್ಕಂಥದ್ದನ್ನು ಬಿಟ್ಟು ಅದರೊಳಗೆ ನಾನು ಕರಗೋದಕ್ಕಾಗತ್ತಾ, ಸೇರೋದಕ್ಕಾಗತ್ತಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀಲಿಯೊಳು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು ಅಂತ ಹೇಳ್ತಾರೆ. ಅಂದರೆ ಇವಾಗ ನಾನು ಅಂತ ಏನು ಹೇಳ್ತಾ ಇದ್ದೀನಿ ಅದೇ ಪರಮೇಶ್ವರ. ನಾನು ಅಂತಕ್ಕಂಥದ್ದನ್ನು ಯಾವತ್ತಿಗೆ ಬಿಡ್ತೀನಿ ಆವತ್ತು ಕರ್ಗೋಗ್ತೀನಿ. ಅದು ಉಪ್ಪಿನ ಬೊಂಬೆ ಏನು ಮಾಡ್ತಂತೆ, ಸಮುದ್ರದ ಆಳವನ್ನು ತಿಳ್ಕೊಳೋದಕ್ಕೆ ಅಂತ ಹೋಯ್ತಂತೆ. ಕಾಲಿಟ್ಟಿದ ತಕ್ಷಣ ಏನಾಗುತ್ತೆ, ಸಮುದ್ರನೇ ಆಗೋಗ್ಬಿಡುತ್ತೆ. ನಾವೇನು ಅನ್ಕೊಂಡಿದ್ದೀವಿ, ಎಲ್ಲೋ ಕೈಲಾಸ ಇದೆಯಂತೆ, ಎಲ್ಲೋ ವೈಕುಂಠ ಇದೆಯಂತೆ, ಎಲ್ಲೋ ಪರಮೇಶ್ವರ ಇದ್ದಾನಂತೆ ಅಂತ ತಿಳ್ಕೊತಾ ಇದ್ವಿ. ಆದರೆ ಇಲ್ಲಿ ನಮ್ಮ ಇಂಡಿವಿಜುವಲ್ ಆಗಿರತಕ್ಕಂಥ ವ್ಯಕ್ತಿತ್ವಗಳಲ್ಲಿ ಪರಮೇಶ್ವರನೇ ಆಟ ಆಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೇಲತಿ ಬ್ರಹ್ಮಾಂಡೇ ಭಗವನ್ ಕೇಲತಿ ಬ್ರಹ್ಮಾಂಡೇ ಅಂತ ಇಡೀ ಬ್ರಹ್ಮಾಂಡ ಭಗವಂತ ಲೀಲೆ ಆಡ್ತಾ ಇದ್ದಾನೆ ಇಲ್ಲಿ. ಎಲ್ಲ ನಿಮ್ಮ ರೂಪದಲ್ಲಿ, ನನ್ನ ರೂಪದಲ್ಲಿ ಎಲ್ಲ ಕೂಡ ತೋರ್ಕೊತಾ ಇರ್ತಕ್ಕಂಥದ್ದು ಪರಮಾತ್ಮನೇ. ಆದರೆ ನಾವೇನು ತಿಳ್ಕೊಂಬಿಟ್ಟಿದ್ದೀವಿ, ಪರಮಾತ್ಮನೇ ನಮ್ಮ ರೂಪದಲ್ಲಿದ್ದಾನೆ ಅಂತ ಅನ್ನೋದನ್ನು ಗೊತ್ತಿಲ್ದಿರ ನಾವು ನಮ್ಮ ಇಂಡಿವಿಜುವಾಲಿಟಿ ನಾನು ಅಂತಕ್ಕಂಥದ್ದು. ಅದಕ್ಕೆ ಕನಕದಾಸರಿಗೆ ಒಂದ್ಸಲಿ ವ್ಯಾಸರಾಯರು ಕೇಳ್ತಾರೆ, ಅಪ್ಪ ವೈಕುಂಠಕ್ಕೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಂತ. ನಾನು ಹೋಗ್ತೀನ ಅಂತ ಪುರಂದರದಾಸರು ಕೇಳ್ತಾರೆ, ನೀವು ಹೋಗಲ್ಲ, ನೀವು ಹೋಗಲ್ಲ, ನೀವು ಹೋಗಲ್ಲ, ನೀವು ಹೋಗಲ್ಲ, ಎಲ್ಲರನ್ನೂ ರಿಜೆಕ್ಟ್ ಮಾಡ್ತಾರೆ. ಯಾರೋ ಕನಕದಾಸರು. ನೀನು ಹೋಗ್ತೀಯಾ ಅಂತ ಕೇಳ್ತಾರೆ ಯಾರನ್ನ, ಕನಕದಾಸರನ್ನ. ನಾನು ಹೋದ್ರೆ ಹೋದೇನು ಅಂತ ಹೇಳ್ತಾರೆ. ಎಲ್ಲಾರ್ಗು ರೇಗೋಗ್ಬಿಡುತ್ತೆ, ಯಾರು ಹೋಗದೆ ಇರತಕ್ಕಂಥ ವೈಕುಂಠಕ್ಕೆ ನೀನು ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ. ಆವಾಗ ಕನಕದಾಸರು ಹೇಳ್ತಾರೆ, ಅಪ್ಪ ಭಾವನೆ ಹಾಗಲ್ಲ, ನಾನು ಅಂತಕ್ಕಂಥ ಭಾವನೆ ಹೋದ್ರೆ ಹೋದೇನು, ಅದು ಹೋಗದೆ ಇದ್ರೆ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ನನ್ನ ದೇಹದಿಂದ ಗುರುತಿಸ್ಕೊಂಡ, ನಾನು ಮಾಡಿರ್ತಕ್ಕಂಥ ವಿದ್ಯೆಯಿಂದ ಗುರುತಿಸ್ಕೊಂಡ, ನನ್ನ ಸ್ಥಾನದಿಂದ ಗುರುತಿಸ್ಕೊಂಡ, ನನ್ನ ಜಾತಿಯಿಂದ ಗುರುತಿಸ್ಕೊಂಡ, ನನ್ನ ಜನ್ಮ ವಂಶದಿಂದ ಗುರುತಿಸ್ಕೊಂಡ, ಇಲ್ಲೇ ಇರ್ತೀನಿ. ಅಹಂಕಾರ ಹೋಗೋದಕ್ಕೆ ಚಾನ್ಸಸ್ ಇಲ್ಲ. ನೋಡಿ ಭಗವಂತ ಏನಂತಂದ್ರೆ ಜಲ್ಲಡಿ ಥರನಂತೆ. ಜಲ್ಲಡಿ ಎಷ್ಟು ಅದ್ಭುತ ಅಂತಂದರೆ ಅವ್ನು ನೋಡಿ ಯಾರು ಬೇಕಾದ್ರೂ ತಪ್ಪಿಸ್ಕೋಬೋದಂತೆ. ಜಲ್ಲಡಿನಲ್ಲಿ ಏನಾಗುತ್ತೆ, ಫಿಲ್ಟರ್ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲ ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಹಾಗೆ ಭಗವಂತ ನಾನು ಅಂತಕ್ಕಂಥ ಅಹಂಕಾರದ ಕಲ್ಲು ಇಷ್ಟೇ ಇಟ್ಟಿದ್ರು ಕೂಡ ಜಲ್ಡಿನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಹೋದರೆ ಹೋದೇನು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ರೆ, ಸೇರಬಹುದೇ ನಾನು, ಕರಗಬಹುದೇ ನಾನು. ನಾನು ಅಂತಕ್ಕಂಥದ್ದಿರೋವರೆಗೂ ನಾನು ಕರಗೋಕ್ಕಾಗಲ್ಲ, ನಾನು ಸೇರೋದಕ್ಕಾಗಲ್ಲ. ಅದು ಬಿಟ್ಟ ದಿವಸ ನಾನು ಸೇರ್ತೀನಿ, ಕರಗ್ತೀನಿ. ಅದಕ್ಕೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ GS ಶಿವರುದ್ರಪ್ಪ ಅವರು ಬರೆದಿರೋದು. ಎಂಥ ಅದ್ಭುತವಾಗಿರ್ತಕ್ಕಂಥ ಕೀರ್ತನೆ ನೋಡಿ, ತುಂಬ ಚೆನ್ನಾಗಿರ್ತಕ್ಕಂಥ ಕೀರ್ತನೆ. ಇವೆಲ್ಲ ಕೇಳಿದಾಗ ನಮಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಅಂತಕ್ಕಂಥದ್ದು ಸಿಗುತ್ತೆ. ಇದು 8ನೆಯ ಅನುವಾಕು, ಅಂದರೆ 8ನೆಯ ಅನುವಾಕು. ಇನ್ನು 9ನೆಯ ಅನುವಾಕು, ಇನ್ನು 10 ನಿಮಿಷ ಇದೆ 8 ಗಂಟೆಗೆ. 9ನೆಯ ಅನುವಾಕನ್ನು ಹೇಳಿಕೊಂಡು ಇವತ್ತಿನ ಒಂದು ಪ್ರವಚನವನ್ನು ಮುಗಿಸ್ಬಿಡೋಣ. 9ನೆಯ ಅನುವಾಕನ್ನು ಒಂದ್ಸಲಿ ಹೇಳ್ಕೊಳ್ಳೋಣ. ಮುಂದಿನ ಪ್ರವಚನದಲ್ಲಿ ನಾವು 9ನೆಯ ಅನುವಾಕಗೆ ಅದರ ಮಂತ್ರಗಳಿಗೆ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ಪೇಜ್ ನಂಬರ್ 15, ದೊಡ್ಡ ಪುಸ್ತಕದಲ್ಲಿ ಪೇಜ್ ನಂಬರ್ 15. ನಮ ಹಿರಣ್ಯಾಯ ಚ ಪ್ರಪಥ್ಯಾಯ ಚ ನಮ ಕಿಗಂ ಶಿಲಾಯ ಚ ಕ್ಷಯಣಾಯ ಚ ನಮಃ ಕಪರ್ದಿನೇ ಚ ಪುಲಸ್ತಯೇ ಚ ನಮೋ ಗೋಷ್ಠ್ಯಾಯ ಚ ಗೃಹ್ಯಾಯ ಚ ನಮಸ್ತಲ್ಪ್ಯಾಯ ಚ ಗೇಹ್ಯಾಯ ಚ ನಮಃ ಕಾಟ್ಯಾಯ ಚ ಗಹ್ವರೇಷ್ಠಾಯ ಚ ನಮೋ ಹೃದಯಾಯ ಚ ನಿವೇಶ್ಪ್ಯಾಯ ಚ. ಅದು ಹೃದಯ ಅಂತ ಹೇಳಬಾರ್ದು, ಹೃದಯ ಅಂತಲೇ ಹೇಳ್ಬೇಕು, ಅದಕ್ಕೆ ಅರ್ಥ ಬೇರೆ ಬರುತ್ತೆ. ನಮೋ ಹೃದಯಾಯ ಚ ನಿವೇಶ್ಪ್ಯಾಯ ಚ ನಮಃ
ಪಾಗುಂ ಸವ್ಯಾಯ ಚ ರಜಸ್ಯಾಯ ಚ ನಮಃ ಶುಷ್ಕ್ಯಾಯ ಚ ಹರಿತ್ಯಾಯ ಚ ನಮೋ ಲೋಪ್ಯಾಯ ಚೋಲಪ್ಯಾಯ ಚ ಚೋ ಬಂದ್ರೆ ಅಲ್ಲಿ ಉಕಾರ ಬರುತ್ತೆ. ನಮೋ ನಮೋ ಲೋಪ್ಯಾಯ ಚೋಲಪ್ಯಾಯ ಚ ನಮ ಊರ್ವ್ಯಾಯ ಚ ಸೂರ್ಮ್ಯಾಯ ಚ ನಮ ಪರ್ಣ್ಯಾಯ ಚ ಪರ್ಣಶದ್ಯಾಯ ಚ ನಮೋ ಪಗುರಮಾಣಾಯ ಚ ವಿಘ್ನತೆ ಚ. ಅಲ್ಲಿ ಎಸ್ ಅಂತಿದೆ ನೋಡಿ, ನಮೋ ಆದ್ಮೇಲೆ ಎಸ್ ಅಂತಿದೆ, ಅಲ್ಲಿ ಸ್ವಲ್ಪ ದೀರ್ಘ ಎಳಿಬೇಕು. ನಮೋ ಪಗುರಮಾಣಾಯ ಚ ವಿಘ್ನತೆ ಚ ನಮ ಆಕ್ಕಿದತೆ ಚ ಪ್ರಕ್ಕಿದತೆ ಚ ನಮೋ ವಕ್ಕಿರಿಕೇಭ್ಯೋ ದೇವಾನಾಗುಂ ಹೃದಯೇಭ್ಯೋ ನಮೋ ವಿಕ್ಷೀಣಕೇಭ್ಯೋ ನಮೋ ವಿಚಿನ್ವತ್ಕೇಭ್ಯೋ ನಮ ಆನಿರ್ಹತೇಭ್ಯೋ ನಮ ಆಮೀವತ್ಕೇಭ್ಯಃ. ಇದು 9ನೇ ಅನುವಾಕ. ಅದ್ಭುತವಾಗಿರತಕ್ಕಂಥ ಅನುವಾಕು 9ನೇ ಅನುವಾಕು. ಈ 9ನೇ ಅನುವಾಕನ್ನು ಮುಂದಿನ ಒಂದು ಪ್ರವಚನದಲ್ಲಿ ಇದನ್ನ ಮಂತ್ರಗಳಿಗೆ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.